ಎಸ್ ಸರ್. ಓಂ ಶ್ರೀ ಗುರು ಬಸವಲಿಂಗಾಯನ್ಮ. ಕಳೆದ 6 ವರ್ಷಗಳಿಂದ ನಿರಂತರವಾಗಿ ವಚನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ, ಹಲವಾರು ಸಂಘಟನೆಗಳಿಂದ ಒಂದು ಅಪೂರ್ವವಾದಂಥ ಕ್ರಾಂತಿಯನ್ನ ನಮ್ಮ ವೇದಿಕೆ ಮಾಡಿದೆ. ವಿಶೇಷವಾಗಿ ಎಲ್ಲ ಶರಣೀಯರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಇವತ್ತಿನ ಈ ಒಂದು ದೀರ್ಘವಾದಂಥ ಉಪನ್ಯಾಸಕ್ಕೆ ಅವರು ಕೊಡುಗೆ ಬಹಳ ದೊಡ್ಡದು ಅಂತಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ, ನಾಡಿನ ಉತ್ತರ ಕರ್ನಾಟಕದ ಹೆಸರಾಂತ ಸಾಹಿತಿ, ಲೇಖಕಿ, ಚಿಂತಕಿ ರೋಹಿಣಿ ಯಾದವಾಡ್ರವರು ನನ್ನ ಕಳೆದ 30-35 ವರ್ಷಗಳಿಂದ ಪರಿಚಯ. ಅವ್ರ ತಂದೆಯವರು ನನಗೆ ಬಹಳ ಆತ್ಮೀಯರು. ಅವರನ್ನು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಶಿವಯೋಗ ಸಾಧಕರು, ಗುರುಗಳು, ನಮ್ಮ ಗಚ್ಚಿನ ಮಠದ ಸಿದ್ಧಲಿಂಗಪ್ಪನವರು ಅಂತಕ್ಕಂಥದ್ದು. ಬಹುಶಃ ಅತನಿ ಶಿವಯೋಗಿಗಳ ಶಿಷ್ಯರಾದರೂ ಕೂಡ ಅತನಿ ಶಿವಗಳು ಮುಂದೆ ಅವರ ಜೊತೆಗೆ ಅವರ ಕೈ ಕೆಳಗೆ 18 ವರ್ಷ ಕೆಲಸ ಮಾಡಿದ್ರು. ಬಹಳ ದೊಡ್ಡ ಇತಿಹಾಸ ಸುದೀರ್ಘವನ್ನ ರೋಹಿಣಿ ಅವರು ಬಿಚ್ಚಿಕೊಡ್ತಾರೆ. ಈ ಒಂದು ವಿಶೇಷ ಉಪನ್ಯಾಸ ಮಾಲಿಕೆಯ ದತ್ತಿ ಉಪನ್ಯಾಸಕರ ಅಂತ ಸಹೋದರಿ ಗೌರಮಕ್ಕ ನಾಶಿ ಅವರು. ನಾನು ದತ್ತಿ ಉಪನ್ಯಾಸವನ್ನ ತಮ್ಮ ಕುಟುಂಬದ ಸದಸ್ಯರ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ ಇಟ್ಟದನ್ನು ನೋಡಿದ್ದೇನೆ. ಅದರ ಸಹೋದರಿ ಗೌರಮಕ್ಕ ಅವರು ತಮಗೆ ಬಂದಂತ ಎಲ್ಲ ವಿಚಾರಗಳನ್ನ ಅಂದ್ರೆ ಎಲ್ಲಿಟ್ಟರು ಅಂತಂದ್ರೆ ಸಂಪೂರ್ಣವಾಗಿ ಅವರು ಈ ಶರಣ ಸಾಹಿತ್ಯಕ್ಕೆ ಅಥವಾ ವಚನ ಸಾಹಿತ್ಯಕ್ಕೆ, ಲಿಂಗಾಯತ ಧರ್ಮಕ್ಕೆ ದುಡಿದಂತ ಮಹನೀಯರ ಬಗ್ಗೆ ಅವರು ಕಾರ್ಯಕ್ರಮ ಅಂದ್ರೆ ಉಪನ್ಯಾಸಗಳನ್ನ ಇಟ್ಟರು. ಅದಕ್ಕೆ ಅವ್ರನ್ನೂ ಕೂಡ ಈ ಅವರ ಕುಟುಂಬದ ಸದಸ್ಯರನ್ನ ಈ ಸಂದರ್ಭದಲ್ಲಿ ಸ್ವಾಗತ ಕೋರ್ತಾ, ಆರಂಭದಲ್ಲಿ ಹಿರಿಯ ಹಿಂದೂಸ್ತಾನಿ ಗಾಯಕರು, ಅಂತಾರಾಷ್ಟ್ರೀಯ ಮಟ್ಟದ ಸಂಗೀತಗಾರರಾದಂತಹ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರಿಗೆ ವಚನ ಪ್ರಾರ್ಥನೆ ಮಾಡಲಿ ಅಂತ ಕೇಳ್ಕೊಂತ ಇದ್ದೀನಿ. ಸರ್ ಅನ್ಮ್ಯೂಟ್ ಮಾಡ್ರಿ. ಹ್ಞೂ ಸರ್. ಎಲ್ಲವನರಿತು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲವೇ, ತನ್ನ ತಾನರಿಯಬೇಕಲ್ಲವೇ, ತನ್ನೊಳಗೆ ಅರಿಯು ಸ್ವಯವಾಗಿರಲು ಅನ್ಯರ ಕೇಳಲುಂಟೇ. ಎಲ್ಲವನರಿತು ಫಲವೇನಯ್ಯ, ಎಲ್ಲವನರಿತು ಫಲವೇನಯ್ಯ. ಚನ್ನಮಲ್ಲಿಕಾರ್ಜುನ ದೇವಾ ಚನ್ನಮಲ್ಲಿಕಾರ್ಜುನ ದೇವಾ, ನೀವು ಅರಿವಾಗಿ ಮುಂದುದೋರಿದ ಕಾರಣ, ನೀವು ಅರಿವಾಗಿ ಮುಂದುದೋರಿದ ಕಾರಣ, ನಿಮ್ಮಿಂದ ನಿಮ್ಮರಿದೆನಯ್ಯ. ಎಲ್ಲವನರಿತು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲವೇ, ತನ್ನ ತಾನರಿಯಬೇಕಲ್ಲವೇ, ತನ್ನೊಳಗೆ ಅರಿಯು ಸ್ವಯವಾಗಿರಲು ಅನ್ಯರ ಕೇಳಲುಂಟೇ. ಎಲ್ಲವನರಿತು ಫಲವೇನಯ್ಯ. ಚನ್ನಮಲ್ಲಿಕಾರ್ಜುನ ದೇವಾ ಚನ್ನಮಲ್ಲಿಕಾರ್ಜುನ ದೇವ, ನೀವು ಅರಿವಾಗೆ ಮುಂದುದೋರಿದ ಕಾರಣ, ನಿಮ್ಮಿಂದ ನಿಮ್ಮರಿದೆನಯ್ಯ. ಎಲ್ಲವನರಿತು ಫಲವೇನಯ್ಯ, ಎಲ್ಲವನರಿತು, ಎಲ್ಲವನರಿತು, ಎಲ್ಲವನರಿತು ಫಲವೇನಯ್ಯ. ಸರ್ವರಿಗೂ ಶರಣು ಶರಣಾರ್ಥಿಗಳು.
ಅನಂತ ಧನ್ಯವಾದಗಳು ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರೇ. ಬಹುಶಃ ತಮ್ಮ ಇಡೀ ಬದುಕಿನ ಸುಮಾರು 50 ವರ್ಷ ನಿರಂತರವಾಗಿ ಈ ವಚನ ಸಂಗೀತ, ವಿಶೇಷವಾಗಿ ಶರಣ ಸಾಹಿತ್ಯದೊಳಗೆ ತೊಡಗಿಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ಹಿಂದೂಸ್ತಾನಿ ಗಾಯಕರು ಇವತ್ತಿಗೆ ಲಭ್ಯರಾಗಿದ್ದಾರೆ. ಇನ್ನೊಂದು ವಿಶೇಷ ಅಂತ ಅಂದ್ರೆ ಪ್ರತಿ ಶಿವರಾತ್ರಿ ದಿನ ಅವರು ಅಥಣಿ ಶ್ರೀಗಳ ಮಠಕ್ಕೆ ಹೋಗಿ ಅಲ್ಲಿ ಮಾಡ್ತಾ ಇದ್ರು. ಕಳೆದ 1 ವರ್ಷಗಳಿಂದ ಅವ್ರಿಗೆ ಕಳೆದ ವರ್ಷ ಆಕ್ಸಿಡೆಂಟ್ ಆದಾಗ ಅವ್ರು ಬಿಟ್ರು. ಮತ್ತೆ ಹೊಂಟ್ರಿ ಬಿಡ್ಲಿ ಸರ್, ಅಲ್ಲಿ ಅವತ್ತು ಹೋಗಿ ಹಾಡಿನಿ. ಹೌದು ಹಾ, ಓಕೆ. ಅವ್ರಿಗೆ ಅನಂತ ಧನ್ಯವಾದಗಳು. ಅಥಣಿ ಶ್ರೀಗಳ ಕೃಪಾಶೀರ್ವಾದಕ್ಕೆ ಒಳಗೊಂಡಂತ ಶ್ರೀ ಪ್ರೊಫೆಸರ್ ಸಿ ಬಸವನಾಡರ ಮೊಮ್ಮಗ ಅವರಿಗೆ, ಅವ್ರ ಕುಟುಂಬದವರಿಗೆ ಸ್ವಾಗತ ಕೋರ್ತಾ, ಈಗ ಡಾಕ್ಟರ್ ದಾನಮ್ಮ ಜಳಕಿ ಅವರು ದತ್ತಿದಾಸೋಹಿಗಳ ಬಗ್ಗೆ ಮತ್ತು ಇವತ್ತಿನ ಉಪನ್ಯಾಸಕಿಯರ ಬಗ್ಗೆ ಪರಿಚಯವನ್ನು ಮಾಡ್ಲಿ ಅಂತ ಅವ್ರಲ್ಲಿ ಕೇಳುವಂತ. ಎಲ್ಲರಿಗೂ ಧನ್ಯವಾದಗಳು. ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಶರಣಾರ್ಥಿಗಳು. ಅಯ್ಯ, ನಿಮ್ಮ ಶರಣರ ಕಂಡರೆ ಕಟು ಸುಖವೇನಗಯ್ಯ, ಕಾಣದಿರೆ ಅವಸ್ಥೆ ನೋಡಯ್ಯ, ತಬಕದ ಸ್ನೇಹ ದರ್ಶನದಲ್ಲಿ ತರಹರವಾಯಿತು ಕೂಡಲ ಸಂಗಮ ದೇವ, ನಿಮ್ಮ ಶರಣರ ಶ್ರೀಪಾದವ ಕಂಡು ಧನ್ಯನಾದನು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಅಂತರ್ಜಾಲದ ವೇದಿಕೆಯ ಮೂಲಕ ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮ ಶರಣ ಮಾರ್ಗದ ತತ್ವ ಸಿದ್ಧಾಂತದಡಿಯಲ್ಲಿ ಇವತ್ತಿನ ವಚನ ವಿಶೇಷ ದತ್ತಿ ಉಪನ್ಯಾಸಕ್ಕಾಗಿ ಉಪಸ್ಥಿತರಿರುವಂತ ಸರ್ವ ಶರಣು ಬಂಧುಗಳಿಗೆ ಶರಣಾರ್ಥಿಗಳು. 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಮೂಲಕ ಮಹಿಳೆಯರಿಗೆ ಸಮಾನ ಅವಕಾಶವನ್ನ ಕಲ್ಪಿಸಿದರೆ, 21ನೇ ಶತಮಾನದಲ್ಲಿ ಈ ವೇದಿಕೆಯ ಮೂಲಕ ಸದಾ ನಮ್ಮೆಲ್ಲರಿಗೂ ಶರಣ ಸಂಸ್ಕೃತಿಯನ್ನ ಅರಿಲಿಕ್ಕೆ, ವಚನಗಳ ಸಾರವನ್ನ, ಸಾವಿಲ್ಲದ ಶರಣರ ಬಗ್ಗೆ ಅನೇಕ ವಿಷಯಗಳನ್ನ ಸವಿಲಿಕ್ಕೆ ಸದಾ ಮಾರ್ಗದರ್ಶನ ಮಾಡ್ತಾ ಇರುವ ದಿಟ್ಟ ಸಂಶೋಧಕರು, ಬಹುಭಾಷಾ ಪರಿಣಿತರು ಆಗಿರುವ ಅಪ್ಪಟ ಬಸವತತ್ವ ಪರಿಪಾಲಕರಾಗಿರುವಂತ ಶರಣರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ವೇದಿಕೆ ಪರವಾಗಿ ಹಾಗೂ ಇಂದಿನ ಉಪಸ್ಥಿತರಿರುವ ಎಲ್ಲ ಸರ್ವ ಶರಣು ಬಂಧುಗಳ ಪರವಾಗಿ ಶರಣಾರ್ಥಿಗಳನ್ನ ಹೇಳ್ತಾ ವೇದಿಕೆಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ಅತ್ಯಂತ ಸುಷ್ಠವಾಗಿ ವಚನ ಪ್ರಾರ್ಥನೆಯನ್ನು ಮಾಡಿದಂತ ಅಂತಾರಾಷ್ಟ್ರೀಯ ಗಾಯಕರಾಗಿರುವ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅಣ್ಣನವರಿಗೂ ಸಹ ಶರಣಾರ್ಥಿಗಳು ವೇದಿಕೆಗೆ ಸ್ವಾಗತವನ್ನ ಹೇಳ್ತಾ ಇದ್ದೀನಿ. ಅಲ್ಲದೆ ವಚನ ಮಂಗಳವನ್ನ ಮಾಡಲಿರುವಂತ ಶರಣೆ ವಿದ್ಯಾ ಮಗ್ದುಮ್ ಸಹೋದರಿಯವರಿಗೂ ಸಹಿತ ಶರಣಾರ್ಥಿಗಳು. ಸ್ವಾಗತ ಮೇಡಮ್. ಅದೇ ರೀತಿ ಸದಾ ಆಶೀರ್ವಾದವನ್ನ ಹಿರಿಯರಾಗಿ ನಮ್ಮ ಸಂಘಟನೆಯ ಬಲವನ್ನು ತುಂಬುತ್ತಾ ಇರುವಂತ ಇವತ್ತಿನ ದತ್ತಿ ದಾಸೋಹಿಗಳಾಗಿರುವಂತ ಶರಣೆ ಗೌರಮ್ಮ ನಾಶಿ ಬಾಗಲಕೋಟೆ ಅವರು, ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪ ಅವರ ಹೆಸರಿನಲ್ಲಿ ದತ್ತಿ ಉಪನ್ಯಾಸವನ್ನ ಇಟ್ಟಿದ್ದು ನಮ್ಮೆಲ್ಲರಿಗೂ ಅನುಕರಣೀಯ. ಅವರಿಗೂ ಸಹಿತ ಶರಣಾರ್ಥಿಗಳನ್ನ ಹೇಳ್ತಾ ಅವರಿಗೆ ವೇದಿಕೆ ಪರವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಅಲ್ಲದೆ ಇವತ್ತಿನ ಒಂದು ಪ್ರಮುಖವಾಗಿ ಗಚ್ಚಿನ ಮಠದ ಶ್ರೀ ಸಿದ್ಧಲಿಂಗ ಅಪ್ಪನವರು ವಿಷಯವಾಗಿ ಅನುಭವವನ್ನು ನೀಡ್ತಾ ಇರುವಂತ ಶರಣೆ ರೋಹಿಣಿ ಯಾದವಾಡ್, ಶಿಕ್ಷಕರು, ಅಥಣಿ ವಿದ್ಯಾವರ್ತಕ ಸಂಸ್ಥೆ ಅಥಣಿ, ಅವರಿಗೂ ಸಹಿತ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿರುವಂತ ಸ್ವಾಗತವನ್ನ ಕೋರ್ತಾ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀನಿ. ಅಲ್ಲದೆ ಪ್ರತಿ ವಾರದ ವೆಬಿನಾರ್ಗೆ ತಾಂತ್ರಿಕ ಸಹಾಯವನ್ನ ನೀಡ್ತಾ ಇರುವಂತ ಶರಣರಾಗಿರುವಂತ ರುದ್ರಮೂರ್ತಿ ಹಾಗೂ ಶರಣರಾದ ರಾಜಣ್ಣ ಅವರಿಗೂ ಹಾಗೂ ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಮ್ ಅವ್ರಿಗೂ ಸಹಿತ ಶರಣಾರ್ಥಿಗಳು. ಸ್ವಾಗತ ಎಲ್ಲರಿಗೂ. ಇವತ್ತಿನ ಒಂದು ದತ್ತಿ ಉಪನ್ಯಾಸಕರ ಹಾಗೂ ಅನುಭವವನ್ನು ನೀಡ್ತಾ ಇರುವಂತ ಉಪನ್ಯಾಸಕರ ಒಂದು ಪರಿಚಯವನ್ನು ಮಾಡ್ಲಿಕ್ಕೆ ನನಗೆ ಅತೀವ ಹೆಮ್ಮೆ ಅನಿಸ್ತಾ ಇದೆ. ಅದರಲ್ಲೂ ಪ್ರಾರಂಭದಲ್ಲಿ ನಾನು ಮುಖ್ಯವಾಗಿ ಇವತ್ತಿನ ದತ್ತಿ ಉಪನ್ಯಾಸ ಇಟ್ಟಂತ ಹಿರಿಯರು, ಮಾರ್ಗದರ್ಶಕರು ಆಗಿರುವಂತ ಹಾಗೂ ಈ ಒಂದು ವಚನ ಸಾಹಿತ್ಯವನ್ನ ಸಾಕಷ್ಟು ಆಳವಾಗಿ ಅಧ್ಯಯನ ಮಾಡಿರುವಂತ ಶರಣೆ ಗೌರಮ್ಮ ನಾಶಿ ಅವರ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ಅವರು ಜಾಸ್ತಿ ಏನು ಹೇಳ್ಬೇಡಿ, ಹಿರಿಯ ಸದಸ್ಯರು ಹೇಳಿದ್ರೆ ಸಾಕು ಅಂತ ಬಹಳ ವಿನಯದಿಂದ ಅವ್ರು ಹೇಳಿದ್ದನ್ನ ನೆನಪಿಸ್ಕೊಳ್ತಾ, ಪ್ರಮುಖವಾಗಿ ಎಲ್ರು ನಾವು ದತ್ತಿ ದಾಸೋಹವನ್ನ ನಮ್ಮ ಒಂದು ಮನಿತನದಲ್ಲಿ ಹೆಸರಿನಲ್ಲಿ ಇಟ್ಕೊಂಡ್ರೆ ಅಥವಾ ಯಾರೋ ನಮ್ಮ ಹಿರಿಯರ ಬಗ್ಗೆ ಇಟ್ಕೊಂಡ್ರೆ ಅವರು ಜಗವೇ ಮರೆಯದಂತಹ ಕಣ್ಮಣಿಗಳಾಗಿರುವಂತಹ ಸಾವಿಲ್ಲದ ಶರಣರಾಗಿರುವಂತಹ ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪ ಅವರ ಹೆಸರಿನಲ್ಲಿ ದತ್ತಿಯನ್ನಿಟ್ಟುವುದು ಅತ್ಯಂತ ಅನುಕರಣೀಯ ಹಾಗೂ ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆ ವಿಷಯ ಅಂತ ಈ ವೇದಿಕೆಗೆ ಹೇಳಿಕೆ ಅತೀವ ಖುಷಿ ಅನಿಸ್ತಾ ಇದೆ. ಸಾಕಷ್ಟು ಉಪನ್ಯಾಸಗಳನ್ನ ಅವರು ನೀಡಿದ್ದು ಅಷ್ಟೇ ಅಲ್ಲದೆ ಅನೇಕ ಲೇಖನಗಳನ್ನ, ಪುಸ್ತಕಗಳನ್ನ ಸಹಿತ ಸಾಹಿತ್ಯಿಕವಾಗಿ ಕ್ರಿಶ್ಚಿಯನ್ ಸಹಿತ ಮಾಡಿರುವಂತ ಶರಣೆ ಗೌರಮ್ಮ ನಾಶಿ ಮೇಡಮ್ ಅವರು ಮೂಲತಃ ಬಾಗಲಕೋಟೆಯವರು.
ಬಸವಣ್ಣ ಹಾಗೂ ಬಸವಾದಿ ಶರಣರ ಚಿಂತನೆಗಳಲ್ಲಿ ಅತ್ಯಂತ ಆಳವಾಗಿ ಅಧ್ಯಯನವನ್ನ ಮಾಡಿದಂತ ಶರಣೆ ಗೌರಮ್ಮ ನಾಶಿ ಮೇಡಮ್ ಅವರು ಅಕ್ಕನ ಅರಿವಿನ ಹಿರಿಯ ಸದಸ್ಯರು ಹಾಗೂ ದತ್ತಿ ದಾಸೋಹಿಗಳು ಅಜೀವ ಸದಸ್ಯತ್ವವನ್ನು ಪಡೆದು ಅನೇಕರಿಗೆ ಮಾರ್ಗದರ್ಶನ ಮಾಡ್ತಾ ಸಂಘಟನೆಯನ್ನ ಬಲಪಡಿಸ್ತಾ ಇದ್ದಾರೆ ಅಂತ ಹೇಳಿಕ್ಕೆ ಅತೀವ ಹೆಮ್ಮೆ ಅನಿಸ್ತಾ ಇದೆ. ಮೇಡಮ್ ಅವರು ಈಗಾಗಲೇ ಉಪನ್ಯಾಸಕರಾಗಿ ಕಾರ್ಯವನ್ನ ಮಾಡಿದ್ದು ವಾಲಂಟಿಯರ್ ತಗೊಂಡು ಅವರು ಈ ಒಂದು ಸಮಾಜ ಸೇವೆಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದನ್ನ ಇಲ್ಲಿ ವೇದಿಕೆಗೆ ತಿಳಿಸ್ಲಿಕ್ಕೆ ಅತೀವ ಸಂತೋಷ ಅನಿಸ್ತಾ ಇದೆ. ಸ್ವಾಗತ ಮೇಡಮ್, ತಮ್ಮರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ಇವತ್ತಿನ ಉಪನ್ಯಾಸಕರಾಗಿರುವಂತಹ ಶರಣೆ ರೋಹಿಣಿ ಯಾದವಾಡ್ ಅವರ ಪರಿಚಯವನ್ನ ನಾನು ಹೇಳ್ಬೇಕು ಅಂದ್ರೆ ಸಾಗರದಲ್ಲಿ ಬೊಗಸೆಯಲ್ಲಿ ನೀರು ಹಿಡಿದಷ್ಟು ನಾನು ಅನಿಸ್ತಾ ಇದೆ. ಯಾಕಂದ್ರೆ ಅತೀವ ಸಾಧನೆಯನ್ನು ಮಾಡಿದಂತ ಶ್ರೀಮತಿ ರೋಹಿಣಿ ಯಾದವಾಡ್ ಅವರು MA ಕನ್ನಡ BEd, ಅವರು ಹೈಸ್ಕೂಲ್ ಶಿಕ್ಷಕರಾಗಿದ್ರು ಸಹ ಸಾಕಷ್ಟು ಪತ್ರಿಕಾ ಅನುಭವ, ಸಾಹಿತ್ಯಿಕ ಸೇವೆಯನ್ನ ಮತ್ತು ಸಮಾಜ ಸೇವೆಯನ್ನ ಮಾಡಿದವರು. ನೆಹರು ಯುವ ಕೇಂದ್ರ ರಾಷ್ಟ್ರೀಯ ಸೇವಾ ಕಾರ್ಯಕರ್ತೆಯಾಗಿ 2 ವರ್ಷ ಯುವಜನ ಸೇವಾ ಇಲಾಖೆ KYSC ಕಾರ್ಯಾನುಭವವನ್ನ ಪಡೆದಿರುವಂತವರು. ಪತ್ರಿಕಾ ಅನುಭವದಲ್ಲಿ ಕನ್ನಡಪ್ರಭ ತಾಲೂಕು ವರದಿಗಾರರಾಗಿ ಹಾಗೂ ಕನ್ನಡಮ್ಮ ಬೆಳಗಾವಿ ಉಪಸಂಪಾದಕಿಯಾಗಿ ಕಾರ್ಯ ಮಾಡಿದವರು. ಅನೇಕ ಸಾಹಿತ್ಯಿಕ ಸೇವೆ ಪ್ರಕಟಿತವಾಗಿದ್ದು ಅಣ್ಣಾ ಹಜಾರೆ ವ್ಯಕ್ತಿ ಚಿತ್ರಣ ಅಣ್ಣ ಅನ್ನೋ ಕೃತಿ, ಜೀವಸೆಲೆ ಕವನ ಸಂಕಲನ, ಆರದ ನಂದಾದೀಪ, ಡಾಕ್ಟರ್ ಮಂದಾಕಿನಿ ಪಟ್ಟಣ್ ಜೀವನ ಸಾಧನೆ, ಸಾರ್ಥಕ ಸಂಭ್ರಮ ಶಿವನೂರ್ ಗೌಡರ್ ಜೀವನ ಸಾಧನೆ, ವಚನ ಸೌರಭ ಆಧುನಿಕ ವಚನ ಸಂಕಲನ, ಬೆಳ್ಳಿ ಹಬ್ಬ, ಈಶಗೀತೆ ಗುಚ್ಛ, ಡಾಕ್ಟರ್ ಅಶೋಕ್ ನರೋಡೆ ಸಂಪಾದನಾ ಲೋಕ, ಶಿವಪ್ರಭೆ, ಅಷ್ಟೇ ಅಲ್ಲದೆ ಅನೇಕ ಕೃತಿಗಳನ್ನು ಸಹಿತ ಅಂಡಮಾನ್ ನಿಕೋಬಾರ್ ಪ್ರವಾಸ ಕಥನ ಆಗಿರ್ಬೋದು, ಹನಿಗವನಗಳು, ಚುಟುಕುಗಳು, ಲಾಕ್ಡೌನ್ ಸಾಹಿತ್ಯ, ಅನೇಕ ಅಂತರ್ಗತ ಅಂಕಣ ಬರಹಗಳನ್ನು ಸಹಿತ ಪ್ರಕಟ ಮಾಡಿದ್ದಾರೆ. ಲೇಖಕ ಪ್ರಕಟಿತ ಪತ್ರಿಕೆಗಳಲ್ಲೂ ಸಾಕಷ್ಟು ಸಂಯುಕ್ತ ಕರ್ನಾಟಕ, ವಿಜಯವಾಣಿ, ವಿಜಯ ಕರ್ನಾಟಕ, ಕನ್ನಡಪ್ರಭ, ಲೋಕದರ್ಶನ, ಹಸಿರು ಕ್ರಾಂತಿ, ವಿಶ್ವವಾಣಿ, ಭಾರತ ವೈಭವ, ಕುಂದಾನಗರಿ, ಹೀಗೆ ಅನೇಕ ವಾರ ಪತ್ರಿಕೆಗಳಲ್ಲಿ ಅಲ್ಲದೆ ದಿನಪತ್ರಿಕೆ ಅಲ್ಲದೆ ವಾರ ಪತ್ರಿಕೆ ಆಗಿರುವಂತಹ ತರಂಗ, ಸುಧಾ, ಪ್ರಪಂಚ, ಕರ್ಮವೀರ, ವಿಜಯ ಸಂದೇಶ, ಮಾಸಪತ್ರಿಕೆ, ಈ ಅನೇಕ ಕೃತಿಗಳಲ್ಲಿ ಬಿಡಿ ಲೇಖನಗಳು ಸಹಿತ ಪ್ರಕಟವಾಗಿದ್ದು ಅನೇಕ ಓದುಗರ ಮನವನ್ನ ಸೆಳೆದಿವೆ. ಸಾಹಿತ್ಯಿಕ ಚಟುವಟಿಕೆಯಲ್ಲಿ ಸಹಿತ ಉಗಾರದಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಜಾನಪದ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದ್ದಾರೆ. ವಿಮೋಚನಾ ಸಂಸ್ಥೆ ಧಾರವಾಡಲ್ಲಿ ಗುಬ್ಬಚ್ಚಿಗೂಡು, ಬೆಳಗಾವಿಯಲ್ಲಿ ನಡೆದಂತಹ ಸಂಶೋಧನಾ ಕಮ್ಮಟ ಆಗಿರ್ಬೋದು, ಕುಪ್ಪರಿಯಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕಥಾ ಕಮ್ಮಟ, ಜಮಖಂಡಿ ಓಲೆ ಮಠದಲ್ಲಿ ಡಾಕ್ಟರ್ ಅಭಿನವ ಕುಮಾರಸ್ವಾಮಿಗಳ ಕುರಿತಾದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ, ಅನೇಕ ಒಂದು ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸುವುದರ ಮೂಲಕವಾಗಿ ಅನೇಕರಿಗೆ ಪರಿಚಿತರು. ಅನೇಕ ಉಪನ್ಯಾಸಗಳನ್ನು ಸಹಿತ ನೀಡಿದ್ದು ಪ್ರಮುಖವಾದಂತಹ ಉಪನ್ಯಾಸಗಳು ಕನ್ನಡ ಸಾಹಿತ್ಯ ಸಂಸ್ಕೃತಿ ಇಲಾಖೆ ವತಿಯಿಂದ ನಡೆದಂತ ಉಪನ್ಯಾಸ ಬೆಳಗಾವಿ ಜಿಲ್ಲೆಯ ಜಾನಪದ ಕಲಾವಿದರು ಅನ್ನೋದು, ರಾಮದುರ್ಗದಲ್ಲಿ ನಡೆದಂತಹ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಸರ್ವಾಧ್ಯಕ್ಷ ನೀಲಗಂಗಾ ಚರಂತಿ ಮಠ್ ಬದುಕು ಬರಹ ಕುರಿತು ಉಪನ್ಯಾಸ, ಹುಕ್ಕೇರಿಯಲ್ಲಿ ನಡೆದಂತ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ, ಹೀಗೆ ಅನೇಕ ಕಡೆ, ಅಷ್ಟೇ ಅಲ್ಲದೆ ಬಸವ ಟಿವಿ ಚಲನದಲ್ಲಿ ಸಹಿತ ಅನುಭವ ಮಂಟಪದ ಕುರಿತು ಉಪನ್ಯಾಸ, ಅಷ್ಟೇ ಅಲ್ಲದೆ ಅನೇಕ ಮಹಾವಿದ್ಯಾಲಯದಲ್ಲಿ NSS ಶಿಬಿರದಲ್ಲಿ ಅಸೋಸಿಯೇಷನ್, ಒಂದು ಮಹಿಳಾ ಅಸೋಸಿಯೇಷನ್ ಅಲ್ಲಿ ಅವರು ಉಪನ್ಯಾಸಗಳನ್ನ ಮಾಡಿದ್ದನ್ನ ಇಲ್ಲಿ ನೆನಪಿಸ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಅನೇಕ ಕವಿಗೋಷ್ಠಿಗಳಲ್ಲಿ ಸಹಿತ ಭಾಗವಹಿಸುವ ಮೂಲಕ ಸಾಹಿತಿ, ಕವಿತ್ರಿ ಅನ್ನುವಂತ ಗರಿಮೆಯನ್ನ ಪಡೆದುಕೊಂಡಿದ್ದಾರೆ. ಇಂಥವರು ಇವತ್ತು ಅಷ್ಟೇ ಅಲ್ಲದೆ ಆಕಾಶವಾಣಿ, ದೂರದರ್ಶನದಲ್ಲಿ ಸಹಿತ ಸಾಕಷ್ಟು ವೇಣುದಲ್ಲಿ ಇರ್ಬೋದು, ಧಾರವಾಡ ಆಕಾಶವಾಣಿಯಲ್ಲಿ ಇರ್ಬೋದು, FM ಕೇಂದ್ರದಲ್ಲಿರ್ಬೋದು, TV9 ದಲ್ಲಿರ್ಬೋದು, ಅನೇಕ ಹಬ್ಬಗಳ ಆಚರಣೆ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ, ಏಕೀಕರಣ ಹೋರಾಟಗಾರರ ಬಗ್ಗೆ, ವಿಶ್ವ ಕನ್ನಡದ ಬಗ್ಗೆ, ಹೀಗೆ ಅನೇಕ ಸಾಹಿತ್ಯಿಕ ಒಂದು ಕಾರ್ಯವನ್ನ ಮಾಡಿದ್ದನ್ನ, ಉಪನ್ಯಾಸವನ್ನ ಕೊಟ್ಟಿದ್ದನ್ನ ಇಲ್ಲಿ ನೆನಪಿಸ್ಕೊಳ್ಬಹುದು. ಅದರಲ್ಲೂ ಪ್ರಮುಖವಾಗಿ ಅನೇಕ ಬಿರುದುಗಳನ್ನ ಅವರ ಮುಡಿಗೇರಿವೆ. ಅದು ಮುಖ್ಯವಾಗಿ ಕಾಲೇಜು ಕ್ರೀಡಾಕೂಟದಲ್ಲಿ ಮಹಿಳಾ ಚಾಂಪಿಯನ್ ಆಗಿರ್ಬೋದು, ಬೆಸ್ಟ್ NSS ಗ್ರೂಪ್ ಲೀಡರ್ ಆಗಿರ್ಬೋದು, ಕರ್ನಾಟಕ ಸರ್ಕಾರದಿಂದ ರಾಜ್ಯ ಯುವ ಪ್ರಶಸ್ತಿ, ಜಿಲ್ಲಾ ಆದರ್ಶ ಪತ್ರಕರ್ತೆ, ತಾಲೂಕು ಮತ್ತು ಆಡಳಿತ ಅಥಣಿ ಕನ್ನಡ ರಾಜ್ಯೋತ್ಸವ ಸಮಿತಿಯಿಂದ ಸನ್ಮಾನ, ಶಿಕ್ಷಕ ರತ್ನ ಪ್ರಶಸ್ತಿ, ರಾಜ್ಯ ಮಟ್ಟದ ಕುವೆಂಪು ಪ್ರಶಸ್ತಿ, ಮಹಿಳಾ ಲೋಕದ ಕಣ್ಮನಿ, ಹೇಳ್ತಾ ಹೋದ್ರೆ ಸಾವಿರಾರು ಒಂದು ಪುಟಗಳ ಪ್ರಶಸ್ತಿಗಳನ್ನ ಮೇಡಮ್ ಅವ್ರಿಗೆ ಬಂದಿದ್ದನ್ನ ವೇದಿಕೆಗೆ ತಿಳಿಸ್ಲಿಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಪ್ರವಾಸ ಕಥನಗಳನ್ನು ಸಹಿತ ಬರೆದಿದ್ದಾರೆ, ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಹಿತ ಕಾರ್ಯವನ್ನು ಮಾಡಿದ್ದಾರೆ. ಇಂಥವರು ಇವತ್ತು ನಮ್ಮಲ್ಲಿ ಉಪನ್ಯಾಸಕರಾಗಿ ಉಪನ್ಯಾಸವನ್ನು ನೀಡ್ತಾ ಇರೋದು ಒಂದು ಹೆಮ್ಮೆ. ಮೇಡಮ್ ಅವ್ರಿಗೆ ಪುನಃ ವೇದಿಕೆ ಪರವಾಗಿ ಸ್ವಾಗತವನ್ನು ಹೇಳ್ತಾ, ಸಾಕಷ್ಟು ಒಂದು
ವಿದ್ವತ್ತತೆಯನ್ನು ಹೊಂದಿರುವಂತ ಮೇಡಮ್ ಅವರು ಇವತ್ತು ನಮಗೆ ಪ್ರಮುಖವಾಗಿರುವಂತ ಉಪನ್ಯಾಸವನ್ನ ನೀಡಲಿದ್ದಾರೆ ಅಂತ ಹೇಳಿಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಅವರ ಪರಿಚಯವನ್ನ ಇಷ್ಟು ಮಾಡಿ ವೇದಿಕೆಗೆ ಅವರಿಗಾಗಿ ತೆರವು ಮಾಡ್ತಾ ಇದ್ದೀನಿ. ಮೇಡಮ್, ತಮಗೆ ನಮಸ್ಕಾರಗಳು, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ರೋಹಿಣಿ ಯಾದವಾಡ್ರವರು ತಮ್ಮ ತಂದೆಯವ್ರ ಜೊತೆಗೆ ಒಂದು 13 ವರ್ಷದ ಕೆಳಗಡೆ ಅಣ್ಣಾ ಹಜಾರೆ ಅವ್ರನ್ನ ಭೇಟಿಯಾಗಿ ಪುಸ್ತಕವನ್ನು ಬರೆದಂತವ್ರು, ನೇರವಾಗಿ ಅವ್ರ ಜೊತೆಗೆ ಸಂದರ್ಶನ ಮಾಡಿದಂತವ್ರು. ನನಗೆ ಆರಂಭದೊಳಗ ತಮ್ಮ ಕೃತಿಗಳನ್ನ ಕಳಿಸ್ಕೊಟ್ಟವ್ರು. ಅವರು ಬಹಳ ಒಳ್ಳೆಯ ಸೃಜನಶೀಲ ಸಾಹಿತಿ. ಅವರು ಅಷ್ಟೇ ಅಲ್ಲ, ಅಥನೀಶ್ ಗಚ್ಚಿನ ಮಠದ ಸದ್ಭಕ್ತರಲ್ಲಿ ಅಗ್ರರು ಅಂತಕ್ಕಂಥ ಅವರು ಮತ್ತು ಅವ್ರ ತಂದೆಯವರು. ಈಗ ಅವರಿಗೆ 1 ಗಂಟೆ ಉಪನ್ಯಾಸ ಸಮಯ, ಮಾತಾಡಿ. ಸರಿ ಸರ್. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣ ತಂದೆ ತಾಯಂದಿರಲ್ಲಿ ಶುಭೋದಯ ಹೇಳುತ್ತಾ ಸರ್ವರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಶರಣೆ ಗೌರಮ್ಮ ನಾಶಿ ಅಮ್ಮನವರು ಬಾಗಲಕೋಟೆ ಅವರ ಕರ್ನಾಟಕ ಗಾಂಧಿ ಹರ್ಡೇಕರ್ ಮಂಜಪ್ಪ ಅವರ ಹೆಸರಿನಲ್ಲಿಯ ದತ್ತಿ ಉಪನ್ಯಾಸವಾಗಿ ಗಚ್ಚಿನ ಮಠದ ಶ್ರೀ ಸಿದ್ಧಲಿಂಗ ಅಪ್ಪನವರು ಎಂಬ ವಿಷಯದ ಮೇಲೆ ಇಂದಿನ ಉಪನ್ಯಾಸ. ಇದು ಗೂಗಲ್ ಮೀಟ್ ಶರಣ ಚಿಂತನ ಮಾಲಿಕೆ 318ನೇದು. ಈ ವೇದಿಕೆಯ ರೂವಾರಿಗಳಾದಂಥ ಬಸವಾಭಿಮಾನಿ, ಸಂಶೋಧಕರು, ಬಸವ ತತ್ವ ಪ್ರಸಾರಕರು ಆದ ಶರಣರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಶರಣು ಸಮರ್ಪಿಸುತ್ತ, ಸಂಯೋಜಕರಾದ ಸಹೋದರಿ ಡಾಕ್ಟರ್ ದಾನಮ್ಮ ಜಳಕಿ, ಸಹೋದರರಾದಂತಹ ರುದ್ರಮೂರ್ತಿ ಪ್ರಭುವಣ್ಣ, ಕುಮಾರ ರಾಜಣ್ಣ ಅವರಲ್ಲಿ ಶರಣಾರ್ಥಿಗಳು. ಇದೀಗ ಪ್ರಾರ್ಥನೆಗೈದಂತಹ ಮೃತ್ಯುಂಜಯ ಶೆಟ್ಟರ್ ಶರಣರಲ್ಲಿ ಸ್ವಾಗತ ಹಾಗೂ ಪರಿಚಯ. ಯಾಕೋ ಪರಿಚಯ ಬಹಳ ದೊಡ್ಡದು ಅಂತ ಅನಿಸ್ತು ನನಗ. ಅಕ್ಕ ಹೇಳೋ ಮುಂದ ಬಹಳ ಮುಜುಗರ ಆಗ್ತಾ ಇತ್ತು. ಪರಿಚಯ ಮಾಡಿಕೊಟ್ಟಂತಹ ದಾನಮಕ್ಕ ಅವರಲ್ಲಿ ಹಾಗೂ ದತ್ತಿ ದಾಸೋಹ ನೀಡಿದಂತಹ ಗೌರಮ್ಮ ನಾಶಿ ತಾಯಿಯವರಲ್ಲಿ ಶರಣುಗಳನ್ನು ಸಲ್ಲಿಸುತ್ತಾ, ಇದೀಗ ಈ ವೇದಿಕೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಹಿರಿಕಿರಿಯ ಶರಣೆಯರಿಗೆ ಅನಂತ ಶರಣಾರ್ಥಿಗಳು. ಆತ್ಮೀಯ ಶರಣ ಬಂಧುಗಳೇ, ನನ್ನ ಜನ್ಮ ಹಾಗೂ ಕರ್ಮಭೂಮಿಯಾದಂತಹ ಅಥಣಿ ಪುಣ್ಯಕ್ಷೇತ್ರ ಗಚ್ಚಿನ ಮಠದಲ್ಲಿ ಇದೀಗ ಶರಣ ಸಂಸ್ಕೃತಿ ಉತ್ಸವ ನಡೆಯುತ್ತಾ ಇದೆ. ಇಂದು ಮತ್ತು ನಾಳೆ ಮಹಾಶಿವರಾತ್ರಿ ನಿಮಿತ್ತ ಬೆಳಗಿನ ಹೊತ್ತು ಸಹಜ ಶಿವಯೋಗ, ಸಾಮೂಹಿಕ ಇಷ್ಟಲಿಂಗ ಪೂಜಾ ಪ್ರಾತ್ಯಕ್ಷಿಕೆ ನಡೀತಾ ಇದೆ. ನಾಳೆ ದಿನ ಇಲ್ಲಿ ನಾನು ಇವತ್ತು ಏನ್ ಮಾತನಾಡ್ತಾ ಇದ್ದೀನಿ, ಲಿಂಗೈಕ್ಯ ಪರಮ ಪೂಜ್ಯ ಸಿದ್ಧಲಿಂಗ ಅಪ್ಪಗಳವರ ಕುರಿತು ಮಾತನಾಡ್ತಾ ಇದ್ದೀನಿ. ಅವರ ಕುರಿತಾಗಿ ನಾಳೆಯ ದಿನ 88ನೇ ಸ್ಮರಣೋತ್ಸವ ಕೂಡ ಆಚರಿಸಲಾಗ್ತಿದೆ. ಇಂಥ ಒಂದು ಶುಭಗಳಿಗೆಯಲ್ಲಿ ಈ ವೇದಿಕೆಯಲ್ಲಿ ಇದೇ ಪೂಜ್ಯರ ಕುರಿತಾಗಿ ಅನುಭವ ಹಂಚಿಕೊಳ್ಳಲು ನನಗೆ ಇದೊಂದು ನನ್ನ ಸೌಭಾಗ್ಯ ಅಂತ ಹೇಳ್ತಾ, ಈ ಅವಕಾಶ ಕಲ್ಪಿಸಿಕೊಟ್ಟಂತಹ ವೇದಿಕೆಗೆ ಮಗದೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಇವತ್ತಿನ ನನ್ನ ಉಪನ್ಯಾಸ ಅಥಣಿ ಗಚ್ಚಿನ ಮಠದ ಸಿದ್ಧಲಿಂಗಪ್ಪಗಳವರ ಕುರಿತಾಗಿ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಂಭಾವ, ಚಿತ್ತದಲ್ಲಿ ನಿರಪೇಕ್ಷೆ, ವಿಷಯಗಳಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಪ್ರಸಾದದಲ್ಲಿ ಪರಿಣಾಮಿ ಎಂಬ ಶರಣರ ವಚನದಂತೆ ಬದುಕನ್ನು ಪ್ರಸಾದ ಕಾಯಕವಾಗಿಸಿಕೊಂಡವರು ಅಥಣಿಯ ಗಚ್ಚಿನ ಮಠದ ಲಿಂಗೈಕ್ಯ ಪೂಜ್ಯ ಸಿದ್ಧಲಿಂಗಪ್ಪಗಳವರು. ಸಿದ್ಧಲಿಂಗಪ್ಪಗಳವರು ಕಾಯಕನಿಷ್ಠರು, ತ್ರಿವಿಧ ದಾಸೋಹ ಮೂರ್ತಿಗಳು ಆಗಿದ್ದರು. ಅಥಣಿ ಎಂದಾಕ್ಷಣ ಎಲ್ಲರಿಗೆ ನೆನಪಾಗುವುದು ಮೊದಲಿಗೆ ಗಚ್ಚಿನ ಮಠ ಮತ್ತು ಮುರುಗೇಂದ್ರ ಶಿವಯೋಗಿಗಳು. ಆ ನಂತರದಲ್ಲಿ ಜೊತೆಗೇನೆ ನಮಗೆ ಸ್ಮರಣೆಗೆ ಬರುವವರೇ ನಮ್ಮ ಸಿದ್ಧಲಿಂಗಪ್ಪಗಳವರು. ಈ ಇಬ್ಬರು ಹೇಗಿದ್ರು ಅಂತಂದ್ರ, ಆಗೆಲ್ಲ ಮಾತನಾಡ್ತಾ ಇದ್ರು, ಇವರನ್ನ ನೋಡ್ಬಿಟ್ಟು ಒಂದೇ ಬಂಡಿಯ 2 ಚಕ್ರಗಳಂತೆ, ಅದರೊಂದಿಗೆ ಒಂದೇ ನಾಣ್ಯದ 2 ಮುಖಗಳಂತೆ ಇದ್ರು ಅಂತೇಳಿ ಎಲ್ರೂ ಆಡ್ಕೊಳ್ತಿದ್ರು. ಶಿವಯೋಗಿಗಳು ಜ್ಞಾನದಿಂದ ಜ್ಞಾನಮೂರ್ತಿಯಾಗಿ ನಮಗೆ ಕಂಡು ಬಂದರೆ, ಸಿದ್ಧಲಿಂಗಪ್ಪಗಳವರು ತಮ್ಮ ಕಾಯಕದಿಂದಾಗಿ ಕ್ರಿಯಾಮೂರ್ತಿಗಳಾಗಿ ಕಂಡು ಬರುತ್ತಾರೆ. ಜ್ಞಾನ ಮತ್ತು ಕ್ರಿಯೆ ಇವುಗಳ ಸಂಗಮದಿಂದ ಗಚ್ಚಿನ ಮಠ ಇವತ್ತು ಇಷ್ಟೊಂದು ಉತ್ತುಂಗಕ್ಕೆ ಏರಿ ಹೆಸರುವಾಸಿಯಾಗಿದೆ ಅಂತ ಹೇಳ್ಬೋದು. ಅಥಣಿ ಈ ಹೆಸರೇ ಅನನ್ಯತೆಯನ್ನು ಮೂಡಿಸುತ್ತದೆ. ನಾವು ಅಥಣಿಯವರು ಹುಬ್ಬಳ್ಳಿ, ಧಾರವಾಡ, ಹಾವೇರಿ ಕಡೆಗೆ ಹೋದಾಗ ನಾವು ಅಥಣಿಯವರು ಅಂತ ಹೇಳಿದರೆ ಸಾಕು, ನಮ್ಮ ಕೈ ಮುಟ್ಟಿ ನಮಸ್ಕರಿಸುತ್ತಾರೆ. ಧಾರವಾಡ, ಹುಬ್ಬಳ್ಳಿ ಹತ್ತ ಪ್ರಯಾಣಿಸುವಾಗ
ಅಲ್ಲಿಯ ಮನೆಗಳ ಬಾಗಿಲ ಮೇಲೆ ಶಿವಯೋಗಿಗಳ ಭಾವಚಿತ್ರವನ್ನು ನಾವು ಇವತ್ತಿಗೂ ಕೂಡ ಕಾಣ್ತೇವೆ. ಭಾರತದ ಭೂಶಿರ ಕನ್ಯಾಕುಮಾರಿಯ ಸಮುದ್ರದ ಮಧ್ಯದಲ್ಲಿರುವ ವಿವೇಕಾನಂದ ಸ್ಮಾರಕದಲ್ಲಿಯೂ ಕೂಡ ನಾವು ಅಪ್ಪ ಶಿವಯೋಗಿಗಳವರ ಭಾವಚಿತ್ರವನ್ನು ಕಾಣುತ್ತೇವೆ. ನಾನಿಲ್ಲಿ ಇವತ್ತು ಸಿದ್ಧಲಿಂಗಪ್ಪಗಳವರ ಕುರಿತು ಮಾತನಾಡುತ್ತಿದ್ದೇನೆಂದರೆ ಅದು ಕೇಳಿ ಓದಿ ತಿಳಿದಿರುವ ವಿಷಯವನ್ನು ಇಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಅಷ್ಟೇ. ನನ್ನ ತಂದೆ ಶಿವಪುತ್ರಿ ಯಾದವಾಡವರು ಆಗಾಗ ಶ್ರೀಮಠದ ಕುರಿತು ನಮ್ಮ ಮನೆಗೆ ಬರುತ್ತಿದ್ದ ಮಠದ ಪೀಠಾಧಿಪತಿಗಳ ಬಗ್ಗೆ, ಸಾಹಿತಿಗಳೊಂದಿಗೆ, ಪೂಜ್ಯರುಗಳೊಂದಿಗೆ, ಭಕ್ತರೊಂದಿಗೆ ಮಾತನಾಡುವಾಗ ಅನೇಕ ಮಾಹಿತಿ ತಿಳಿಯಲು ನನಗೆ ಅವಕಾಶ ಸಿಗುತ್ತಿತ್ತು. ಸಿದ್ಧಲಿಂಗಪ್ಪಗಳವರ ಬಗ್ಗೆಯೂ ಹೆಮ್ಮೆಯಿಂದ ಹೇಳುತ್ತಿದ್ದರು. ತಂದೆಯವರು ಬರೆದ ಲೇಖನ ಅಲ್ಲದೆ ದಾವಣಗೆರೆಯ ಶಿವಕವಿ ಶರಣ ವೀರಭದ್ರಪ್ಪ ಗೋಪಾಲ್ಪುರ್ ಅವರು ರಚಿಸಿದಂತಹ ನಿರಂಜನ ಜಂಗಮ ಶ್ರೀ ಮುರುಗೇಂದ್ರ ಶಿವಯೋಗಿಗಳು ಅಥಣಿ ಈ ಕೃತಿ ಹಾಗೂ ದಾವಣಗೆರೆಯ ಪಂಡಿತ ಶ್ರೀ ಚಂದ್ರಶೇಖರ್ ಶಾಸ್ತ್ರಿಗಳು ಮತ್ತು ಅಥಣಿ ಮೂಟಗಿ ಮಠದ ಶ್ರೀ ಬಸವಲಿಂಗ ಶಾಸ್ತ್ರಿಗಳು ರಚಿಸಿದಂತಹ ಶ್ರೀ ಮದತನಿ ಶಿವಯೋಗೀಶ್ವರ ಚರಿತ್ರೆ ಈ ಕೃತಿಗಳನ್ನು ಓದಿ ಸಂಗ್ರಹಿಸಿದ್ದನ್ನು ನಾನಿಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಅಥಣಿ ಶಿವಯೋಗಿಗಳವರ ನೆರಳಿನಲ್ಲಿ ಬದುಕನ್ನು ತವಿಸಿದವರು ನಮ್ಮ ಸಿದ್ಧಲಿಂಗಪ್ಪಗಳವರು. ಇದಕ್ಕೂ ಒಂದು ಕಾರಣವಿದೆ. ಶಿವಯೋಗಿಗಳವರಿಗಿಂತ ಚಿಕ್ಕವರು ಸಿದ್ಧಲಿಂಗಪ್ಪಗಳು. ನಿಜವಾಗಿ ಅಥಣಿ ಗಚ್ಚಿನ ಮಠಕ್ಕೆ ಉತ್ತರಾಧಿಕಾರಿಗಳಾಗಬೇಕಿದ್ದವರು ಶಿವಯೋಗಿಗಳು. ಆದರೆ ಅವರು ನಿರಾಭಾರಿಗಳು. ಅವರು ಪೀಠಾಧಿಪತಿಯಾಗುವುದನ್ನು ನಿರಾಕರಿಸಿ ಸಿದ್ಧಲಿಂಗಪ್ಪಗಳವರ ಹೆಸರನ್ನು ಸೂಚಿಸಿದರು. ಆಗ ಸಿದ್ಧಲಿಂಗಪ್ಪಗಳು ಇದಾವುದು ನನಗೆ ಬೇಡ, ನಾನು ಹಿರಿಯ ಪೂಜ್ಯರುಗಳ ಹಾಗೂ ವಟುಗಳ ಭಕ್ತಾದಿಗಳ ಸೇವೆ ಮಾಡುತ್ತಾ ಇದ್ದು ಬಿಡುತ್ತೇನೆ ಅಂತ ಹೇಳ್ತಾರೆ. ಆದರೆ ಪೀಠದ ಅಧಿಕಾರಿಗೆ ಒಪ್ಪಿಸಿದ್ದರಿಂದ ಅವರು ಶಿವಯೋಗಿಗಳ ನೆರಳಿನಲ್ಲಿ ಸಾಗಿದರು. ಈ ಕುರಿತು ಮುಂದೆ ವಿವರವಾಗಿ ನಾನು ಹೇಳ್ತೀನಿ. ಮೊದಲಿಗೆ ಸಿದ್ಧಲಿಂಗಪ್ಪಗಳವರ ಪೂರ್ವಾಶ್ರಮದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ವ್ಯಾಪಾರಕ್ಕಾಗಿ ಅಥಣಿಗೆ ಬಂದು ನೆಲೆ ನಿಂತ ಬಣಜಿಗ ಸಮಾಜದ ಢವಳೇಶ್ವರ ಮನೆತನದ ಕುಡಿ ಸಿದ್ಧಲಿಂಗಪ್ಪಗಳು. ಮಲ್ಲಪ್ಪ ಮತ್ತು ಮಹಾಲಿಂಗಪ್ಪ ಎಂಬ ಸಹೋದರರು ವ್ಯಾಪಾರ ಕಸಬನ್ನು ಮಾಡುತ್ತಲಿದ್ದರು. ಬಸವ ತತ್ವನಿಷ್ಠರು, ಧಾರ್ಮಿಕ ಒಲವುಳ್ಳವರಾಗಿದ್ದರು. ಈ ಮನೆತನದ ತಂದೆ ಮಹಾಲಿಂಗಪ್ಪ, ತಾಯಿ ಬಸಮ್ಮ ಶರಣ ದಂಪತಿಗಳ ಉದರದಲ್ಲಿ ಕ್ರಿಸ್ತಿ ಶಕ 1858ರಲ್ಲಿ ಸಿದ್ಧಲಿಂಗ ಅಪ್ಪಗಳು ಜನಿಸಿದರು. ಈ ದಂಪತಿಗಳು ಶರಣ ಮಾರ್ಗದಲ್ಲಿ ನಡೆಯುತ್ತಾ ಗುರುಲಿಂಗ ಜಂಗಮರಲ್ಲಿ ಭಕ್ತಿಯುಳ್ಳವರು. ಈ ಢವಳೇಶ್ವರ ಮನೆತನದವರು ಈಗಲೂ ಕೂಡ ಪುಣೆ ಮತ್ತು ಸೌದಿಯಲ್ಲಿ ನೆಲೆಸಿದ್ದಾರೆ ಎಂಬುದು ತಿಳಿದು ಬರುತ್ತದೆ. ಒಮ್ಮೆ ಬಾಲಕ ಸಿದ್ಧಲಿಂಗಪ್ಪನಿಗೆ 1 ವರ್ಷವಾಗಿದ್ದಾಗ, ಅಂದ್ರೆ ಅವ್ರು ಇನ್ನೂ 1 ವರ್ಷದವ್ರು ಇರುವಾಗಲೇನೆ ತಲೆಯಲ್ಲಿ ಒಂದು ಹುಣ್ಣಾಗಿರ್ತದ. ಅದನ್ನ ಡೋಗಿ ಹುಣ್ಣು ಅಂತ ಹೇಳಿ ಕರಿತಾ ಇದ್ರು. ಇದರಿಂದಾಗಿ ಅವರಿಗೆ ಜ್ವರ ಕೂಡ ಬಂದಿತ್ತು. ಹೀಗಾಗಿ ಬಹಳ ನರಳುತ್ತಿದ್ದರು. ಇದೊಂದು ದೊಡ್ಡ ಕಾಯಿಲೆ ಅಂತ ಹೇಳಿ ಅವಾಗ ಅನ್ಕೋತಿದ್ರು. ಅದು ಹುಣ್ಣ ಆಯ್ತಂದ್ರ ಮೈಯೆಲ್ಲ ಒಂದು ಊರು ಬಿಟ್ಟು ಮತ್ತೆ ಅದು ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇರ್ಲಿಲ್ಲ. ಇಂಥ ಒಂದು ಸಮಯದಲ್ಲಿ ಮನೆಯವರಿಗೆಲ್ಲ ತುಂಬಾ ಕಳವಳ ಆಗ್ತದ. ಎಲ್ಲೆಡೆ ತೋರಿಸ್ತಾರ. ಔಷಧೋಪಚಾರ ಮಾಡಿದ್ರು ಕೂಡ ಅದು ಕಡಿಮೆ ಆಗ್ತಾ ಇರ್ಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ತಂದೆ ತಾಯಿಗಳಿಗೆ ಏನು ಮಾಡಬೇಕು ಅನ್ನೋದನ್ನ ತಿಳಿಯದೆ ದಿಕ್ಕು ತೋಚದಂತಾಗ್ತದೆ. ಆ ಸಮಯದಲ್ಲಿ ಬಾಲಕ ಸಿದ್ಧಲಿಂಗನನ್ನ ಅಥಣಿಯ ಮೂಟಗಿ ಮಠದ ಬಹುವೈದ್ಯರೆಂದೇ ಕರೆಯಲ್ಪಡುತ್ತಿದ್ದಂತಹ ಮುರುಗೇಂದ್ರ ಸ್ವಾಮೀಜಿಯವರ ಹತ್ತಿರ ಕರೆದುಕೊಂಡು ಬರುತ್ತಾರೆ. ಇಲ್ಲೊಂದು ನಾನು ಮಾತು ಹೇಳ್ಬೇಕಾಗ್ತದ. ಅಥಣಿಯ ಗಚ್ಚಿನ ಮಠದ ಶಿವಯೋಗಿಗಳು ಮತ್ತು ಮೂಟಗಿ ಮಠದ ಮುರುಗೇಂದ್ರ ಶಿವಯೋಗಿಗಳು ಬೇರೆ ಬೇರೆ ಅಂತೇಳಿ ತಾವು ಗಮನದಲ್ಲಿ ಇಟ್ಟುಕೊಳ್ಬೇಕು. ಈ ಬಾಲಕನನ್ನ ಮೂಟಗಿ ಮಠದ ಮುರುಗೇಂದ್ರ ಶಿವಯೋಗಿಗಳಲ್ಲಿ ತಂದಾಗ ಈ ಬಾಲಕನ ಪರಿಸ್ಥಿತಿಯನ್ನ ಅರ್ಥಂತ ಗುರುಗಳು ಆ ಮಗುವಿನ ತಲೆಯ ಮೇಲೆ ತಮ್ಮ ಹಸ್ತವನ್ನಿರಿಸ್ತಾರ. ಕಣ್ಮುಚ್ಚಿಕೊಂಡು ಧ್ಯಾನಾಸಕ್ತರಾಗಿ ಕುಳಿತುಕೊಳ್ತಾರ. ಮಗು ಸಿದ್ಧಲಿಂಗಯ್ಯ ಆಗ ಅಳು ನಿಲ್ಲಿಸಿ ಶಾಂತವಾಗ್ತದೆ. ಆಗ ಸ್ವಾಮಿಗಳು ಹೆತ್ತವರನ್ನು ಕುರಿತು ಒಂದು ಮಾತು ಹೇಳ್ತಾರ. ಈ ಮಗು ಸಾಮಾನ್ಯವಾದ ಮಗು ಅಲ್ಲ. ಇವನಲ್ಲಿ ಲೋಕಪೂಜನಾಗುವಂತಹ ಹಾಗೂ ಭುವಿಯ ಮೇಲಿರ್ತಕ್ಕಂತಹ ಭವಿಗಳಿಗೆ ಮುಕ್ತಿ ನೀಡುವ ಹಾಗೂ ಪ್ರಸಾದಿ ಯೋಗಿ ಆಗುವ ಎಲ್ಲ ಲಕ್ಷಣಗಳು ಈ ಮಗುವಿನ ಮುಖದಲ್ಲಿ ಕಂಡು ಬರ್ತಾ ಇದೆ. ಈ ಮಗು ಮಹಾನ್ ಸಾಧಕನಾಗುತ್ತಾನೆ. ಇವನು ನಿಮ್ಮ ಮಗನಲ್ಲ, ಈ ಮಗುವನ್ನು ಗಚ್ಚಿನ ಮಠಕ್ಕೆ ಅರ್ಪಿಸಿರಿ ಎಂದು ಹೇಳಿ ಪಾದೋದಕ, ಭಸ್ಮ
ಬಕುಳ ಹಣ್ಣುಗಳನ್ನ ನೀಡಿ ಆಶೀರ್ವದಿಸ್ತಾರೆ. ಅದೇ ತರನಾಗಿ ಆ ಹೆತ್ತವರು ಬಾಲಕನನ್ನ ಕರೆದುಕೊಂಡು ಹೋಗ್ತಾರ. ಬಾಲಕ ನಮ್ಮ ಪಾಲಿಗೆ ಉಳಿದಿದ್ದಾನೆ ಅಷ್ಟೇ ಸಾಕು, ಯಾಕಂದ್ರ ಮಗು ಉಳಿತದನೋ ಇಲ್ಲೋ ಅನ್ನೋಂತ ಪರಿಸ್ಥಿತಿಯೊಳಗ ಆ ಮಗು ಉಳಿದದಲ್ಲ ಅಷ್ಟೇ ಸಾಕು ಅಂದ್ಕೊಂಡ್ ಬಿಡ್ತಾರ. ಅದುವೇ ನಮ್ಮ ಭಾಗ್ಯ ಪುಣ್ಯ ಅಂತ ಹೇಳಿ ಅಂದ್ಕೊಂಡು, ಅಲ್ಲದೆ ಗಚ್ಚಿನ ಮಠದಂತಹ ಪವಿತ್ರ ತಾಣದಲ್ಲಿ ಇರುವುದು ಕೂಡ ನಮ್ಮ ಮಗುವಿನ ಭಾಗ್ಯ ಅಂತ ಹೇಳಿ ನಿರ್ಧರಿಸ್ತಾರ. ಆ ಮಗುವನ್ನ ಗಚ್ಚಿನ ಮಠಕ್ಕೆ ತಂದ ಬಿಡ್ತಾರ. ಆಗ ಗಚ್ಚಿನ ಮಠದಲ್ಲಿ ಶ್ರೀಮನ್ ನಿರಂಜನ ಪರನವ ಸ್ವರೂಪಿ ಗುರುಶಾಂತ ಮಹಾಸ್ವಾಮಿಗಳು ಇರ್ತಾರ. ಅವರು ಮಗುವನ್ನು ಸ್ವೀಕರಿಸ್ತಾರ. ಮಗುವಿನ ಮುಖದಲ್ಲಿ ಒಂದು ದಿವ್ಯ ತೇಜಸ್ಸು ಇರುವುದನ್ನ ಗುರುತಿಸ್ಕೊಳ್ತಾರ. ಮುಂದೆ ಆ ಬಾಲಕನಿಗೆ ಜಂಗಮ ದೀಕ್ಷೆಯನ್ನು ನೀಡಿ ಸಿದ್ಧಲಿಂಗ ಸ್ವಾಮಿ ಅಂತ ಹೇಳಿ ಕರೀತಾರ. ಪರಮ ದಾಸೋಹ ಮೂರ್ತಿ ಶ್ರೀ ಸಿದ್ಧಲಿಂಗ ಚರವರಣ್ಯರು ಅಂತ ಹೇಳಿ ಹೃದಯಾರೈ ಅವರನ್ನ ಹರಿಸ್ತಾರೆ. ಶ್ರೀಮಠದಲ್ಲಿ ಇದ್ದುಕೊಂಡಂತಹ ಸಿದ್ಧಲಿಂಗ ಅಪ್ಪಗಳು ಅಲ್ಲಿ ನೀರ್ ತರ್ತಕ್ಕಂತ ಕೆಲಸ, ಪತ್ರಿ ಮರದ ಕೆಳಗಡೆ ಸಾರನೆ ಹಾಕುವುದು, ಬಟ್ಟೆ ತೊಳೆಯುವುದು, ಹೀಗೆ ಶೇವ್ ಮಾಡ್ತಾ ಇದ್ರು. ಅವ್ರಿಗೆ ಯಾರಾದ್ರೂ ಏನಾದ್ರೂ ತಿನ್ಲಿಕ್ಕೆ ಕೊಟ್ರ ಅದನ್ನ ಎಷ್ಟು ಅವ್ರಿಗೆ ಸಂಸ್ಕಾರ ಇತ್ತು ಅಂತಂದ್ರ ಅದನ್ನ ಮೊದಲಿಗೆ ಲಿಂಗಕ್ಕೆ ಸಮರ್ಪಿಸ್ಕೊಂಡು ತಿಂತಾ ಇದ್ರಂತ. ಇವೆಲ್ಲವನ್ನ ನೋಡಿದಂತವರು ಆ ಬೆಳೆಯುವ ಶಿರಿ ಮೊಳಕೆಯಲ್ಲಿ ನೋಡು ಅಂತಕ್ಕಂತ ವಾಣಿಗೆ ತಕ್ಕಂತೆ ಅವರ ಸೇವೆಯನ್ನ ಕಂಡು ಪೂಜ್ಯರಿಗೆ ಅನಿಸ್ಲಿಕ್ಕೆ ಶುರು ಆಗ್ತದ. ಮಗು ಮುಂದ ಉಜ್ವಲ ಭವಿಷ್ಯ ಇದೆ ಈ ಬಾಲಕನಿಗೆ ಅಂತೇಳಿ. ಹೀಗಾಗಿ ಬಾಲಕ ಸಿದ್ಧಲಿಂಗರು ಹಿರಿಯ ಸ್ವಾಮೀಜಿಯವರ ಪ್ರೀತಿ ಪಾತ್ರಕ್ಕೊಳಗಾಕ್ಕಾರ. ಸಿದ್ಧಲಿಂಗಯ್ಯವರೇ 5 ವರ್ಷಗಳಾಗಿದ್ದಾಗ ಅಕ್ಷರಾಭ್ಯಾಸ ಪ್ರಾರಂಭ ಆಗ್ತದ. ಶ್ರೀಮಠದ ಆವರಣದಲ್ಲಿ ಸಂಸ್ಕೃತ ಕನ್ನಡ ಅಧ್ಯಯನ ಮಾಡ್ತಾರ. ಜೊತೆಗೆ ಧಾರ್ಮಿಕ ಸಂಸ್ಕಾರವನ್ನು ಪಡೆಯುತ್ತಾ ಬೆಳಿತಾರ. ಅವರಿಗೆ 8 ವರ್ಷ ಆದಾಗ ಅತನಿ ಶಿವಯೋಗಿಗಳು ಸಿದ್ಧಲಿಂಗಪ್ಪಗಳಿಗೆ ಯೋಗ, ಪ್ರಾಣಾಯಾಮ, ವಚನ ಅಧ್ಯಯನ, ಅಷ್ಟಾಂಗ ಯೋಗ, ಸೇವಾ ಕೈಂಕರ್ಯ, ದೃಷ್ಟಿ ಯೋಗ, ಶಿವಯೋಗದಂತಹ ಎಲ್ಲ ಯೋಗಿಕ ಮಾರ್ಗಗಳನ್ನ ತಿಳಿಸಿ ಧಾರೆ ಎರೆದು ಬಿಡ್ತಾರ. ಒಮ್ಮೆ ಗಚ್ಚಿನ ಮಠದ ಮಠಾಧಿಪತಿಗಳಾದಂತಹ ಪೂಜ್ಯ ಚೆನ್ನಬಸವ ಸ್ವಾಮಿಗಳು ಶಿವಯೋಗಿಗಳಲ್ಲಿ ಶ್ರೀಮಠದ ಅಧಿಕಾರ ವಹಿಸಿಕೊಳ್ಳುವಂತೆ ಕೇಳ್ಕೊಳ್ತಾರ. ಆಗ ಶಿವಯೋಗಿಗಳಂತಾರ, ನನಗೆ ಭ್ರಾಂತಿ ಆವರಿಸುವುದು ಬೇಡ, ನಿಮ್ಮ ಚರಣ ಸೇವೆ, ಗುರುಲಿಂಗ ಜಂಗಮರ ಸೇವೆ ಮಾಡಿಕೊಂಡಿರಲು ಹಾಗೂ ನನ್ನ ಮಾರ್ಗದಲ್ಲಿ ನಾನು ನಡೆಯುವಂತೆ ಕರುಣಿಸಿ ಎಂದಾಗಲೂ ಕೂಡ ಚೆನ್ನಬಸವ ಸ್ವಾಮಿಗಳು ಸುಮ್ಮನೆ ಕೊಡೋದಿಲ್ಲ. ಅವ್ರು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರ. ಯಾಕಂದ್ರ ಅಧಿಕಾರದಲ್ಲಿ ಇದ್ದುಕೊಂಡೂ ಕೂಡ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದ ಅನ್ನೋದಕ್ಕ ಅವ್ರು ಏನ್ ಹೇಳ್ತಾರಂತಂದ್ರ, ಈ ಬಸವಣ್ಣನವರು ಮಹಾಮಂತ್ರಿ ಆಗಿದ್ರು ಕೂಡ ಗುರುಲಿಂಗ ಜಂಗಮರ ಸೇವೆ ಮಾಡಿ ಲೋಕ ಕಲ್ಯಾಣ ಕಾರ್ಯ ಮಾಡಲಿಲ್ಲವೇ ಅಂತ ಹೇಳಿ ಕೇಳ್ತಾರ. ಅದೇ ರೀತಿ ಅಲ್ಲಮ ಪ್ರಭುದೇವರು ಕೂಡ ಶೂನ್ಯ ಪೀಠದ ಅಧಿಪತಿಗಳಾಗಿ ಲೋಕ ಕಲ್ಯಾಣ ಮಾಡ್ಲಿಲ್ಲವೇ ಅಂತೇಳಿ ಈ ರೀತಿಯಾಗಿ ಅನೇಕ ಉದಾಹರಣೆಗಳನ್ನ ನೀಡ್ತಾ ಹೋದ್ರು ಕೂಡ ಶಿವಯೋಗಿಗಳು ಅದನ್ನ ಒಪ್ಪೋದಿಲ್ಲ. ನನ್ನ ಮನದ ಇಂಗಿತವನ್ನ ನಿಮಗಲ್ದನೆ ಮತ್ಯಾರಿಗೆ ಹೇಳ್ಕೊಳ್ಳಿ ಅಂತೇಳಿ ಚೆನ್ನಬಸವ ಸ್ವಾಮೀಜಿಯವರಲ್ಲಿ ಕೇಳ್ಕೊಳ್ತಾರ. ಮಠದ ಅಧಿಕಾರವನ್ನ ಬಿಟ್ಟು ಬೇರೇನೇ ಹೇಳಿದ್ರು ನಾನು ಒಪ್ಕೊಳ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾರ. ಅಲ್ಲದೆ ಈ ಸಮಯದಲ್ಲಿ ಅವರೊಂದು ಮಾತು ಹೇಳ್ತಾರ, ನನ್ನದೊಂದು ಕೂಡ ಆರೈಕೆ ಇದೆ ತಮ್ಮಲ್ಲಿ ಅಂದಾಗ ಚೆನ್ನಬಸವ ಸ್ವಾಮಿಗಳು ಅದೇನನ್ನು ಹೇಳ್ರಿ ಅಂತೇಳಿ ಹೇಳ್ತಾರ. ಆಗ ಶಿವಯೋಗಿಗಳು ನಮ್ಮೊಂದಿಗೆ ಇರುವ ಆಚಾರನಿಷ್ಠರು, ವಿನಯವಂತರು, ಜ್ಞಾನಿಗಳು, ಗುಣವಂತರು, ದಾಸೋಹ ಪ್ರೇಮಿಗಳು, ಕಾಯಕ ನಿಷ್ಠರು ಆಗಿರ್ತಕ್ಕಂಥ ಸಿದ್ಧಲಿಂಗಪ್ಪವರನ್ನು ಏಕೆ ಪೀಠದ ಅಧಿಪತಿಗಳನ್ನಾಗಿ ಮಾಡಬಾರದು ಅಂತ ಹೇಳಿ ಕೇಳ್ಕೊಳ್ತಾರೆ. ಆಗ ಚೆನ್ನಬಸವ ಸ್ವಾಮೀಜಿಯವರಿಗೂ ಇದು ಸರಿ ಅಂತ ಅನಿಸ್ತದ. ಅವರು ಕೂಡ ಸಿದ್ಧಲಿಂಗಪ್ಪಗಳವರು ಯಾವುದೇ ಆಶಯ ಆಮಿಷಗಳಿಗೆ ಅಂಟಿಕೊಂಡವರಲ್ಲ. ಅಂತಹದರಲ್ಲಿ ಅವರನ್ನು ಇದು ಕೇಳ್ಕೊಂಡ್ರೆ ಇದನ್ನ ಹೇಗ್ ಸ್ವೀಕರಿಸ್ತಾರ ಅಂತೇಳಿ ಅವ್ರಿಗೆ ಚಿಂತೆ ಆಗ್ತದ. ಆದ್ರೂ ಕೂಡ ಅವ್ರು ಏನ್ ಮಾಡ್ತಾರ, ಸೇವಕರನ್ನ ಕೊಟ್ಟು ಸಿದ್ಧಲಿಂಗಪ್ಪಗಳವರನ್ನ ಕರೆಯಲು ಕಳಿಸ್ತಾರ. ಗ್ರಂಥ ಓದುತ್ತಾ ಕುಳಿತಂತಹ ಸಿದ್ಧಲಿಂಗ ಅವರು ಬಂದು ಏನು ಸೇವೆ ಆಗಬೇಕಿದೆ ಹೇಳಿ ಅಂತೇಳಿ ಗುರುಗಳನ್ನ ಕೇಳ್ತಾರ. ಚೆನ್ನಬಸವ ಸ್ವಾಮಿಗಳು, ನಿಮ್ಮಿಂದ ಒಂದು ಮಹತ್ತರವಾದ ಸೇವೆ ಆಗಬೇಕಿದೆ, ಅದು ಸಮಾಜ ಸೇವೆ, ಮಠದ ಸೇವೆ, ಲೋಕ ಕಲ್ಯಾಣ ಸೇವೆ. ಇದನ್ನು ನಿಮಗೆ ಒಪ್ಪಿಸಲು ನಾವಿಲ್ಲಿ ತಮ್ಮನ್ನ ಕರೆದಿದ್ದೇವೆ ಅಂತೇಳಿ ಹೇಳಿದಾಗ ಸಿದ್ಧಲಿಂಗಪ್ಪ ಅವರು ಏನೋ ಒಂದು ಕಾರ್ಯವನ್ನ ತಮಗೆ ಒಪ್ಪಿಸ್ತಿರ್ಬೇಕು ಅಂತ ಹೇಳ್ಕೊಂಡು ಅಲ್ಲಿ ಬಂದಿರ್ತಾರ. ಪೂಜ್ಯರೇ,
ನಾನು ನಿಮ್ಮ ಆಜ್ಞಾಧಾರಕನು, ನಿಮ್ಮ ಸೇವೆ ಒಪ್ಪದೇ ಇರುವೆನೆ, ಏನು ಹೇಳಿ ಅಂತೇಳಿ ಕೇಳ್ತಾರ. ಅವಾಗ ಮಠಾಧಿಪತಿ ಅಧಿಕಾರ ವಹಿಸಿಕೊಳ್ಳುವ ಕುರಿತು ಚೆನ್ನಬಸವ ಸ್ವಾಮಿಗಳು ಸಿದ್ಧಲಿಂಗ ಅಪ್ಪಗಳಿಗೆ ಹೇಳ್ತಾರ. ಇದನ್ನ ಕೇಳಿದಂತ ಸಿದ್ಧಲಿಂಗಪ್ಪಗಳವರು ವಿಚಲಿತರಾಗ್ತಾರ. ಅವರಿಗೆ ಒಂದು ಕ್ಷಣ ಏನ್ ಮಾತನಾಡ್ಬೇಕು ಅಂತ ಹೇಳಿ ಗೊತ್ತಾಗೋದೇ ಇಲ್ಲ. ಅವಾಗ ಅವ್ರು ಹೇಳ್ತಾರ, ನನಗಿಂತ ಹಿರಿಯರು, ಜ್ಞಾನಿಗಳು, ವೈರಾಗ್ಯ ನಿಧಿಗಳು ಆದಂತಹ ಶಿವಯೋಗಿಗಳಿಗೆ ಒಪ್ಪಿಸದೆ ನನ್ನನ್ನೇ ಏಕೆ ಆರಿಸಿದಿರಿ ಅಂತ ಹೇಳಿ ಕೇಳ್ತಾರ. ನಾನು ಕೇವಲ ನಿಮ್ಮ ಸೇವಕನಾಗಿ ಇರುತ್ತೇನೆ ಅಂತೇಳಿ ಕೂಡ ಹೇಳ್ತಾರ. ಆಗ ಚೆನ್ನಬಸವ ಸ್ವಾಮಿಗಳು ಹೇಳ್ತಾರ, ನಾವಿಬ್ರು ಅಂದ್ರೆ ಚೆನ್ನಬಸವ ಸ್ವಾಮಿಗಳು ಮತ್ತು ಶಿವಯೋಗಿಗಳು ನಾವಿಬ್ರು ಎಲ್ಲ ರೀತಿಯಿಂದಲೂ ಯೋಚಿಸೇ ಈ ನಿರ್ಧಾರಕ್ಕೆ ಬಂದಿರುವುದಾಗಿ ಹೇಳ್ತಾರ. ಅಲ್ಲದೆ ನಿಮಗೆ ಯಾವುದೇ ತೊಂದರೆ ಆಗದಂತೆ ಮುರುಗೇಂದ್ರ ಶಿವಯೋಗಿಗಳು ನಿಮ್ಮ ಬೆನ್ನಿಗಿರುತ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರ. ಅವರ ಸಲಹೆ ಸಹಕಾರಗಳನ್ನು ನೀಡುತ್ತಾ ನಿಮ್ಮ ಹಾಗೂ ಶ್ರೀಮಠದ ಸಮಾಜದ ಶ್ರೇಯಸ್ಸಿಗೆ ನಿಲ್ತಾರೆ. ನೀವು ಅಧಿಕಾರವನ್ನು ವಹಿಸಿಕೊಂಡು ಶಿವಯೋಗಿಗಳ ಸಲಹೆಯಂತೆ ನಡೆದುಕೊಂಡರೆ ಸಾಕು ಅಂತಕ್ಕಂಥ ಮಾತನ್ನ ಹೇಳ್ತಾರ. ಶಿವಯೋಗಿಗಳು ಕೂಡ ಆಗ ಸಿದ್ಧಲಿಂಗಪ್ಪಗಳಿಗೆ, ನೀವು ಮಾಡಲು ಮಾಡದಿರಲು ಏನಿದೆ, ಎಲ್ಲವೂ ಆ ಶಿವನ ಇಚ್ಛೆಯಂತೆ ನಡೆಯುತ್ತಲಿರುತ್ತದೆ ಅಂತಕ್ಕಂಥ ಭರವಸೆಯನ್ನ ಕೊಡ್ತಾರ. ಈ ಸಂದರ್ಭದಲ್ಲಿ ಸಿದ್ಧಲಿಂಗಪ್ಪನವರು ಅಪ್ಪ ಬಸವಣ್ಣನವರ ವಚನದಂತೆ, ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಕೂಡಲ ಸಂಗಮ ದೇವಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಅಂತಕ್ಕಂಥ, ನಾನು ತಮ್ಮಿರುವರ ಕಗಿಯೂಸು, ಎಲ್ಲವೂ ನಿಮ್ಮಿಂದಲೇ ಅಂತ ಹೇಳಿ ಒಪ್ಕೊಳ್ತಾರ. ಆದ್ರೂ ಕೂಡ ಒಂದು ಮಾತನ್ನು ಹೇಳ್ತಾರ ಅವರು. ಅದೇನಂತಂದ್ರ, ಅದಕ್ಕೆ ಒಪ್ಕೊಂಡ್ರೆ ಮಾತ್ರ ಈ ಅಧಿಕಾರವನ್ನ ಸ್ವೀಕರಿಸುವುದಾಗಿ ಚೆನ್ನಬಸವ ಸ್ವಾಮಿಗಳಲ್ಲಿ ಹೇಳ್ಕೊಳ್ತಾರ. ಅದೇನು ಅಂತ ಹೇಳಿ ಅವ್ರು ಕೇಳಿದಾಗ, ಅದೇನು ಅಂತಂದ್ರೆ, ಶಿವಯೋಗಿಗಳು ತಮ್ಮ ಜೀವಿತದ ಕೊನೆಯವರೆಗೂ ಮಠವನ್ನು ಬಿಟ್ಟು ಎಲ್ಲೂ ಹೋಗ್ಬಾರ್ದು, ಶ್ರೀಮಠದಲ್ಲಿ ಇದ್ದುಕೊಂಡು ಮಾರ್ಗದರ್ಶನ ಮಾಡುತ್ತಾ ಇರಬೇಕು. ಅವರು ಶಿವಯೋಗ ಸಾಧನೆ ಮಾಡುತ್ತಾ ಇಲ್ಲಿಯೇ ಇರಲಿ, ಅದಕ್ಕೆ ಯಾವ ತೊಂದರೆಯೂ ಇಲ್ಲ. ಈ ಒಂದು ಮಾತನ್ನ ಅವತ್ತು ಸಿದ್ಧಲಿಂಗಪ್ಪಗಳು ಹೇಳದೇ ಇದ್ದಿದ್ರ ಶಿವಯೋಗಿಗಳು ಚರಜಂಗಮರಾಗಿ ದೇಶ ಸಂಚಾರ ಮಾಡುತ್ತಾ ಧರ್ಮ ಪ್ರಸಾರ ಮಾಡುತ್ತಾ ಹೊರಡುತ್ತಿದ್ದರೇನೋ. ಈ ಒಂದು ಕಾರಣಕ್ಕೆ ನಾವು ಸಿದ್ಧಲಿಂಗಪ್ಪಗಳಿಗೆ ಚಿರಋಣಿಯಾಗಿರ್ಬೇಕಾಗ್ತದೆ. ಯಾಕಂತಂದ್ರ ಇವ್ರು ಇದನ್ನ ಕೇಳ್ಕೊಂಡಿದ್ದರಿಂದಲೇ ಅಥಣಿ ಶಿವಯೋಗಿಗಳು ಅಥಣಿಯ ಗಚ್ಚಿನ ಮಠದಲ್ಲಿ ನೆಲೆ ನಿಂತರು ಅಂತೇಳಿ ಅನಿಸ್ತದೆ. ಇಲ್ಲಾದ್ರೆ ಅವ್ರ ಧರ್ಮ ಪ್ರಸಾರ ದೇಶ ಸಂಚಾರ ಮಾಡ್ಕೊಂತ ಸಂಚರಿಸ್ತಿದ್ರು ಅಂತಕ್ಕಂಥ ಮಾತು ನಮ್ಗ ಅನಿಸ್ತದ. ಅದಕ್ಕ ಸಿದ್ಧಲಿಂಗಪ್ಪಗಳಿಗೆ ನಾವು ಚಿರಋಣಿ ಆಗಿರ್ಬೇಕಾಗ್ತದ ಅಂತೇಳಿ ನನಗನಿಸ್ತದ. ಇದಕ್ಕೆ ಶಿವಯೋಗಿಗಳು ಕೂಡ ಒಪ್ಪಿಕೊಂಡಾಗ ಸಿದ್ಧಲಿಂಗಪ್ಪನವರು ಮಠದ ಅಧಿಕಾರ ಸ್ವೀಕರಿಸಲು ಸಮ್ಮತಿಯನ್ನ ಸೂಚಿಸ್ತಾರ. ಸಿದ್ಧಲಿಂಗಪ್ಪನವರು ಒಪ್ಪಿಕೊಂಡ ಈ ವಿಷಯವನ್ನ ಇನ್ನು ಊರಿನ ಜನರಿಗೆಲ್ಲ ಹೇಳಬೇಕಲ್ಲ, ಅದಕ್ಕಂತೇಳಿ ಮಾರನೇ ದಿವಸ ಊರಿನ ಸಮಾಜದ ಗಣ್ಯರ ಮುಂದೆ ಹೇಳಿದಾಗ ಅವರು ಕೂಡ ಮೊದಲಿಗೆ ಏನಂತಾರ ಅಂತಂದ್ರ, ಶಿವಯೋಗಿಗಳು ಇದ್ರಲ್ಲ ಮತ್ತೆ ಯಾಕೆ ಇವರನ್ನ ಅಂತೇಳಿ ಕೇಳ್ತಾರ. ಆಗ ಚೆನ್ನಬಸವ ಸ್ವಾಮಿಗಳು ಶಿವಯೋಗಿಗಳು ಮತ್ತು ತಮ್ಮ ನಡುವೆ ನಡೆದಿದ್ದ ಎಲ್ಲ ವಿಷಯವನ್ನು ಬಿಡಿಸಿ ಹೇಳಿದಾಗ ಆಗ ಎಲ್ಲರೂ ಕೂಡ ಶಿವಯೋಗಿಗಳ ತ್ಯಾಗವನ್ನ ಮೆಚ್ಚಿಕೊಂಡು ಸಿದ್ಧಲಿಂಗಪ್ಪನವರ ಅಧಿಕಾರವನ್ನ ಒಪ್ಕೊಳ್ತಾರ. ಇನ್ನು ಪಟ್ಟಾಧಿಕಾರ ಆಗ್ಬೇಕಾಗ್ತದ. ಪಟ್ಟಾಧಿಕಾರ ಸಮಾರಂಭಕ್ಕೆ ಊರಲ್ಲಿ ಮತ್ತ ಮಠದೊಳಗೆ ಸಂಭ್ರಮ, ಭರ್ಜರಿ ತಯಾರಿ ನಡೀತದೆ. ಅಂದು ಸಿದ್ಧಲಿಂಗಪ್ಪಗಳವರು ಪಟ್ಟಾಧಿಕಾರ ಸಮಾರಂಭ ತಿಳಿ ಕಾವಿ ಬಟ್ಟೆಯನ್ನ ಮೈತುಂಬ ಹೊದ್ದು, ನೊಸಳಿಗೆ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ ಮಾಡಿ ಧರಿಸಿ ದೀಕ್ಷಾ ಮಂಟಪಕ್ಕೆ ಬಂದಾಗ ಅವರ ಮುಖದಲ್ಲಿನ ತೇಜಸ್ಸು ಶಿವಕಳೆಯಂತೆ ಶೋಭಿಸ್ತಾ ಇತ್ತು. ದೀಕ್ಷಾ ಕಾರ್ಯಕ್ರಮದ ನಂತರದಲ್ಲಿ ಅಲಂಕರಿಸಿದ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ಸಕಲ ವಾದ್ಯ ವೈಭವಗಳೊಂದಿಗೆ ನಗರದ ಪ್ರಮುಖ ಬೀದಿಯಲ್ಲಿ ಉತ್ಸವವನ್ನು ಮಾಡ್ತಾರ. ಶ್ರೀಮಠದಲ್ಲಿ ಆಗಮಿಸಿದ ತಕ್ಷಣ ಸಿಂಹಾಸನಾರೋಹಣ ಮಾಡ್ತಾರ. ನೆರೆದ ಭಕ್ತ ಕುಲವೆಲ್ಲ ಆ ಸಮಯದಲ್ಲಿ ಹರ್ಷೋದ್ಧಾರ ಮಾಡಿ ಸಂಭ್ರಮವನ್ನ ಸೂಚಿಸ್ತಾರ. ಇದನ್ನೆಲ್ಲ ನೋಡಿದವರು ಅಂದಿನ ಒಂದು ಸಂಗತಿಯನ್ನ ಈ ರೀತಿಯಾಗಿ ಒಂದು ಕಡೆ ಉಲ್ಲೇಖಿಸ್ತಾರ. ಪಟ್ಟಾಧಿಕಾರ ಮುಗಿದ ನಂತರ ಭಕ್ತ ಸಂಕುಲಕ್ಕೆ ಬಂದ ಪೂಜ್ಯರುಗಳಿಗೆ, ಗಣ್ಯರಿಗೆ ಎಲ್ಲರಿಗೂ ಕೂಡ ಮಹಾಪ್ರಸಾದದ ವ್ಯವಸ್ಥೆಯನ್ನ ಮಾಡಿರ್ತಾರ. ಅವತ್ತೇನಾಗ್ತದ ಅಂತಂದ್ರ, ಅವತ್ತು ನಡೆದಂತ ಅನ್ನದಾಸೋಹದಲ್ಲಿ ಶಿವನ ಲೀಲೆ ಅನ್ನುವಂಗ ಎಷ್ಟು ಜನ ಉಂಡ್ರು ಕೂಡ ಅಲ್ಲಿಯ ಪ್ರಸಾದ
ಕರಗದೆ ಬೆಳೆಯುತ್ತಲೇ ಇತ್ತು ಅಂತಕ್ಕಂತ ಮಾತನ್ನ ಹೇಳ್ತಾರ. ಇದು ಪವಾಡ ಅಂತ ನಾನು ಹೇಳುವುದಿಲ್ಲ, ಅದು ಅವರ ಸದ್ಭಾವ ಅಂತೇಳಿ ಅನ್ಬೇಕಷ್ಟೆ. ಚೆನ್ನಬಸವ ಮಹಾಸ್ವಾಮಿಗಳು ಸಿದ್ಧಲಿಂಗಪ್ಪಗಳಿಗೆ ಅಧಿಕಾರವನ್ನು ವಹಿಸಿಕೊಟ್ಟ ಮೇಲೆ ನಿಶ್ಚಿಂತರಾಗಿ ಬಿಡ್ತಾರೆ. ಅವರಿಗೆ ಇವರಿಬ್ಬರ ಮೇಲೆ ಅಂದ್ರೆ ಶಿವಯೋಗಿಗಳ ಮೇಲೆ ಮತ್ತೆ ಸಿದ್ಧಲಿಂಗಪ್ಪಗಳ ಮೇಲೆ ಬಹಳ ಭರವಸೆ ಇರ್ತದ. ಇವರಿಬ್ರು ನಡೆಸ್ಕೊಂಡು ಹೋಗ್ತಾರಪ್ಪ ಅನ್ನತಕ್ಕಂತ ಒಂದು ಭರವಸೆಯಿಂದ ಅವ್ರ ಏನಾಗ್ತಾರಪ್ಪ ಅಂತಂದ್ರ ನಿಶ್ಚಿಂತರಾಗಿ ಇದ್ದು ಬಿಡ್ತಾರೆ. ಇತ್ತ ಸಿದ್ಧಲಿಂಗಪ್ಪಗಳವರು ಮತ್ತು ಅವ್ರು ಏನ್ ಮಾಡ್ತಾರ ಅಂತಂದ್ರ ಶಿವಯೋಗಿಗಳವರ ಜೊತೆಯಲ್ಲಿ ಗುರುಗಳು ಹಾಗೂ ಎಲ್ಲರೂ ಸಂತೋಷ ಪಡುವ ರೀತಿಯಲ್ಲಿ ಆ ಮಠದಲ್ಲಿ ಶಿವಾನುಭವ ಗೋಷ್ಠಿ, ಶಿವ ಭಜನೆ, ಪುರಾಣ ಮೊದಲಾದ ಸತ್ಕಾರ್ಯಗಳನ್ನ ಮಾಡ್ತಾ ಸಾಕ್ತಾರ. ಇದನ್ನೆಲ್ಲ ಕಂಡು ಚನ್ನಬಸವ ಸ್ವಾಮಿಗಳು ಒಮ್ಮೆಂತಾರ, ಈ ಮಠ ಅನ್ನೋದು ಒಂದು ಬಂಟಿ ಅಂತಾದ್ರ ಅದರ 2 ಚಕ್ರಗಳು ನೀವಿಬ್ರು ಅಂದ್ರೆ ಶಿವಯೋಗಿಗಳು ಮತ್ತು ಸಿದ್ಧಲಿಂಗಪ್ಪಗಳು, ಈ ಬಂಡಿ ಎಲ್ಲಿಯೂ ಕೂಡ ನಿಲ್ಲದಂತೆ ನೀವಿಬ್ರು ನಡೆಸಿಕೊಂಡು ಹೋಗುವಿರೆಂಬ ನಂಬಿಕೆ ನನಗಿದೆ ಅಂತ ಹೇಳ್ತಕ್ಕಂತ ಮಾತನ್ನ ಕೇಳಿದವರು ಅಲ್ಲಿ ಒಂದ್ ಕಡೆ ಉಲ್ಲೇಖಿಸ್ತಾರ. ಶಿವಯೋಗಿಗಳು ಅಂತಂದ್ರ ಸಿದ್ಧಲಿಂಗಪ್ಪಗಳಿಗೆ ಬಹಳ ಒಂದು ಗೌರವ ಇತ್ತು ಅನ್ನೋದನ್ನ ಹುಬ್ಬಳ್ಳಿಯ ಮಾಮಾ ಮಿರ್ಜಿ ಅಂತಕ್ಕಂಥವ್ರು ತಮ್ಮ ಒಂದು ಕೃತಿಯಲ್ಲಿ ದಾಖಲಿಸಿದಂತೆ ಅವರು ಹೆಂಗ್ ದಾಖಲಿಸಿದಾರ ಅಂತಂದ್ರ ಸಿದ್ಧಲಿಂಗಪ್ಪಗಳು ಶಿವಯೋಗಿಗಳವ್ರ ಮುಂದೆ ಹೇಗಿರ್ತಾ ಇದ್ರು ಅಂತಂದ್ರ ಶಿವಯೋಗಿಗಳು ಎದುರು ನಿಂತು ಯಾವತ್ತಿಗೂ ಕೂಡ ಮುಖವನ್ನು ನೇರವಾಗಿ ನೋಡದೆ ಮಾತನಾಡಿದವರಲ್ಲ, ಅವರ ಪಕ್ಕದಲ್ಲಿ ನಿಂತು ಅಥವಾ ಅವರ ಹಿಂದೆ ನಿಂತು ಮಾತನಾಡ್ತಿದ್ರಂತ. ಮಠದ ಆವರಣದಲ್ಲಿ ಯಾವತ್ತಿಗೂ ಕೂಡ ಆವುಗೆ ಅಂದ್ರ ಪಾದರಕ್ಷೆಯನ್ನ ಧರಿಸುತ್ತಿರ್ಲಿಲ್ಲಂತ. ಸಿದ್ಧಲಿಂಗಪ್ಪಗಳವರು ಅತನಿಗಚ್ಚಿನ ಮಠದ ಆವರಣದಲ್ಲಿ ಯಾವತ್ತಿಗೂ ಕೂಡ ಆವುಗೆಗಳನ್ನ ಹಾಕೊಂಡು ತಿರುಗಾಡ್ಲಿಲ್ಲಂತ. ಮಠದಿಂದ ಹೊರ ಹೋಗ್ಬೇಕಾದ್ರ ಬಗಲಲ್ಲಿ ಆವುಗೆಗಳನ್ನು ಹಿಡಿದುಕೊಂಡು ಹೊರ ಬಂದು ಅವುಗಳನ್ನ ಧರಿಸ್ತಿದ್ರಂತ. ಹಾಗೂ ಮಠದ ಒಳಗೆ ಬರುವಾಗ ಹೊರಗಡೆನೆ ಅವುಗಳನ್ನು ತೆಗೆದು ಬಗಲಲ್ಲಿ ಇಟ್ಟುಕೊಂಡು ಬರುತ್ತಿದ್ರಂತ. ಅಷ್ಟೊಂದು ಸರಳತೆ ಸಜ್ಜನಿಕೆಯನ್ನ ನಾವು ಸಿದ್ಧಲಿಂಗಪ್ಪಗಳವರಲ್ಲಿ ಕಾಣ್ತಿದ್ದೀವಿ ಅಂತಕ್ಕಂತ ಮಾತುಗಳನ್ನ ಮಾಮಾ ಮಿರ್ಜಿಯವರು ತಮ್ಮದೊಂದು ಕೃತಿಯಲ್ಲಿ ಬರೆದಿರುವುದನ್ನ ನಾವು ನೋಡ್ತೀವಿ. ಇನ್ನ ಅತನಿಗಚ್ಚಿನ ಮಠದಲ್ಲಿ ಈಗ ಹೆಂಗ ಶಿವಯೋಗ ಮಂದಿರದಲ್ಲಿ ವಟುಗಳಿಗೆ ಒಂದು ಸಂಸ್ಕಾರ ದೊರೀತಿತ್ತು, ಆ ರೀತಿಯಲ್ಲಿ ಇಲ್ಲಿಯೂ ಕೂಡ ಅತನಿಗಚ್ಚಿನ ಮಠದಲ್ಲಿ ಸಂಸ್ಕೃತ ಕನ್ನಡ ಅಧ್ಯಯನಗೈದು ಅವರು ಶಿವಯೋಗ ಮಂದಿರದಲ್ಲಿ ಯಾವ ರೀತಿ ವಟುಗಳು ರೂಪುಗೊಳ್ಳುತ್ತಿದ್ರು ಅದೇ ರೀತಿ ಇಲ್ಲಿಯೂ ಕೂಡ ರೂಪುಗೊಳ್ಳುತ್ತಿದ್ರು ಅಂತಕ್ಕಂಥದ್ದು ನಮಗ್ ತಿಳಿದು ಬರ್ತದೆ. ವಟುಗಳಿಗೆ ಅವಶ್ಯಕವಿದ್ದಂತಹ ಆಚಾರ ವಿಚಾರಗಳನ್ನ ಈ ಒಂದು ಅತನಿಗಚ್ಚಿನ ಮಠದಲ್ಲಿ ನೀಡಲಾಗ್ತಿತ್ತು. ಅವರು ಮುಂದೆ ನೇರವಾಗಿ ಮಠಾಧಿಪತಿಗಳ ಆಗ್ತಿದ್ರು ಅಂತಕ್ಕಂಥದ್ದನ್ನ ನಾವು ತಿಳಿತೀವಿ. ಶ್ರೀಗಳ ಅನುಗ್ರಹದಲ್ಲಿ ಬೆಳೆದಂತಹ ಅನೇಕರು ಅಂದ್ರೆ ಸಿದ್ಧಲಿಂಗಪ್ಪಗಳವರ ಅನುಗ್ರಹದಲ್ಲಿ ಬೆಳೆದಂತಹ ಅನೇಕರು ಕೂಡ ಜಗದ್ಗುರುಗಳಾಗಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಕಂಡುಕೊಳ್ತೀವಿ. ಜಗದ್ಗುರುಗಳಿಗೆ ಗುರುಗಳಾಗುವ ಸಾಮರ್ಥ್ಯ ನಮ್ಮ ಸಿದ್ಧಲಿಂಗಪ್ಪಗಳವರಲ್ಲಿ ಇತ್ತು ಅನ್ನೋದನ್ನ ನಾವು ಕಂಡುಕೊಳ್ತೀವಿ. ಚಿತ್ರದುರ್ಗದ 3 ಜಗದ್ಗುರುಗಳಿಗೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಯದೇವ ಜಗದ್ಗುರುಗಳು, ಶ್ರೀ ಜಯ ವಿಭವ ಜಗದ್ಗುರುಗಳು, ಶ್ರೀ ಮಲ್ಲಿಕಾರ್ಜುನ ಜಗದ್ಗುರುಗಳಿಗೆ ಸಿದ್ಧಲಿಂಗಪ್ಪಗಳವರು ಅನುಗ್ರಹ ನೀಡಿದ್ದನ್ನ ನಾವಿಲ್ಲಿ ಸ್ಮರಿಸಬಹುದು. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರದ ಅನೇಕ ಮಠದ ವಟುಗಳಿಗೆ ವಿರಕ್ತ ಮಠವನ್ನ ದಯಪಾಲಿಸಿದವರು ಇವರು. ಅತನಿಗಚ್ಚಿನ ಮಠದಲ್ಲಿ ಕಲಿತು ಅನೇಕ ಮಠಗಳಿಗೆ ಮಠಾಧೀಶರಾಗಿದ್ದಾರೆ. ಅವರಿಗೆಲ್ಲ ಸುಮಾರು 700ಕ್ಕೂ ಹೆಚ್ಚು ಮಠಗಳಿಗೆ ಮಠಾಧೀಶರಿಗೆ ಅವರು ಅನುಗ್ರಹವನ್ನ ನೀಡಿದ್ದನ್ನ ನಾವು ನೋಡ್ತೀವಿ. ಅಲ್ಲದೆ ಅನೇಕ ಗೃಹಸ್ಥ ಕುಟುಂಬಗಳ ಗುರುಗಳು ಕೂಡ ಇವರು ಆಗಿದ್ರು. ಅತನಿ ಶಿವಯೋಗಿಗಳು ತಮ್ಮಲ್ಲಿಗೆ ಬರುವವರಿಗೆ ಜ್ಞಾನ, ವೈರಾಗ್ಯ, ಭಕ್ತಿಯ ದಾಸೋಹವನ್ನ ಗೈತಿದ್ರ ನಮ್ಮ ಸಿದ್ಧಲಿಂಗಪ್ಪಗಳವರು ದಾಸೋಹ ಕಾರ್ಯವನ್ನ ಮಾಡ್ತಾ ಇದ್ರು ಅಂತೇಳಿ ಹೇಳ್ತಿರ್ತಾರ. ಧಾರವಾಡ ಮತ್ತು ಮುರುಘಾ ಮಠದ ಮೃತ್ಯುಂಜಯ ಅಪ್ಪಗಳು, ಸಿದ್ಧಗಂಗೆಯ ಶಿವಕುಮಾರ ಸ್ವಾಮಿಗಳು, ಅಲ್ಲದೆ ಅತನಿ, ರಾಣೆಬೆನ್ನೂರ್, ಬೆಂಗಳೂರು, ರಾಯಚೂರು, ಬ್ಯಾಡಗಿ, ಹಾವೇರಿ, ಮಾಲಿಂಗ್ಪುರ್, ಬಸವನ ಬಾಗೇವಾಡಿ, ಬಿಳ್ಳೂರು, ಕೊಡಗಿನ ಹೀಗೆ ಅನೇಕ ಮಠಾಧೀಶರಿಗೆ ಅನುಗ್ರಹ ನೀಡಿ ಗುರುಮಂತ್ರ ನೀಡಿದ್ದನ್ನ ಹುಕ್ಕೇರಿಯ ಶ್ರೀ ಸದಾಶಿವ ಶ್ರೀಗಳು ತಮ್ಮ ಒಂದು ಕೃತಿಯಲ್ಲಿ ದಾಖಲಿಸಿದ್ದನ್ನ ನಾವು ನೋಡ್ತೀವಿ. ಶ್ರೀಗಳಿಂದ ಲಿಂಗ ದೀಕ್ಷೆ ಪಡೆದಂತಹ ಸಾಕಷ್ಟು ವಂಶಸ್ಥರು ಈಗಲೂ ಕೂಡ ಅತನಿಯಲ್ಲಿ ಇರುವುದನ್ನ ನಾವು ತಿಳಿದುಕೊಳ್ತೀವಿ.
ಬ್ಯಾಡಗಿಯ ಕೊಟ್ಟೂರು ದಾಸಪ್ಪನವರು, ಸೊಲ್ಲಾಪುರದ ವಾರದ ಮಲ್ಲಪ್ಪನವರು, ಸೌದತ್ತಿಯ ಕಾಡಾದಿಯವರು ಶ್ರೀಮಠದ ಪರಮ ಶಿಷ್ಯರಾಗಿದ್ರು ಅಂತೇಳಿ ನಮಗೆ ತಿಳಿದು ಬರ್ತದ. ಅವರ ಪ್ರಸಾದ ನಿಲಯ, ಹೈಸ್ಕೂಲ್, ಅರಳೆ ಉದ್ದಿಮೆಗಳು ಅಂದ್ರೆ ಈ ಎಲ್ಲ ಶ್ರೀಮಂತ ಕುಟುಂಬದವರು ಆಯಾ ಊರುಗಳಲ್ಲಿ ತಮ್ಮ ಉದ್ಯಮಗಳನ್ನ ಪ್ರಾರಂಭ ಮಾಡ್ಬೇಕಿದ್ರ ಅವುಗಳ ಪ್ರಾರಂಭದಲ್ಲಿ ಪೂಜ್ಯ ಸಿದ್ಧಲಿಂಗಪ್ಪಗಳ ಅವರ ಹಸ್ತದಿಂದಲೇ ಅವುಗಳು ಆರಂಭಗೊಂಡಿದ್ದವು ಅಂತಕ್ಕಂಥ ಮಾತನ್ನ ಇಲ್ಲೆಲ್ಲ ಹಿರಿಯರು ಮಾತನಾಡುವುದನ್ನ ನಾವು ಕೇಳ್ತೀವಿ. ಆ ಎಲ್ಲ ಮನೆತನದ ಒಂದು ಈಗಿನ ಕುಡಿಗಳು ಕೂಡ ಈಗ ಶ್ರೀಮಠಕ್ಕೆ ಬಂದ ದರ್ಶನ ಪಡೆಯುವುದನ್ನ ನಾವು ನೋಡ್ತಾ ಇರ್ತೀವಿ. ಇನ್ನ ಸಿದ್ಧಲಿಂಗಪ್ಪಗಳು ಮಠಾಧೀಶರಾಗಿದ್ದಾಗ ಅಥಣಿಯ ಗಚ್ಚಿನ ಮಠವು ಜಂಗಮರು ನೆಲೆಸುವ ತಾಣವಾಗಿತ್ತು. ಬಂದ ಭಕ್ತರಿಗೆ ಪರಮ ದಾಸೋಹಯುಕ್ತ ತ್ರಿವಿಧ ದಾಸೋಹಿಗಳು ಅಂತೇಳಿ ಸಿದ್ಧಲಿಂಗಪ್ಪಗಳು ಅವರು ಕರೆಸಿಕೊಂಡಿದ್ರು. ಅಲ್ಲದೇನೆ ಬಸವ ತತ್ವ ಬೋಧಿಸ್ತಿದ್ರು. ಇವರ ಒಂದು ನಿಷ್ಕಳಂಕ ಮತ್ತು ನಿಷ್ಠೆಯ ಕಾಯಕ ಶ್ರೇಷ್ಠತೆಯ ಪರಿಣಾಮದಿಂದ ಅನೇಕ ಸದ್ಭಕ್ತರು ತಮ್ಮ ಆಸ್ತಿ ಪಾಸ್ತಿಯನ್ನ ದಾನವನ್ನಾಗಿ ನೀಡಲು ಮುಂದೆ ಬರ್ತಾರ. ಆ ಸಮಯದಲ್ಲಿ ಆಗ ಸಿದ್ಧಲಿಂಗಪ್ಪಗಳು ಅವರು ಅದನ್ನ ಸ್ವೀಕಾರ ಮಾಡೋದಿಲ್ಲ. ತಮ್ಮ ಆಸ್ತಿ ಪಾಸ್ತಿಯನ್ನು ನೀಡ್ಲಿಕ್ಕೆ ಬಂದವರಿಗೆ ನಯವಾಗಿ ಅವರು ಒಂದು ಮಾತನ್ನ ಹೇಳ್ತಿರ್ತಾರೆ, ಇದು ನಮಗೆ ಬೇಡ, ಸಮಾಜದ ಅಭಿವೃದ್ಧಿಗೆ ಇದನ್ನೇ ಸದ್ಬಳಕೆ ಮಾಡ್ರಿ ಅಂತ ಹೇಳಿ ಆಶೀರ್ವಾದ ಮಾಡ್ತಿದ್ರಂತೆ. ಇನ್ನು ಶ್ರೀಮಠಕ್ಕೆ ಬಂದ ಭಕ್ತರಿಗೆ ಬಿಸಿ ಬಿಸಿ ಹೋಳಿಗೆಯನ್ನ ಇದನ್ನ ಬಹಳ ಜನ ಹೇಳ್ತಾರೆ ನಮ್ಮ ಹಿರಿಯರು. ಸಿದ್ಧಲಿಂಗಪ್ಪಗಳವರು ಅಂದ ಕೂಡ್ಲೆ ದಾಸೋಹ ಅನ್ನೋದು ಕಣ್ಣು ಮುಂದೆ ಬರ್ತದ. ಆ ದಾಸೋಹದಲ್ಲಿ ಬಿಸಿ ಬಿಸಿ ಹೋಳಿಗೆಯನ್ನ ನೀಡಿ ಅವರನ್ನ ತೃಪ್ತಿ ಪಡಿಸೋದನ್ನ ಬಹಳ ಜನ ಹೇಳ್ತಿರ್ತಾರ. ಪ್ರತಿಯೊಂದು ಒಂದು ಈ ಕುರಿತಾಗಿ ಏನಾದ್ರೂ ಕಾರ್ಯಕ್ರಮ ಇದ್ರ ಈ ಮಾತು ಬರದೇ ಇರೋದಿಲ್ಲ. ಅವರು ಬಿಸಿ ಬಿಸಿ ಹೋಳಿಗೆಯನ್ನ ಉಣಬಡಿಸುವುದರಲ್ಲಿ ಅಪಾರ ತೃಪ್ತಿಯನ್ನ ಹೊಂದುತ್ತಿದ್ರು ಅಂತಕ್ಕಂಥದ್ದನ್ನ ನಾವು ಕಂಡುಕೊಳ್ತೀವಿ. ಜಂಗಮ ತೃಪ್ತಿ ಹೊಂದಿದರೆ ಸಾಕು, ಏನಂದ್ಕೋತಿದ್ರು ಅಂದ್ರ ಸ್ವತಃ ಲಿಂಗಯ್ಯನೇ ಸಂತೃಪ್ತಿ ಹೊಂದುತ್ತಿದ್ರು ಅಂತಕ್ಕಂಥ ಭಾವನೆ ಸಿದ್ಧಲಿಂಗಪ್ಪಗಳವರಲ್ಲಿ ಇತ್ತು ಅನ್ನೋದನ್ನ ನಾವು ಕೇಳ್ತೀವಿ. ಮುಂದೊಮ್ಮೆ ಏನಾಗ್ತದಂತಂದ್ರ ಇಳಿ ವಯಸ್ಸಿನಲ್ಲಿ ಗುರುಗಳಾದಂತಹ ಚನ್ನಬಸವ ಸ್ವಾಮಿಗಳು ಇವರನ್ನ ತಮ್ಮ ಮುಂದೆ ಕುಳ್ಳಿಸಿಕೊಂಡು ಅಂದ್ರ ಇವರಿಬ್ಬರನ್ನು ಶಿವಯೋಗಿಗಳನ್ನ ಮತ್ತೆ ಸಿದ್ಧಲಿಂಗಪ್ಪಗಳನ್ನ ತಮ್ಮ ಮುಂದೆ ಕುಳಿಸ್ಕೊಂಡು ಇದನ್ನು ನೋಡುವ ಇಚ್ಛೆ ನನ್ನದಾಗಿತ್ತು, ಅದಕ್ಕಾಗಿ ನಿಮ್ಮನ್ನ ಕರೆಸಿದೆ ಅಂತ ಹೇಳ್ತಾ ಆನಂದ ಬಾಷ್ಪಗಳನ್ನ ಸುರಿಸಿ, ನೀವಿಬ್ರು ಅನ್ನ ಜ್ಞಾನ ದಾಸೋಹದೊಂದಿಗೆ ಗುರು ಲಿಂಗ ಜಂಗಮರ ಸೇವೆ, ಪರೋಪಕಾರ ಮತ್ತು ಸತ್ಕಾರ್ಯಗಳನ್ನ ಮಾಡ್ತಾ ಶಿವಯೋಗ ಸಾಮ್ರಾಟದ ಉತ್ತುಂಗಕ್ಕೇರ್ರಿ ಅಂತೇಳಿ ಅದನ್ನ ಹೇಳುತ್ತಿರುವಾಗಲೇನೆ ಅವ್ರಿಗೆ ಏನಾಗ್ತದಂತಂದ್ರ ಶಿವನ ಅಪ್ಪನೆ ಆಗಿದೆ ಅಂತ ಹೇಳಿ ಅವರು ಲಿಂಗೈಕ್ಯರಾಗ್ತಾರ ಅನ್ನೋದನ್ನ ನಾವು ಕೇಳ್ತೀವಿ. ಆಮೇಲೆ ಮುಂದೆ ಚನ್ನಬಸವ ಸ್ವಾಮಿಗಳ ಲಿಂಗೈಕ್ಯರಾದ ನಂತರ ಸಿದ್ಧಲಿಂಗಪ್ಪಗಳು ಶಿವಯೋಗಿಗಳ ನೆರಳಿನಂತಿದ್ದು ಅವರ ಮಾರ್ಗದರ್ಶನದಲ್ಲಿ ಶ್ರೀಮಠದ ಗಚ್ಚಿನ ಮಠದ ಒಂದು ವ್ಯವಸ್ಥೆಯನ್ನ ನಿರ್ವಹಣೆ ಮಾಡ್ಲಿಕ್ಕೆ ಶುರು ಮಾಡ್ತಾರ. ಸಿದ್ಧಲಿಂಗಪ್ಪಗಳು ದಾಸೋಹಕ್ಕಾಗಿ ಯಾವತ್ತಿಗೂ ಕೂಡ ಯಾರನ್ನೂ ಕೂಡ ಏನನ್ನೂ ಕೇಳಲಿಕ್ಕೆ ಹೋಗೋದಿಲ್ಲ. ಅವರು ಎಷ್ಟಿರ್ತದನೋ ಅದು ಏನ್ ಬೇಕಾಗಿರ್ತದನೋ ಅದು ಇಲ್ಲದೆ ಇದ್ರನು ಕೂಡ ಯಾರ ಹತ್ರನೂ ಕೂಡ ಬಾಯಿ ತೆಗೆದವ್ರು ಕೇಳಿಕ್ ಹೋಗೋದಿಲ್ಲ. ಎಲ್ಲವೂ ಅದು ತನ್ನಿಂದ ತಾನೇ ಸುಗಮವಾಗಿ ಸಾಕ್ತಿತ್ತು ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನ ನಾವು ಅವರ ಒಂದು ಚರಿತ್ರೆಯಲ್ಲಿ ನೋಡ್ಕೊಳ್ತೀವಿ. ಇದಕ್ಕೆ ಕಾರಣ ಸಿದ್ಧಲಿಂಗಪ್ಪಗಳ ಸನ್ನಡತೆ ಅಂತ ಹೇಳಿ ನಾವು ಹೇಳ್ಬೇಕಾಗ್ತದ. ಅವರ ಬದುಕಿನಲ್ಲಿ ಬರ್ತಕ್ಕಂತ ಒಂದು ಘಟನೆಯನ್ನ ನಾನು ಇಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಒಂದ್ಸರ್ತ ಬಸವ ಪುರಾಣದ ಒಂದು ಮಂಗಲೋತ್ಸವ ಹಾಗೂ ಜಂಗಮ ಪಾದ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರ ಅಥಣಿ ಗಚ್ಚನ ಮಠದೊಳಗ. ಅದಕ್ಕೆ ಇನ್ನೂ ಒಂದು ವಾರದ ಮುಂಚೆನೆ ನಾಡಿನ ಮೂಲೆ ಮೂಲೆಗಳಿಂದ ಅನೇಕ ಪೂಜ್ಯರು ಮತ್ತೆ ಭಕ್ತರು ಆಗಮಿಸಲಿಕ್ಕೆ ಪ್ರಾರಂಭ ಮಾಡೋರು ಇರ್ತಾರ. ಊರಲ್ಲೆಲ್ಲ ಒಂಥರ ಸಂಭ್ರಮ. ಆದ್ರ ಸಿದ್ಧಲಿಂಗಪ್ಪಗಳವರು ಮಾತ್ರ ಬಹಳ ಚಿಂತೆಯಿಂದ ಕುಳಿತಿದ್ದನ್ನ ಶಿವಯೋಗಿಗಳು ನೋಡ್ತಾರ. ಅವಾಗ ಮೃಗೇಂದ್ರ ಶಿವಯೋಗಿಗಳು ನಿಮ್ಮ ಆತಂಕಕ್ಕೆ ಕಾರಣ ಏನು ಅಂತೇಳಿ ಸಿದ್ಧಲಿಂಗಪ್ಪಗಳವರಲ್ಲಿ ವಿಚಾರಿಸಿದಾಗ ಸಿದ್ಧಲಿಂಗಪ್ಪಗಳವರು ಹೇಳ್ತಾರ, ಅಪ್ಪವ್ರೆ, ಕಾರ್ಯಕ್ರಮಕ್ಕೆ 4 ದಿನಗಳು ಮಾತ್ರ ಉಳಿದಿವೆ, ಆದರೆ ಉಗ್ರಾಣೆ ಎಲ್ಲ ಖಾಲಿ ಖಾಲಿ ಇದೆ. ಬಂದವರಿಗೆ ಪ್ರಸಾದ ಏನು, ಹೇಗೆ ಮಾಡುವುದು ಎಂಬುದೇ ನನ್ನ ಚಿಂತೆಯಾಗಿದೆ ಅಂತಕ್ಕಂಥ ಮಾತನ್ನ ಶಿವಯೋಗಿಗಳಲ್ಲಿ ಹೇಳ್ತಾರ. ಆಗ ಶಿವಯೋಗಿಗಳು ಏನಂತಾರಂದ್ರ ಇದನ್ನ ಕೇಳಿ ಅವ್ರು ಒಂದಿಷ್ಟು ವಿಚಲಿತರಾಗೋದಿಲ್ಲ. ದೊಡ್ಡ ಕಾರ್ಯಕ್ರಮ,
ಎಲ್ಲ ಕಡೆಯಿಂದ ನಾಡಿನ ಮೂಲೆ ಮೂಲೆಯಿಂದ ಬರೋರ್ದಾರ. ಉಗ್ರಾಣ ಕಾಲೇ ಐತಿ ಅಂತ ಹೇಳಿ ಸಿದ್ಲಿಂಗಪ್ಪಗಳವರು ಹೇಳಕತ್ತಾರ. ಆದ್ರೂನು ಕೂಡ ಅವರು ಒಂದಿಷ್ಟು ವಿಚಲಿತರಾಗದೆ ಚಿಂತೆ ಏಕೆ ಮಾಡುತ್ತೀರಿ, ಎಲ್ಲಾ ಶಿವನ ಮೇಲೆ ಭಾರ ಹಾಕಿ ಶಿವನೇ ಎಲ್ಲವನ್ನ ನೋಡಿಕೊಳ್ತಾನ ಅಂತಕ್ಕಂತ ಮಾತನ್ನ ಸಿದ್ಲಿಂಗಪ್ಪಗಳವ್ರಿಗೆ ಹೇಳ್ತಾರ. ಮಾರನೇ ದಿವಸ ಇಲ್ಲೊಂದು ವಿಚಿತ್ರ ನಡೀತದ. ಏನಂತ ಕೇಳಿದ್ರ, ಮರುದಿವ್ಸ ಬೆಳಗಿನ ಜಾವ ಶ್ರೀಮಠದ ಮುಂದೆ 2 ಲಾರಿ ಅಕ್ಕಿ ಮತ್ತು ರವೆ ಇನ್ನಿತರ ದಿನಸಿ ಸಾಮಾನುಗಳನ್ನ ತುಂಬಿಕೊಂಡು ಬಂದು ನಿಂತಿದ್ದನ್ನ ಸಿದ್ಲಿಂಗಪ್ಪಗಳವರು ನೋಡ್ತಾರ. ಇದನ್ನು ನೋಡಿದಂತ ಅವರು ತುಂಬಾ ಸಂತೋಷಗೊಳ್ತಾರ. ಈ ವಿಷಯವನ್ನ ಶಿವಯೋಗಿಗಳವರಿಗೆ ಹೇಳ್ಬೇಕು ಅಂತೇಳಿ ಶಿವಯೋಗಿಗಳು ಇದ್ದಲ್ಲಿಗೆ ಬರ್ತಾರ. ಬಂದು ವಿಷಯವನ್ನು ತಿಳಿಸಿದಾಗ ಶಿವಯೋಗಿಗಳು ಒಂದ್ ಮಾತು ಹೇಳ್ತಾರ, ಕೊಡುವಾತನು ಅವನೇ, ಕೊಂಬುವಾತನು ಅವನೇ ಅಂತ ಹೇಳ್ಬಿಡ್ತಾರ. ಶ್ರೀಮಠಕ್ಕೆ ಬಹಳ ಜನ ಗಣ್ಯರು ಬಂದು ಹೋಗಿದ್ದನ್ನ ನಾವು ಒಂದು ಚರಿತ್ರೆಯಲ್ಲಿ ನೋಡ್ತೀವಿ. ಲೋಕಮಾನ್ಯ ಬಾಲ್ ಗಂಗಾಧರ ತಿಲಕರು, ದಾನಶೂರ ಸಿರ್ಸಂಗಿ ಲಿಂಗರಾಜರು, ಮೈಸೂರು ಒಡೆಯರು, ವಾರದ ಮಲ್ಲಪ್ಪನವರು, ಬಂತನಾಳ ಶ್ರೀಗಳು, ಬಿದಿರಿ ಕುಮಾರಸ್ವಾಮಿಗಳು, ಬಿಳ್ಳೂರು ಪೂಜರು, ಹರ್ಡೇಕರ್ ಮಂಜಪ್ಪ, ಬಿಡಿ ಜತ್ತಿಯವರು, ಹೀಗೆ ಅನೇಕರು ಆಗಮಿಸಿದಾಗ ಅವರೆಲ್ಲರ ಆದರಾತಿಥ್ಯವನ್ನ ಯಾರು ಮಾಡ್ತಿದ್ರು ಅಂತ ಕೇಳಿದ್ರ ಅದನ್ನ ಆ ಪೂಜ್ಯ ಸಿದ್ಲಿಂಗಪ್ಪಗಳವರು ಮಾಡ್ತಿದ್ರು. ಅವರ ಎಲ್ಲ ಮೇಲ್ವಿಚಾರಣೆಯನ್ನ, ಪ್ರಸಾದ ಹಾಗೂ ಎಲ್ಲ ವ್ಯವಸ್ಥೆಯನ್ನು ಶ್ರೀಗಳೇ ಮಾಡ್ತಿದ್ರು ಎಂಬುದನ್ನ ತಿಳಿದಾಗ ಪೂಜ್ಯರ ದಾಸೋಹ ಹಾಗೂ ಸೇವಾ ಕೌಕ್ಯರ ಎಷ್ಟು ಶ್ರದ್ಧೆಯಾಗಿತ್ತು ಅನ್ನೋದನ್ನ ನಮಗ್ ತಿಳಿದು ಬರ್ತದೆ. ಯಾಕಂದ್ರ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು, ನಾನು ಈಗ ಹೇಳಿದ್ನಲ್ಲ, ಅವ್ರ ಪೂಜ್ಯರೇ ಆಗಿರ್ಬೋದು, ಅರಸಮನೆತನದವರೇ ಆಗಿರ್ಬೋದು, ಒಂದು ರಾಜಕಾರಣದ ವ್ಯಕ್ತಿಗಳೇ ಆಗಿರ್ಬೋದು, ಯಾರೇ ಬಂದ್ರು ಕೂಡ ಅವರ ಎಲ್ಲ ವ್ಯವಸ್ಥೆಗಳನ್ನ ಅಚ್ಚುಕಟ್ಟಾಗಿ ಒಂದಿಷ್ಟು ತಪ್ಪಾಗ್ದಂಗ ಯಾರು ಮಾಡ್ತಿದ್ರಪ್ಪ ಅಂತಂದ್ರ ಸಿದ್ಲಿಂಗಪ್ಪಗಳವರು ಮಾಡ್ತಿದ್ರು ಅಂತೇಳಿ ನಾವು ಚರಿತ್ರೆಯಿಂದ ತಿಳಿದುಕೊಳ್ತೀವಿ. ಇನ್ನ ಶಿವಯೋಗಿಗಳು ಹಾಗೂ ಸಿದ್ಲಿಂಗಪ್ಪರವರನ್ನ ಇವರಿಬ್ಬರನ್ನು ನೋಡಿದಾಗ ಏನ್ ಅನಿಸ್ತಾ ಇತ್ತು ಅಂತ ಹೇಳಿ ಬಹಳ ಜನ ಹೇಳ್ತಾ ಬಂದಂತ ಮಾತು ಅಂತ ಕೇಳಿದ್ರ, 12ನೇ ಶತಮಾನದ ಅವಿರಳ ಜ್ಞಾನಿ ಅಲ್ಲಮ್ಮ ಪ್ರಭುದೇವರು ಮತ್ತ ಕಾಯಕ ಯೋಗಿ ಸಿದ್ದರಾಮಯ್ಯನವರ ಜೋಡಿಯಂತೆ ಇವರು ಇದ್ರು ಅಂತೇಳಿ ನಮ್ಮಲ್ಲಿಯ ಜನ ಯಾವಾಗ್ಲೂ ಹೇಳ್ತಿರ್ತಾರ. ಯಾಕಂತಂದ್ರ ಅಲ್ಲಮ್ಮ ಪ್ರಭುಗಳನ್ನ ಶಿವಯೋಗಿಗಳಿಗೆ ಜ್ಞಾನದ ದೃಷ್ಟಿಯಿಂದ ಹೋಲಿಕೆ ಮಾಡ್ತಾರ. ಕಾಯಕ ನಿಷ್ಠೆಯನ್ನ ಸಿದ್ದರಾಮಯ್ಯನವರಿಗೆ ಹೋಲಿಕೆ ಮಾಡಿ ಇವರಿಬ್ಬರ ಜೋಡಿ ಅಲ್ಲಮ್ಮ ಮತ್ತು ಸಿದ್ದರಾಮಯ್ಯನವರಂತೆ ಇತ್ತು ಅನ್ನತಕ್ಕಂತ ಮಾತನ್ನ ನಾವು ಕೇಳ್ತೀವಿ. ಇನ್ನ ಅಥಣಿ ನಗರವನ್ನ ದಕ್ಷಿಣದ ವಾರಣಾಸಿ ಅಂತಾನು, ಕನ್ನಡದ ಕಾಶಿ ಅಂತಾನು ಕರೀತಾರ. ಹೀಗೆ ಕರೆಯುವಂತೆ ಶ್ರೀಮಠದ ಘನತೆಯನ್ನು ಹೆಚ್ಚಿಸಿದವರು ಯಾರು ಅಂತಂತಾರ, ಅವರು ನಮ್ಮ ಸಿದ್ಧಲಿಂಗಪ್ಪಗಳವರು ಮತ್ತ ಶಿವಯೋಗಿಗಳು ಅಂತ ಹೇಳ್ಬೇಕಾಗ್ತದ. ಆ ಶ್ರೇಯಸ್ಸು ಇವರಿಗೆ ಸಲ್ತದ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಥಣಿ ಶಿವಯೋಗಿಗಳವರೊಂದಿಗೆ ಅವರು ಲಿಂಗೈಕ್ಯವರಾಗುವವರೆಗೂ, ಅಂದ್ರ ಶಿವಯೋಗಿಗಳು ಲಿಂಗೈಕ್ಯ ಆಗುವವರೆಗೂ ಕೂಡ ಅವರ ಜೊತೆಗೆ ನೆರಳಿನಂತಿದ್ದು ಬದುಕಿದವರು ಪೂಜ್ಯ ಸಿದ್ಧಲಿಂಗ ಯತಿಗಳು. ಶಿವಯೋಗಿಗಳು ಲಿಂಗ ಸ್ವರೂಪವಾಗಿ ಹಾಗೂ ಸಿದ್ಧಲಿಂಗಪ್ಪಗಳು ಅವರ ಅಂಗ ಸ್ವರೂಪಿಗಳಾಗಿ ಬದುಕನ್ನ ನಡೆಸ್ತಾ ಇದ್ರು ಅಂತಕ್ಕಂಥ ಮಾತನ್ನ ಹಿರಿಯ ಸ್ವಾಮೀಜಿಯವರು ಹೇಳುವುದನ್ನ ನಾವು ಕೇಳ್ಕೊಳ್ತೀವಿ. ಇವರನ್ನು ಕುರಿತು, ಸಿದ್ಧಲಿಂಗಪ್ಪಗಳವರನ್ನ ಕುರಿತು ಇತ್ತೀಚೆಗೆ ನಂದು ಹೊಸದು ಒಂದು ಕವನ ಸಿಗ್ತದ. ಅದು ಮೈಸೂರಿನ KC ಶಿವಪ್ಪ ಅವರು ಬರೆದಂಥದ್ದು. ಅವರು ನಮ್ಮ ಸಿದ್ಧಲಿಂಗಪ್ಪಗಳವರ ಬದುಕನ್ನು ತಮ್ಮದೊಂದು ಕವನದಲ್ಲಿ ಈ ರೀತಿಯಾಗಿ ಬಿಂಬಿಸಿದ್ದನ್ನ ನಾವು ನೋಡ್ತೀವಿ. ಆ ಕವನ ಯಾವುದಪ್ಪ ಅಂತಂದ್ರ, ಆಗೊಮ್ಮೆ ಈಗೊಮ್ಮೆ ಯಾರೋ ಉದಾರ ಚರಿತರು ನಮ್ಮ ನಡುವೆ ಬರುತ್ತಾರೆ. ಆಗೊಮ್ಮೆ ಈಗೊಮ್ಮೆ ಯಾರೋ ಉದಾರ ಚರಿತರು ನಮ್ಮ ನಡುವೆ ಬರುತ್ತಾರೆ. ಹಸಿದ ಒಡಲಿಗೆ ಅನ್ನವನ್ನೀಯುತ್ತಾರೆ. ದೇಶದ ಕಣ್ಣಿಗೆ ನಿದ್ದೆ ತರುತ್ತಾರೆ. ಕಂಗೆಟ್ಟ ಮೊಗದಲ್ಲಿ ನಗೆಯು ತುಂಬುತ್ತಾರೆ. ಸೋತ ಮನದಲ್ಲಿ ಅವರು ಭರವಸೆಯ ಬುಗ್ಗೆಯಾಗುತ್ತಾರೆ. ಬದುಕಿನಲ್ಲಿ ಅವರಿಗಾವುದೇ ಮನ್ನಣೆಯ ದಾಹವಿಲ್ಲ. ನಾ ಕೊಟ್ಟೆ, ನನ್ನಿಂದಲೇ ಎಲ್ಲ ಎನ್ನುವ ಅಹಮ್ಮಿಕೆಯ ಸೊಂಕು ಕೂಡ ಇಲ್ಲ. ಕರ್ಮದಲ್ಲಷ್ಟೇ ಅವರ ಶ್ರದ್ಧೆ, ದುಡಿಮೆಯಲ್ಲಷ್ಟೇ ಅವರ ನಿಷ್ಠೆ, ದಾಸೋಹದಿಂದಷ್ಟೇ ಅವರಿಗೆ ತೃಪ್ತಿ. ತಾವೇನನ್ನು ನಂಬಿದರೋ ಆ ಕಾರ್ಯ ಸಾಧನೆಗೆ ಬದ್ಧ ಕಂಕಣರಾದವರು. ಉರಿ ಬರಲಿ ಸಿರಿ ಬರಲಿ ಸತತ ಪ್ರಯಾಣಿಗರವರು. ಕಂಡ ಕನಸನ್ನು ನನಸು ಮಾಡುವ ಅಪ್ರತಿಮ ಕ್ರಿಯಾಶೀಲರು. ಬಿದ್ದವರನ್ನೆತ್ತುವ ನಡೆಯುವ ಆ ದಾರಿಯಲ್ಲಿ ಕಂಬನಿಯನ್ನು ಸುತ್ತಾ ನಿಲ್ಲುವ ಆ ನೋಟದಲ್ಲಿ ಕರುಣಾಮಯಿಗಳು.
ಈ ರೀತಿಯಾಗಿ ಕೆ.ಸಿ. ಶಿವಪ್ಪನವರ ಕವನವನ್ನ ನಮ್ಮ ಸಿದ್ಧಲಿಂಗಪ್ಪಗಳವರ ಕುರಿತಾಗಿ ಬರೆದಿದ್ದನ್ನು ನೋಡಿದ್ರ ಈ ಒಂದು ಕವನ ಓದಿದ್ರ ಸಾಕು ಸಿದ್ಧಲಿಂಗಪ್ಪಗಳವರ ಮೇರು ವ್ಯಕ್ತಿತ್ವ ನಮಗೆ ತಿಳಿದು ಬರ್ತದ ಅಂತಕ್ಕಂತ ಮಾತನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಥ ಘನ ವ್ಯಕ್ತಿತ್ವದ ದಿವ್ಯ ಚೇತನ ಕ್ರಿಸ್ತಿ ಶಕ 1938 ಬುಧವಾರ ಮಾಘ ಮಧ್ಯ ಅಮಾವಾಸ್ಯೆಯ ದಿವಸ ರಾತ್ರಿ 9 ಗಂಟೆಗೆ ಲಿಂಗದಲ್ಲಿ ಬೆರೆತು ಲಿಂಗವಾದ್ರು ಅಂತ ಹೇಳಲಿಕ್ಕೆ ನಮಗೆ ದುಃಖ ಅನಿಸ್ತದೆ. ಈ ಸಿದ್ಧಲಿಂಗ ಚರವರಣ್ಯರು 80 ವರ್ಷಗಳ ಬಾಳು ಬೆಳಗಿದ ಮಹಾದಾಸೋಹ ಮೂರ್ತಿ ಶಿವಯೋಗ ಸಾಮ್ರಾಟಕರಾಗಿ ಸಾರ್ಥಕತೆ ಕಂಡುಕೊಂಡ್ರು ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಹೇಳ್ಬೇಕಾಗ್ತದ. ಇದಿಷ್ಟು ನನ್ನ ಅನುಭವಕ್ಕೆ ದಕ್ಕಿದ ವಿವರವನ್ನ ತಮ್ಮೊಂದಿಗೆ ಅನುಭವ ರೂಪದಲ್ಲಿ ನಾನಿಲ್ಲಿ ಹಂಚಿಕೊಂಡಿದ್ದೀನಿ. ಈ ಕುರಿತು ಹೆಚ್ಚಾಗಿ ಈ ವೇದಿಕೆಯ ರೂವಾರಿಗಳಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವ್ರ ಹೆಸರ ಯಾಕೆ ತಗೋತೀನಿ ಅಂತಂದ್ರ ಅವರು ಈ ಸಿದ್ಧಲಿಂಗಪ್ಪಗಳವರ ಮೂಲ ಮನೆತನದ ಢವಳೇಶ್ವರ ಮನೆತನದ ಪೂರ್ವಾಶ್ರಮದ ಮನೆತನದವರೊಂದಿಗೆ ಬಹಳ ಒಡನಾಡಿಗಳು ಅನ್ನೋದು ನನಗೆ ತಿಳಿದು ಬಂದಂತ ವಿಷಯ. ಅವ್ರಿಗೆ ಬಹಳ ಸಿದ್ಧಲಿಂಗಪ್ಪಗಳವ್ರ ಬಗ್ಗೆ ಗೊತ್ತಿರ್ತದ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಏನಾದ್ರೂ ಬಿಟ್ಟಿದ್ರ ಅದನ್ನ ಸರ್ ಅವರು ಈಗ ತಮಗೆ ಹೇಳ್ಬೇಕು ಅಂತ ಹೇಳ್ಕೊಂಡು ನನಗಿಲ್ಲಿ ಈ ಒಂದು ಶುಭ ಸಂದರ್ಭದಲ್ಲಿ ಮಾತನಾಡ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ಈ ಎಲ್ಲ ಈ ವೇದಿಕೆಗಳಿಗೆ ನಾನು ತುಂಬು ಹೃದಯದ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಶರಣಾರ್ಥಿಗಳು. ಅತ್ಯಂತ ವ್ಯವಸ್ಥಿತವಾಗಿ ಅದು ಎಷ್ಟು ಯೋಗ ಅಂತಂದ್ರೆ ನಾನು ದಿನ ಪಂಚಾಂಗಗಳಿಗೆ ನೋಡ್ಲಾರ್ದೆ ಮಾತಾಡ್ತಕ್ಕಂಥ ಕಲೆಯನ್ನ ರೋಹಿಣಿ ಯಾದವ್ ಅವರು ಮಾಡಿದ್ದಾರೆ. ಹೀಗಾಗಿ ಆಡ್ ಮಾಡೋದಕ್ಕಿಂತ ಹೆಚ್ಚಾಗಿ ಹೆಚ್ಚಿನ ವಿಷಯಗಳನ್ನ ಅವರು ಕೊಟ್ಟಿದ್ದಾರೆ. ಈಗ ದತ್ತಿ ದಾಸೋಹಿಗಳಂತ ಶರಣೆ ಗೌರಮ್ಮಕ್ಕ ನಾಶಿ ಅವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳಿ ಅಂತ ಹೇಳಿ. ಓಕೆ ಸರ್. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ನ್ಯಾಯ ನಿಷ್ಠುರಿ ದಾಕ್ಷಿಣ್ಯಪರ ನಾನಲ್ಲವಯ್ಯ, ಲೋಕ ವಿರೋಧಿ ಶರಣ ಆರಿಗೂ ಅಂಜುವವನಲ್ಲ, ಕೂಡಲ ಸಂಗಮ ದೇವನ ರಾಜ ತೇಜದಲ್ಲಿಪ್ಪನಾಗಿ ಅಂತಪ್ಪ ಬಸವಾದಿ ಶರಣರನ್ನ ಸ್ಮರಿಸ್ತಾ ಇಂದು ಅಥಣಿಯ ಗಚ್ಚಿನ ಮಠದ ಶ್ರೀ ಸಿದ್ಧಲಿಂಗಪ್ಪನವರನ್ನ ಕುರಿತು ಶರಣರಾದ ಹರ್ಡೇಕರ್ ಮಂಜಪ್ಪನವರ ಸ್ಮರಣಾರ್ಥ ಏರ್ಪಡಿಸಿದ ಈ ದತ್ತಿ ಕಾರ್ಯಕ್ರಮದಲ್ಲಿ ತುಂಬಾ ಸುದೀರ್ಘವಾಗಿ ಸಮರ್ಪಕವಾದ ಉಪನ್ಯಾಸವನ್ನು ನೀಡಿದ ಅಥಣಿ ವಿದ್ಯಾವರ್ಧಕ ಸಂಸ್ಥೆಗೆ ಶಿಕ್ಷಕಿಯರಾದ ಶರಣೆ ರೋಹಿಣಿ ಯಾದವಾಡ್ ಅವರಿಗೆ ಪ್ರಥಮತಃ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಶರಣರಾದ ಹರ್ಡೇಕರ್ ಮಂಜಪ್ಪನವರನ್ನ ಕುರಿತು ನಾನು ಒಂದೆರಡು ಮಾತುಗಳನ್ನ ಹೇಳಬಯಸುತ್ತೇನೆ. ಅಂದು ಎತ್ತುಗಳೇ ಬಸವನನೆಂದು ಅವುಗಳನ್ನೇ ಶೃಂಗರಿಸಿ ಪೂಜಿಸಿ ಮನೆಗಳಲ್ಲಿಯೇ ಬಸವ ಜಯಂತಿಯನ್ನ ಆಚರಿಸುತ್ತಿರುವುದು ಕಂಡು ಅದರ ಹಿಂದಿನ ಸತ್ಯವನ್ನು ಗಮನಿಸಿದ ಹರ್ಡೇಕರ್ ಮಂಜಪ್ಪನವರು ಧಾರವಾಡ ಮುರುಘಾ ಮಠದ ಮೃತ್ಯುಂಜಯಪ್ಪಗಳ ಬೆಂಬಲದಿಂದ 1913ರಲ್ಲಿ ಸಾರ್ವಜನಿಕವಾಗಿ ಬಸವ ಜಯಂತಿಯನ್ನು ಆಚರಿಸಲು ಹಾಗೂ ತನ್ಮೂಲಕ ಬಸವ ಧರ್ಮ ಬಸವ ತತ್ವವನ್ನು ಜನಮನಕ್ಕೆ ತಲುಪಿಸಲು ಕಾರಣೀಭೂತರಾದವರು ಮಂಜಪ್ಪನವರು. ಇವರು ಇಂದಿನ ಯೋಗಾಯೋಗವೆನ್ನುವಂತೆ ನಮ್ಮ ಅಥಣಿಯ ಮುರುಘೇಂದ್ರ ಶಿವಯೋಗಿಗಳ ಕರಸಂಜಾತರು ಕೂಡ. 1924ರಲ್ಲಿ ಬಸವ ಚರಿತ್ರೆ ಸಂಶೋಧಾತ್ಮಕ ಕೃತಿಯನ್ನ, 1926ರಲ್ಲಿ ಬಸವ ಬೋಧಾಮೃತ ಗ್ರಂಥವನ್ನ ಪ್ರಕಟಪಡಿಸಿರುವಂತಹದ್ದು. ಮುಂದೆ 1935ರಲ್ಲಿ ಸ್ತ್ರೀ ಜಾಗೃತಿಗಾಗಿಯೂ ಕೂಡ ನಮ್ಮ ಹರ್ಡೇಕರ್ ಮಂಜಪ್ಪನವರು ಶಿವಶರಣೆ ಅಕ್ಕ ಮಹಾದೇವಿಯವರ ಜಯಂತಿಯನ್ನು ಕೂಡ ಆಚರಿಸುವುದನ್ನ ಪ್ರಾರಂಭ ಮಾಡ್ತಾರೆ. ಬಸವೇಶ್ವರರು ಹಾಗೂ ಗಾಂಧೀಜಿಯವರು ಈ ಇಬ್ಬರು ಮಹಾತ್ಮರ ಬೋಧನೆಗಳಲ್ಲಿ ತಾಧ್ಯಾತ್ಮತೆಯನ್ನು ಗುರುತಿಸಿದಂತಹ ಹರ್ಡೇಕರ್ ಮಂಜಪ್ಪನವರು ಗಾಂಧೀಜಿಯವರ ತತ್ವಗಳಲ್ಲಿಯೂ ನಿಷ್ಠೆಯುಳ್ಳವರಾಗಿ ರಾಷ್ಟ್ರ ಪ್ರೇಮ ರಾಷ್ಟ್ರ ಸೇವೆಯನ್ನ ಅಳವಡಿಸಿಕೊಳ್ತಾರೆ. ಗಾಂಧೀಜಿಯವರಿಗೆ ಸತ್ಯಾಗ್ರಹಿ ಬಸವೇಶ್ವರ ಎನ್ನುವ ಗ್ರಂಥವನ್ನು ಕೂಡ ಕೊಟ್ಟು ಬಸವಣ್ಣನವರನ್ನು ಪ್ರಥಮತಃ ಗಾಂಧೀಜಿಯವರಿಗೆ ಪರಿಚಯ ಕೊಟ್ಟವರು ಎನ್ನುವ ಹೆಗ್ಗಳಿಕೆಯೂ ಕೂಡ ಹರ್ಡೇಕರ್ ಮಂಜಪ್ಪನವರದು. ಅವರು ತಮ್ಮ ಆತ್ಮಚರಿತ್ರೆಯೊಂದಿಗೆ ಒಟ್ಟು
ಬಸವ ಚರಿತ್ರೆ ಕುರಿತ, ರಾಷ್ಟ್ರ ಪ್ರೇಮ ಕುರಿತ ಒಟ್ಟು 40 ಕೃತಿಗಳನ್ನ ರಚಿಸಿದ್ದು ತಿಳಿದು ಬರುವಂತಹದ್ದು. ಚರಕದಿಂದ ನೂಲುವುದು, ಖಾದಿ ಬಟ್ಟೆಯನ್ನ ಧರಿಸುವುದು, ಖಾದಿ ವಿಜಯ ಪತ್ರಿಕೆ ಮೂಲಕ ಖಾದಿ ಪ್ರಚಾರ ಮಾಡುವುದು, ಇಷ್ಟಲ್ಲದೆ ಖಾದಿ ವಿಜ್ಞಾನ ಗ್ರಂಥವನ್ನ ರಚಿಸಿದ್ದು. ಈ ಎಲ್ಲ ಕಾರಣಗಳಿಂದಾಗಿ ಜನರು ಅವರನ್ನ ಕರ್ನಾಟಕ ಗಾಂಧಿ ಅಂತ ಕರೀತಾ ಇದ್ದದ್ದು. ಹರ್ಡೇಕರ್ ಮಂಜಪ್ಪನವರು ಸಾಬರಮತಿಯಲ್ಲಿ ಗಾಂಧೀಜಿಯವರ ಜೊತೆ ಕೆಲವು ದಿನ ಇದ್ದು ಬಂದು ಮುಂದೆ ಏನ್ ಮಾಡ್ತಾರೆ, ನಮ್ಮ ಬಾಗಲಕೋಟೆ ಹತ್ತಿರದ ಆಲಮಟ್ಟಿಯಲ್ಲಿ ಘಟಪ್ರಭೆ ದಂಡೆ ಮೇಲೆ ತಾವು ಕೂಡ ಒಂದು ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿ ಆಶ್ರಮ ಶಾಲೆಯನ್ನ ಪ್ರಾರಂಭ ಮಾಡ್ತಾರೆ. ಮೂಲತಃ ಶಿರ್ಸಿ ತಾಲೂಕಿನ ಬನವಾಸಿಯಲ್ಲಿ ಜನಿಸಿ ಹೋರಾಟದ ಬದುಕಿನೊಂದಿಗೆ ಕೊನೆಯಲ್ಲಿ ಆಲಮಟ್ಟಿ ಆಶ್ರಮದಲ್ಲಿ ಲಿಂಗೈಕ್ಯರಾಗ್ತಾರೆ. ಇಂತಹ ವಿಭೂತಿ ಪುರುಷರನ್ನ ಸ್ಮರಿಸೋದು ನಿಜವಾಗ್ಲೂ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ಬಯಸ್ತೇನೆ. ಅಜನ್ಮ ಬ್ರಹ್ಮಚಾರಿಯಾಗಿ ದೇಶ ಸೇವೆ, ಬಸವ ಧರ್ಮ ಸೇವೆಗಾಗಿ ತಮ್ಮ ಇಡೀ ಬದುಕನ್ನೇ ಸಮರ್ಪಿಸಿದ ಇಂತಹ ಪುಣ್ಯ ಪುರುಷರ ಸ್ಮರಣಾರ್ಥ ದತ್ತಿ ಸೇವೆಗೆ ಈ ಅಕ್ಕನೇರು ವೇದಿಕೆಯಲ್ಲಿ ಅವಕಾಶವಿತ್ತಂತ ಸಂಸ್ಥಾಪಕರಾದ ನಮ್ಮೆಲ್ಲರ ಆತ್ಮೀಯ ಮಾರ್ಗದರ್ಶಕರು ಆದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ, ವೇದಿಕೆಯ ಸಂಯೋಜಕರು, ಸಂಘಟಕರು ಹಾಗೂ ತಾವೆಲ್ಲ ಶರಣ ಬಂಧುಗಳಿಗೂ ಈ ಮೂಲಕ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನೆರಡು ಮಾತುಗಳನ್ನ ಮುಗಿಸುತ್ತೇನೆ. ಧನ್ಯವಾದಗಳು. ಅನಂತ ಧನ್ಯವಾದಗಳು. ವಿಶೇಷ ಅಂತಂದ್ರೆ ಫೆಬ್ರವರಿ ತಿಂಗಳಲ್ಲಿ ಅವರ ಜನನ, ಹರ್ಡೇಕರ್ ಮಂಜಪ್ಪನವರ ಜನನ. ಹೀಗಾಗಿ ಅವರ ಸ್ಮರಣಾರ್ಥ ಸಹೋದರಿ ಗೌರಮ್ಮಕ್ಕ ಅವರು ಇಟ್ಟಿದ್ದು ಕೂಡ ಅಷ್ಟೇ ಸುತ್ತಾರೆ. ಇನ್ನು ರೋಹಿಣಿ ಯಾದವಾಡರು ಹೇಳಿದ ಹಾಗೆ ನಾನು ಅಥಣಿ ಶ್ರೀಗಳ ಅಥಣಿ ಮಠದ ಪರಮ ಭಕ್ತ, ಯಾವ ಮಠಕ್ಕೂ ಹೋಗೋದಿಲ್ಲ, ಅಥಣಿ ಮಠಕ್ಕೆ ಮಾತ್ರ ಹೋಗ್ತೀನಿ ಅಂತಕ್ಕಂಥ ವಿಚಾರವನ್ನು ಯಾಕೆ ಹೇಳ್ತೀನಿ ಅಂತಂದ್ರೆ, ಬಸವ ತತ್ವವನ್ನ, ಬಸವ ಪುರಾಣವನ್ನ ಭೀಮಕವಿಯ ನಂತರ ಕನ್ನಡದಲ್ಲಿ ಅವುಗಳನ್ನ ಮತ್ತೆ ಮರುಪಾಠ ಮಾಡಿದವರು ಅಥಣಿ ಮುರುಗೇಂದ್ರ ಶ್ರೀಗಳು. ನಾನೊಂದು 35 ವರ್ಷಗಳ ಹಿಂದೆ ಅಥಣಿ ಮಠಕ್ಕೆ ಹೋದಾಗ ಆ ತಾಡೋಲೆಗಳನ್ನ, ಅಂದ್ರೆ ಆತ ಬರೆದಂತ ಕೃತಿಗಳನ್ನ, ಅಂದ್ರೆ ಹಸ್ತಾಕ್ಷರಗಳ ಪ್ರತಿಗಳನ್ನ ಲ್ಯಾಮಿನೇಷನ್ ಮಾಡಿ ಅಲ್ಲಿ ಹೊರಗಡೆ ಇಟ್ಟಿದ್ರು. ಈಗ ಅವು ಕಾಣ್ತಿಲ್ಲ. ನಾನು ಇತ್ತೀಚೆಗೆ ಅಥಣಿಗೆ ಹೋದ ವರ್ಷ ಜೂನ್ 28-29 ಹೋದಾಗ ಹೇಳಿದೆ ಎಲ್ದವ್ರ ಈ ಬುದ್ಧಿ ಅಂತ. ಅಂದ್ರೆ ಅಥಣಿ ಶ್ರೀಗಳು ತಮ್ಮ ಬದುಕಿನುದ್ದಕ್ಕೂ ಕೂಡ ಸುಮಾರು 19 ವರ್ಷಗಳವರೆಗೆ ಇಡೀ ದೇಶ ಪರ್ಯಟನೆ ಮಾಡಿ ಬಸವ ತತ್ವವನ್ನ ತಮಿಳುನಾಡು, ಆಂಧ್ರ, ಕೇರಳ, ಮಹಾರಾಷ್ಟ್ರದೊಳಗ ಎಲ್ಲ ಕಡೆಗೆ, ಉತ್ತರ ಭಾರತಕ್ಕೂ ಕೂಡ ಒಯ್ದಂತ ಒಬ್ಬ ಹಿರಿಯ ಜಂಗಮ ಪುಂಗವರು ಅಂತ ಅಂದ್ರೆ ಅಥಣಿ ಶ್ರೀಗಳು. ಸಂತೋಷದ ವಿಷಯ ಅಂತಂದ್ರೆ ಅವರು ನಮ್ಮ ತಾಲೂಕಿನ, ನನ್ನ ಹುಟ್ಟೂರಾದಂಥ ಬಾಗೂಜಿಕೊಪ್ಪ ಅಥವಾ ಹಿರೇಕೊಪ್ಪ, ಬಾಗೂಜಿಕೊಪ್ಪದ ಅವರ ಪೂರ್ವಜರು. ಆಮೇಲೆ ಅವರ ಅಡ್ರೆಸ್ಸು ಬಾಗೂಜಿಕೊಪ್ಪ ಮಠ ಅಂತಕ್ಕಂಥವ್ರು. ಅವರು ಮುಂದೆ ಇಂಥ ಒಂದು ದೊಡ್ಡ ವಿಚಾರವನ್ನ ಸ್ಥಾಪನೆ ಮಾಡ್ತಾರ ಅಂತಕ್ಕಂಥದ್ದು ಅವರು ಎಲ್ಲಿಯೂ ಕೂಡ ಒಂದು 1903-4 ಚಿತ್ರದುರ್ಗ ಮಠಕ್ಕೆ ಜಗದ್ಗುರು ಯಾರಾಗಬೇಕು ಅಂತಕ್ಕಂಥ ದೊಡ್ಡ ಜಿಜ್ಞಾಸೆ. ಅಲ್ಲಿ ಕಾಶಿನಾಥ್ ಶಾಸ್ತ್ರಿಗಳು, ಅಲ್ಲಿ ಹಣಗಲ್ ಕುಮಾರ್ ಶ್ರೀಗಳು, ಬಹಳಷ್ಟು ಜನ ಪ್ರಯತ್ನ ಮಾಡ್ತಿರ್ತಾರೆ ಅದಕ್ಕಾಗಬೇಕು, ದೊಡ್ಡ ಮಠ ಐತಿ ಅಂತ. ಇವರು 20-22 ವರ್ಷದ ಬಾಲಕ ಜಯದೇವ ಸ್ವಾಮಿಗಳು ಸೌದತ್ತಿಗೆ ಬರ್ತಿರ್ತಾರ. ಸೌದತ್ತಿ ಒಳಗೆ ಬಸವ ಪುರಾಣವನ್ನು ಕಲ್ಮಠದೊಳಗೆ ಅಥಣಿ ಶ್ರೀಗಳು ಹೇಳ್ತಿರ್ತಾರ. ಅವಾಗ ಅವ್ರು ಒಂದು ಮಾತು ಹೇಳ್ತಾರ, ಸರಿರಪ್ಪ ದಾರಿ ಬಿಡ್ರಿ, ನಮ್ಮ ಜಗದ್ಗುರುಗಳು ಬಂದ್ರು, ಜಯದೇವ ಜಗದ್ಗುರುಗಳು ಅಂತ ಇಷ್ಟೇ ಹೇಳ್ತಾರ. ಇಷ್ಟು ಹೇಳಿದ ಕೂಡಲೇ ಇಡೀ ಅವಾಗ ಕೊನೆಗೆ ಎಲ್ಲಿಯವರೆಗೆ ಇತ್ಯರ್ಥ ಆಗತ್ತಂದ್ರೆ ಚುನಾವಣೆ ನಡೀತೈತೆ. ಅದಕ್ಕೆ ಚುನಾವಣೆ ನಡೆದಾಗ ಜಯದೇವ ಸ್ವಾಮಿಗಳು ಆರಿಸಿ ಬರ್ತಾರ. ಅವ್ರು ಆರಿಸಿ ಬಂದ ತಕ್ಷಣ ಮೊದಲಿಗೆ ಬಂದು ಹೇಳ್ತಾರ ಅಥಣಿ ಶ್ರೀಗಳು, ಇಲ್ಲ ನೀವು ನನಗೆ ಪಟ್ಟಾಭಿಷೇಕಕ್ಕೆ ನೀವೇ ನನಗೆ ಗುರುಕಾರುಣ್ಯ ಮಾಡಬೇಕು ಅಂತ ಕೇಳಿದಾಗ ನಾನು ಅಲ್ಲೇ ನಮ್ಮ ಗುರುಗಳಾದಂತ ಶಿಷ್ಯರನ್ನಾಗಿಲ್ಲ ಸಿದ್ಧಲಿಂಗಪ್ಪನವ್ರು ಮಾಡ್ತಾರ ಅಂದುಕೊಂಡು ಅವ್ರ ಕಡೆ ಮಾಡಿಸ್ತಾರ. ಅದ್ರ ಜೊತೆಗೆ ಒಂದು 441 ಮಠಗಳ, ಶಾಖಾ ಮಠಗಳಿಗೆ ಜಗದ್ಗುರು ಜೊತೆಗೆ ಲಿಂಗ ದೀಕ್ಷೆ ಅಂದ್ರೆ ಪದಗ್ರಹಣ ಮಾಡ್ಬೇಕಾಗಿರ್ತತಿ. ಅದು ಎಲ್ಲವನ್ನ ಅಥಣಿ ಶ್ರೀಗಳು ಒಬ್ಬ ಭಕ್ತ ವರ್ಗದಿಂದ, ಜಾತಿ ಜಂಗಮರಲ್ಲದ ಅವ್ರು ಹೇಳ್ದಂಗ ಬಣಜಿಗ ಸಮುದಾಯದ ಈ ಸಿದ್ಧಲಿಂಗಪ್ಪನವ್ರ ಕಡೆಯಿಂದ ಮಾಡಿಸ್ತಾರ. ಮುಂದೆ ಜಯವಿಭವ ಸ್ವಾಮಿಗಳು, ಜಯಮಲ್ಲಿಕಾರ್ಜುನ ಸ್ವಾಮಿಗಳು ಇವರೆಲ್ಲರೂ ಕೂಡಿಗೆ ಅಂದ್ರೆ 3 ಜಗದ್ಗುರುಗಳು ಗುರುಕಾರುಣ್ಯವನ್ನ ಅಥಣಿ ಗಚ್ಚಿನ ಶ್ರೀಗಳಿಂದ ಪಡೆದ್ರು ಅಂತಕ್ಕಂಥ ವಿಚಾರವನ್ನ. ಅಥಣಿ ಶ್ರೀಗಳು 85 ವರ್ಷ ಬದುಕಿದ್ರು, ಇವರು 72-73 ವರ್ಷ ಬದುಕಿದ್ರು. ಅಥಣಿ ಶ್ರೀಗಳು ಯಾರಾದ್ರೂ 1-2 ಹಣ್ಣು ಬಾಳೆಹಣ್ಣು ಕೊಟ್ಟು ಹೋದ್ರೆ ಅದನ್ನ ಇಟ್ಕೊಂಡು
ಸಿದ್ಧಲಿಂಗಪ್ಪನವರು ಬಂದಾಗ ಅವ್ರು ಕೊಟ್ಟು ಹಂಚಿಕೊಂಡು ತಿಂತಿದ್ರು. ಅಷ್ಟೊಂದು ಒಂದು ಪ್ರೀತಿ, ಅವಿನಾಭಾವ ಸಂಬಂಧ. ಅಷ್ಟೊಂದು ಇದ್ದಾಗ ಆ ಮಠವನ್ನ ಸಂಪೂರ್ಣವಾಗಿ ಬಸವಮಯ ಅಥವಾ ಲಿಂಗಮಯವಾಗಿರ್ತಕ್ಕಂಥ ಕೆಲಸವನ್ನ ಆ ಭದ್ರ ಬುನಾದಿಯನ್ನು ಹಾಕಿದವರು ಅಲ್ಲಿ ಸಿದ್ಧಲಿಂಗಪ್ಪನವರು. ಅಲ್ಲಿ ಆಸ್ತಿ ವ್ಯಾಜ್ಯ ಇರ್ಬೋದು, ಸುತ್ತಮುತ್ತಲೇ ಇರ್ಬೋದು, ಎಲ್ಲರಿಗೆ ಸೌಮ್ಯದಿಂದ ಕರೆಸಿ ಮಾಡಿದ್ರು. ಅದೇ ವೇಳೆಗೆ ಅತ್ರಿ ಶ್ರೀಗಳ ಇನ್ನೊಂದು ಕರ ಸಂಜಾತ ಅಂತಂದ್ರೆ ಇತ್ತೀಚೆಗೆ ಒಂದು 10-15 ವರ್ಷದ ಕೆಳಗಡೆ ಲಿಂಗೈಕ್ಯರಾದಂಥ ಮರಳು ಸಿದ್ದಪ್ಪನವರು, ಮರಳು ಸಿದ್ಧ ಶ್ರೀಗಳು ಕೂಡ ಅವರು 2 ವರ್ಷದ ಕೂಸಿದ್ದಾಗ ಮದುವೆ ಬಿದ್ದಿದ್ರು. ಅವರನ್ನ ಅತ್ರಿ ಶ್ರೀಗಳು ಕರೆದು ಅವ್ರ ತಂದೆ ತಾಯಿಗಳು ಇಟ್ನಾಳ ಮಠ ಅಂತ ತಗೊಂಡು ಅವ್ರು ಕರ್ಕೊಂಡು ಬಂದು ಅಲ್ಲಿ ಅವರಿಗೆ ಲಿಂಗ ದೀಕ್ಷೆ ಅವ್ರಿಗೆ ಸಂಪೂರ್ಣವಾಗಿ ಆ ಮಠದೊಳಗಿದ್ರು. ಅವಾಗ ಅತ್ರಿ ಶ್ರೀಗಳು ಹೇಳ್ತಾರ, ನೀನು ಮಠದಾಗ ಇರ್ತಿ, ಅದರ ಮಠಕ್ಕೆ ಘಟ ಆಗಂಗಿಲ್ಲ, ಸ್ವಾಮಿ ಆಗಂಗಿಲ್ಲ ಅಂತಕ್ಕಂಥದ್ದು. ಹೀಗಾಗಿ ಅತ್ರಿ ಸಿದ್ಧಲಿಂಗಪ್ಪನವರು ನಂತರ ಮತ್ತೆ ಬೇರೆ ಬೇರೆ ಬಂದ್ರು. ಅದರ ಸಿದ್ಧಲಿಂಗಪ್ಪನವರು ಮೂಲತಃ ಬಿಜಾಪುರ ಜಿಲ್ಲೆ ಅವರು, ಇಲ್ಲಿ ವ್ಯಾಪಾರಕ್ಕಾಗಿ ಬಂದವರು. ಅತನಿಯೊಳಗೆ ನೆಲೆ ನಿಂತರು. ಅತನಿಯೊಳಗೆ ನೆಲೆ ನಿಂತು ಈ ಅತನಿಯ ಗಚ್ಚಿನ ಮಠವನ್ನ, ಈ ಗತ್ತಿನ ಮಠವನ್ನ ಸಂಪೂರ್ಣವಾಗಿ ಒಂದು ಬಸವಮಯ ಲಿಂಗಮಯ ಮಾಡಿದಂತ ಹೆಗ್ಗಳಿಕೆ. ಎಷ್ಟು ವರ್ಣನಾಟ ಅಂತಂದ್ರೆ ಅತನಿ ಶ್ರೀಗಳು ಅವ್ರ ಜೊತೆಗೆ ಅತನಿ ಶ್ರೀಗಳನ್ನ ಮಠದೊಳಗೆ ಉಳಿಸ್ಕೋಬೇಕು ಅಂತ ಕೊಂಡ ಪ್ರಯತ್ನದಿಂದ ಒಂದು ಕಂಡೀಷನ್ಗೆ ಅವರು ಒಪ್ಕೊಂತಾರ. ಹೀಗಾಗಿ ಬಹಳಷ್ಟು ಒಳ್ಳೆಯ ವಿಚಾರಗಳನ್ನ ರೋಹಿಣಿ ಯಾದವಾಡರು ಮಾಡಿದ್ದಾರೆ. ಅವರು ನಿಜಕ್ಕೂ ಕೂಡ ಸಂಪೂರ್ಣವಾಗಿ ತಮ್ಮನ್ನ ಸಾಹಿತ್ಯಕ್ಕೆ ತೊಡಗಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಈಗ ಶ್ರೀ ಹಿರಿಯರಾದಂತಹ ಶ್ರೀ ಸಿದ್ದಪ್ಪ ಪಡ್ನಾಡ್ ಅವರು ಹ್ಯಾಂಡಲ್ ಮಾಡಿದ್ದಾರೆ. ಮಾತಾಡಿ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಅತನಿ ಶಿವಯೋಗಿಗಳ ಬಗ್ಗೆ ಇಲ್ಲಿ ನಮ್ಮಲ್ಲಿ ಬಿಜಾಪುರದಾಗ ಸಾಕಷ್ಟು ಕಡೆ ಅವರ ಪುರಾಣ ಹಚ್ಚಿದ್ರು, ಕೇಳಿದ್ದೇವೆ. ಬಟ್ ರೋಹಿಣಿ ತಾಯಿಯವರು ಬಹಳ ಸುಂದರವಾಗಿ ಮಾತಾಡಿದ್ರು. ಅಸ್ಖಲಿತವಾಗಿ ಬಹಳ ಅದನ್ನು ವಿವರವಾಗಿ ಬಹಳ ಸುಂದರವಾದ ಉಪನ್ಯಾಸ ಇತ್ತು. ಅಲ್ಲಿ ಒಂದು ಅವರು ಪಾದಪೂಜೆ ಕಾರ್ಯಕ್ರಮ ಇಟ್ಕೊಂಡಾಗ ಅವರಲ್ಲಿ ಗೋಡಾವನ್ ಕಾಲೇ ಇತ್ತು, ಏನೂ ಇರ್ಲಿಲ್ಲ. ಅಂತ ಸಂದರ್ಭದೊಳಗೆ ಶಿವಯೋಗಿ ಬಲ್ಲಿ ಹೋಗ್ತಾರ ಅಂತನ್ನುವಂಥದ್ದು ಅಲ್ಲಿ ನಂಬಿಕೆ ಏನಿತ್ತು ಅಂದ್ರೆ, ಇದನ್ನ ಪವಾಡ ಅನ್ನುವಂದೇ ಇರ್ಲಿಲ್ಲ. ಆ ಮಹಾತ್ಮರಿಗೆ ಅಂತರಂಗ ಮತ್ತು ಬಹಿರಂಗ ಎಲ್ಲ ಶುದ್ಧಿದ್ದು ಮನುಷ್ಯ ಸ್ವಚ್ಛ ಇದ್ನಂದ್ರ ಅವ್ರಿಗೆ ಮುಂದಿನ ಗೊತ್ತಾಗ್ತದೆ. ಅವ್ರಿಗೆ ಅಂಥದ್ದು ಏನು ಅದು ಪವಾಡ ಅಲ್ಲದು. ಅವ್ರ ಅಂತರದೊಳಗೆ ಅವ್ರ ಆಂತರಿಕವಾಗಿ ಬೇರೆ ಕಡೆ ಏನೋ ಇರ್ತದ, ಅದು ಹೇಳ್ತದ ಅವ್ರ ಆತ್ಮ ನಡೀತದಂತ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರ, ನಂಬರು ನಚ್ಚರು ಬರಿದೆ ಕರೆಯವರು, ನಂಬಿ ಕರೆದರೆ ಓ ಎನ್ನನೇ ಶಿವನು ಅಂತ ಅವರೇ ಹೇಳ್ತಾರೆ. ನಂಬದೆ ನಚ್ಚರೆ ಬರಿದೆ ಕರೆಯವರ ಕೊಂಬು ಹಚ್ಚಿ ಕೂಗೆಂದ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಹಾಗೆ ಅವ್ರು ಅಲ್ಲಿ ಅದಕ್ಕೆ ಬಸವಣ್ಣನವ್ರದ್ದೇ ಹೇಳ್ಯಾರ, ಅವ್ರೇನು ಪವಾಡದ್ದು ಹೇಳಿಲ್ಲಲ್ವ. ಅವ್ರು ಏನಪ್ಪಾ ಅವನ್ ನಡೆಸ್ಕೊಡ್ತಾನ ಅಂತ ಹೇಳ್ತಾರೆ. ನೋಡ್ರಿ, ಅವ್ನು ಕೊಡವನು ಶಿವನೇ, ತಗೊಳ್ಳೋವನು ಶಿವನೇ, ಅವನೇ ಮಾಡಿಸ್ಕೊಳ್ಳೋವನು ಶಿವನೇ, ಮಾಡೋವನು ಶಿವನೇ ಅಂತ ಆ ಭಾರವನ್ನ ಪರಮಾತ್ಮನ ಮೇಲೆ ಹಾಕಿಸಿಂದ ಅವರು ಅಂತರಂಗದೊಳಗೆ ಸ್ವಚ್ಛ ಇದ್ರು ಅಂತನ್ನುವಂಥದ್ದು. ನೋಡ್ರಿ, 2 ದಿನ ಕಾರ್ಯಕ್ರಮ, 2-3 ದಿನದಾಗ ಕಾರ್ಯಕ್ರಮ ಐತಿ, ಗೋಡಾವನ್ದಾಗಿಲ್ಲ ಅಂದ್ರೆ ಅಷ್ಟು 2 ಲಾರಿ ಅಷ್ಟು ಸಾಮಗ್ರಿಗಳು ಆರ್ದಾನೆ ಬರಬೇಕಾದ್ರೆ ಅವರಲ್ಲಿ ಅಂತರಂಗ ಗೊತ್ತಿರ್ತದ. ಇಂಥ ಸುಂದರವಾದ ಉಪನ್ಯಾಸವನ್ನು ಹೇಳಿದ್ರು. ಇಂಥ ಕಾರ್ಯಕ್ರಮವನ್ನು ಅಳವಡಿಸಿದ್ದಕ್ಕೆ ಶಶಿಕಾಂತ್ ಪಟ್ಟಣ ಸರ್ಗೆ ಅವರು ಈ ಉಪನ್ಯಾಸವನ್ನು ನೀಡಿದಂಥ ರೋಹಿಣಿಯವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಶರಣಾರ್ಥಿ ಸರ್. ಪ್ರೊಫೆಸರ್ ಶಾರದಮ್ಮ ಪಾಟೀಲ್. ಎಲ್ಲರಿಗೂ ಶರಣ. ಇಂದಿನ ಈ ಶುಭ ಸಂದರ್ಭದಲ್ಲಿ ನಾವು ಶಿವನ ಆರಾಧನೆಯನ್ನ ಮಾಡ್ತೀವಿ. ಆದ್ರೆ ಶಿವ ಕಣ್ಣಿಗೆ ಕಾಣದ ಶಿವ, ಅವ ಇದ್ದಾನೋ ಇಲ್ಲೋ, ಅವನ ಅಸ್ತಿತ್ವವನ್ನ ಯಾರು ಕಂಡಿಲ್ಲ. ಆದ್ರೆ ಆ ಶಿವ ಸ್ವರೂಪಿಗಳಾದಂತಹ ಸ್ವಾಮೀಜಿಯವರು ಈ ಗಚ್ಚಿನ ಮಠದ ಸಿದ್ಧಲಿಂಗ ಅಪ್ಪಗಳ ಕುರಿತು ಇವತ್ತು ನಾವು ಏನು ಚಿಂತನೆ ಮಾಡಿದೀವಲ್ಲ, ಇದು ನಿಜವಾದ ಶಿವರಾತ್ರಿಯ ಒಂದು ಆರಾಧನೆ ಅಂತ ಹೇಳ್ಬಹುದು. ಇಬ್ಬರು ಶಿಷ್ಯರು, ಗುರು ಶಿಷ್ಯರ ಸಂಬಂಧ ಭಾರತೀಯ ಅಧ್ಯಾತ್ಮದ ಇತಿಹಾಸದಲ್ಲಿ ಒಂದು ಅಪೂರ್ವ ಹಿನ್ನೆಲೆಯನ್ನ ನಾವು ಕಾಣ್ತಾ ಬಂದಿವಿ. ಬುದ್ಧನಿಗೆ ಹೇಗೆ ಶಿಷ್ಯ ಆನಂದನಾಗಿದ್ನೋ, ಹಾಗೆ ಚನ್ನ ಬಸವದೇಶಿಕರು
ತೋಂಟದ ಸಿದ್ಧಲಿಂಗರಿಗೆ ಆ ಸಿದ್ಧಲಿಂಗರಿಗೆ ಗುರುಗಳಾಗಿದ್ರು. ಹಾಗೂ ಯರಗಂಬಳ್ಳಿ ಗುರುಸಿದ್ಧರಿಗೆ ಮುಪ್ಪಿನ ಷಡಕ್ಷರಿಗಳು. ಗುರು ಕೊಡೇಕಲ್ ಬಸವಣ್ಣನವರಿಗೆ ಶಿಷ್ಯ ಮೋನಪ್ಪಯ್ಯ ಇದ್ದ. ಹಾಗೆ ಕಡ್ಕೋಳ ಮಡಿವಾಳಪ್ಪರಿಗೆ ಶಿಷ್ಯ ಚನ್ನೂರು ಜಲಾಲ್ ಸಾಹೇಬರಿದ್ದರು. ಹಾಗೆ ಲಚ್ಚಾಣ ಸಿದ್ಧಲಿಂಗರಿಗೆ ಶಿಷ್ಯ ಮುಗುಳ್ಕೋಡು ಯಲ್ಲಾಲಿಂಗರಿದ್ದರು. ಹಾಗೆ ಅಥಣಿಯ ಶಿವಯೋಗಿಗಳಿಗೆ ಶಿಷ್ಯ ಅಥಣಿ ಸಿದ್ಧಲಿಂಗ ಚರವರಣ್ಯರು ಇದ್ರು ಅನ್ನುವಂಥದ್ದನ್ನ ನಾವು ಕಾಣ್ತೀವಿ. ಇವೆಲ್ಲ ಮಮ್ಮ ಮಿರ್ಜಿಯವರು ತಮ್ಮ ಕೃತಿಯಲ್ಲಿ ದಾಖಲೆ ಮಾಡಿದ್ದಾರೆ. ಹಾಗೆ ಅವರೊಂದಿಗೆ ಹಾಸುಹೊಕ್ಕಾಗಿ ಬರುವ ಎಲ್ಲ ನಾಡಿನ ಶ್ರೀಗಳು ಮತ್ತು ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಅವಾಗಿನ ಕಾಲದೊಳಗ ಅಥಣಿಗೆ ಬಂದು ಹೋದ್ರು ಅನ್ನುವಂಥದ್ದನ್ನು, ಯಾವಾಗ ನಮ್ಮ ರಾಜ್ಯವನ್ನ ಗುರುತಿಸಲಾರದಷ್ಟು ಒಂದು ನೇಪಥ್ಯಕ್ಕೆ ಸರಿದಂತಹ ಸಮಯದಲ್ಲಿ ಬರೀ ಉತ್ತರ ಭಾರತದ ಒಂದು ಪಾರಮ್ಯ ಮೆರೆಯುವಂತಹ ಕಾಲದಲ್ಲಿ ಇವರೆಲ್ಲರೂ ಈ ಅಥಣಿಯ ಅಂತ ಒಂದು ಸಣ್ಣ ಸಣ್ಣ ಊರಿಗೆ ಬಂದು ಅವರ ದರ್ಶನವನ್ನ ಮಾಡಿದರು ಅನ್ನುವಂಥದ್ದನ್ನ ಕೇಳಿದ್ರೆ ಬಹಳ ಆಶ್ಚರ್ಯ ಮತ್ತೆ ಆನಂದ ಆಗ್ತದೆ. ಹಾಗೆ ಒಂದು ಇವರು ಕೆ.ಸಿ. ಶಿವಪ್ಪನವರು ಬರೆದಂತಹ ಬಹಳ ಭಾವನಾತ್ಮಕವಾಗಿ ಬರೆದಂತಹ ಒಂದು ಕವನವನ್ನ ರೋಹಿಣಿ ಯಾದವಾಡ್ ಅವರು ವಾಚಿಸಿದರು. ಹಾಗೆ ದ.ರಾ. ಬೇಂದ್ರೆಯವರು ಕೂಡ ಅವರ ಬಗ್ಗೆ ಒಂದು 4 ಸಾಲಿನ ಒಂದು ಕವನ ಬರೀತಾರೆ. ನಮ್ಮ ನಿಮ್ಮ ಗುರುತಿತ್ತೋ ಮೊದಲು ಅಲ್ಲಿ ಪ್ರಶ್ನೆ ಕೇಳ್ತಾರೆ, ನಮ್ಮ ನಿಮ್ಮ ಗುರುತಿತ್ತೋ ಮೊದಲು ಬಂದಿಲ್ಲಿ ಗುರುವಿನಂತೆ ಬಂದರಿ ಕುರುಡು ಗೊಂಬೆಗೆ ಕಣ್ಣು ಬರೆದೆ. ಒಂದು ಕುರುಡಾದಂತಹ ಗೊಂಬೆಗೆ ಅದಕ್ಕ ಅಂದ ಇರ್ಲಿಲ್ಲ, ಕಣ್ಣೇ ಇರ್ಲಿಲ್ಲ ಅಂದ್ರೆ ಅಂದ ಇರುವುದಿಲ್ಲ ಅಂತ ಅಂದವನ್ನ ಕಣ್ಣು ಬರೆದು ಅಂದವನ್ನ ಕೊಟ್ಟಿ. ಹಾಗೆ ತಿಳಿಗೊಂಡ ಕುರುಹಿನಂತೆ ಅಂತ ಹೇಳ್ತಾರೆ. ಓ ತಾಯಿ ತಂದೆ ಶಿವವೆಂದೇ ನಿಮಗೆ ಶಿವ ಅಂತೇನಿ, ತಾಯಿ ತಂದೆ ಅಂತೇನಿ. ಕುರುಗೊಳ್ಳುವ ಅರುವಿನಿಂದ ನೀವಿತ್ತ ಪಾಲು ನಮಗದುವೆ ಹಾಲು. ಕರುಳಾಯ್ತು ಕರುವಿನಂತೆ ಅಂತ ಅಂದ್ರೆ ಕರುವಿಗೆ ಹೇಗೆ ತಾಯಿ ಹಸು ಹೇಗೆ ಪ್ರೀತಿಯಿಂದ ಕಾಣ್ತದೋ ಹಾಗೆ ನನ್ನನ್ನ ಬಹಳ ಪ್ರೀತಿಯಿಂದ ಕಂಡ್ರಿ ಅನ್ನುವಂಥ ಒಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ದ.ರಾ. ಬೇಂದ್ರೆಯವರು ಧನ್ಯತೆಯ ಭಾವವನ್ನ ವ್ಯಕ್ತಪಡಿಸಿ ಅವರ ತ್ಯಾಗ ಸೇವೆಯನ್ನ ಎಷ್ಟು ಬಣ್ಣಿಸಿದ್ರು ಕಡಿಮೆ ಅಂತ ಹೇಳ್ತಾರೆ ಅಂದ್ರೆ ಸ್ವಾಮಿಗಳ ಒಂದು ಘನತೆಯನ್ನ ನಾವು ವ್ಯಕ್ತಿತ್ವದ ಔನ್ನತ್ಯವನ್ನ ನಾವು ಕಾಣ್ತೀವಿ. ಇಂಥ ಒಬ್ಬ ರಾಷ್ಟ್ರ ಪ್ರಸಿದ್ಧಿಯನ್ನ ಪಡೆದಂತಹ ಅಥಣಿಯ ಗಚ್ಚಿನಮಠ ಸಿದ್ಧಲಿಂಗ ಅಪ್ಪಗಳು ನಡೆದಾಡಿದಂತಹ ನಾಡಿನಲ್ಲಿ ನಾವೆಲ್ಲ ನಡೆದಾಡದೆ ಒಂದು ಹೆಮ್ಮೆ. ಅವರು ನಡೆದಾಡಿದಂತಹ ಮಣ್ಣಿನ ಸ್ಪರ್ಶ ನಾವು ಮಾಡ್ಬೇಕು. ಯಾಕಂದ್ರೆ ಅಷ್ಟೊಂದು ಪವಿತ್ರವಾದಂತಹ ಆತ್ಮ ಅದು. ಇವತ್ತಿನ ಈ ಒಂದು ವಿಶಿಷ್ಟ ದಿನದಂದು ಅವರನ್ನ ಕುರಿತು ಚಿಂತನೆ ಮಾಡಿದ್ದು ನಿಜವಾಗಿಯೂ ನಮ್ಮ ಭಾಗ್ಯ ಅಂತ ಹೇಳ್ತೇನೆ. ಹಾಗೆ ರೋಹಿಣಿ ಯಾದವಾಡ್ ಅವರಿಗೆ ಮತ್ತು ಈ ಒಂದು ಮುಖ್ಯ ವಿಷಯವನ್ನ ಇವತ್ತಿನ ದಿವಸ ಇಟ್ಟು ನಮಗೆಲ್ಲರಿಗೂ ಅವರ ಒಂದು ಜೀವನ ವೃತ್ತಾಂತವನ್ನ ಉಣಬಡಿಸಿದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೂ ಧನ್ಯವಾದಗಳು ಸರ್. ಹೀಗೆ ಮುಂದುವರಿಯುತ್ತಾ ನಮ್ಮ ನಾಡಿನ ಶ್ರೇಷ್ಠ ಗುರುವರರನ್ನ ಪರಿಚಯಿಸುವಂತಹ ಕಾರ್ಯ ನಡೀತಾನೆ ಇರ್ಲಿ ಅನ್ನುವಂಥದ್ದನ್ನ ತಿಳಿಸಿ ನನಗೆ ನನ್ನ ಅಭಿಪ್ರಾಯವನ್ನ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ವೇದಿಕೆಯ ಎಲ್ಲ ರೂವಾರಿಗಳಿಗೂ ಸದಸ್ಯರಿಗೂ ಶರಣಾರ್ಥಿಗಳು. ಧನ್ಯವಾದಗಳು. ಹಿರಿಯ ಅನುಭವಿಗಳಾದಂತ ಶ್ರೀ ಗಂಗಾಧರ್ ಸಾಲಕ್ಕಿ ಅವರು. ಶರಣ ಎಂದು ಕುಳಿತರೆ ಶಿವರಾತ್ರಿ ಕಾಣಿರು, ಶರಣ ನುಡಿದದೆ ಶಿವತತ್ವ ಕಾಣಿರು. ಇವತ್ತಿನ ಪವಿತ್ರ ದಿನದಂದು ವಿಶೇಷವಾಗಿ ನಮ್ಮ ಜಿಲ್ಲೆ ವಿಜಯಪುರ ಜಿಲ್ಲೆ ಬರದ ನಾಡು, ಅವಿಭಜಿತ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯ ವಿದ್ಯೆಗೆ ತಮ್ಮದೇ ಆದ ಒಂದು ಸಹಕಾರ ಕೊಟ್ಟಂತ ಬಹಳ ದೊಡ್ಡ ಮಟ್ಟದಲ್ಲಿ ಬರದ ನಾಡನ್ನು ಮಾಡುವಂತ ನಿಟ್ಟಿನಲ್ಲಿ ಹೋಗು ಹೊಳಕಟ್ಟಿಯವರು
ಹರ್ಡೇಕರ್ ಮಂಜಪ್ಪನವರು, ಗಡಿನಾಡ ಗಾಂಧಿ ನಮ್ಮ, ಅದರ ನಂತರ ಬಂತನಾಳ ಶಿವೇಗಳು, ಇವು 3 ಜನರು ನಮ್ಮ ಜಿಲ್ಲೆಯ ಭಾಗ್ಯದಾತರು ಅನ್ಬಹುದು. ಆ ನೆಲೆಯಲ್ಲಿ ಬಹಳ ವಿಶೇಷವಾಗಿ ಇವತ್ತು ಸಹೋದರಿ ನಾಶಿಯವರು ಈ ಒಂದು ಉಪನ್ಯಾಸ ಇಟ್ಟಿದ್ದು, ಅವರ ದತ್ತಿ ಉಪನ್ಯಾಸ ಇಟ್ಟಿದ್ದು ಬಹಳ ಇವತ್ತಿನ ಪವಿತ್ರ ದಿವಸ ಬಹಳ ಒಳ್ಳೆಯ ಕೆಲಸ. ಅದರೊಂದಿಗೆ ಸಹೋದರಿ ರೋಹಿಣಿ ಅವರು ಅತನಿ ಅಂದ್ರೆ ದೇವಮಾನವರು ಇದ್ದ ಜಾಗೃತೆ. ಯಾಕಂದ್ರೆ ನಾನು ನಮ್ಮ ಶಶಿಕಾಂತ್ ಅವರ ಬಾಯಲ್ಲಿ ಸಾಕಷ್ಟು ಸಲ ಕೇಳಿದ್ದೆ, ಅವರ ಮಗನ, ಅವರ ಪುತ್ರನ ಅಲ್ಲಿ ಜ್ಞಾನಾರ್ಜನೆ ಆಗಿತ್ತು. ಸಣ್ಣವಿದ್ದಾಗ, ಮಕ್ಕಳ ಸಣ್ಣ ಕೂಸಿದ್ದಾಗ ಅಲ್ಲಿ ಹೋದಾಗ ಒಂದು ವಿಶಿಷ್ಟವಾದಂತ ಒಂದು ಪವಾಡ ನಡೆದಿತ್ತು. ಸಹೋದರಿ ರೋಹಿಣಿ ಅವರು ಹೇಳಿದ್ದ ಪವಾಡದನ್ನು ಇದಕ್ಕೆ ನಾನು ಎಂಡಾರ್ಸ್ ಮಾಡ್ತೀನಿ, ಇದಕ್ಕೆ ಪುಷ್ಟಿ ಬರುವಂಗೆ ನಮ್ಮ ಶಶಿಕಾಂತ್ ಅವ್ರ ಮಗಂದು ಆಯ್ತು ಅನ್ನೋದು ಬಹಳ ವಿಶೇಷವಾದಂತು. ಈ ರೀತಿಯಲ್ಲಿ ಯಾಕೋ ದೇವಮಾನವರ ಕಡೆ ನಾವು ಹೊಂಟಿದೀವಿ. ಈ ನೆಲೆಯಲ್ಲಿ ಬಹಳ ಒಳ್ಳೆ ಇವತ್ತಿನ ದಿವಸ. ನಿನ್ನೆ ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು. ನಿನ್ನೆ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದಂತ ಭೀಮಣ್ಣ ಲೋಕನಾಯಕ, ಬಹಳ ದೊಡ್ಡ ಹೆಸರು ನಮ್ಮವರು, ಲೋಕನಾಯಕ ಭೀಮಣ್ಣ ಖಂಡ್ರೆ ಅವರ ನುಡಿನಮನಿತ್ತು. ಬಹುಶಃ ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ನೇ ಇತ್ತು. ಎಲ್ಲರ ಬಾಯಲ್ಲಿ ನನಗೆ ಬಹಳ ಹೆಮ್ಮೆ ಬಂದಿತ್ತಂದ್ರೆ, ಎಲ್ಲರ ಬಾಯಲ್ಲಿ ಬಸವಣ್ಣ ಶರಣ, ಬಸವಣ್ಣ ಇವರು ಮಾತುಗಳು ಬರ್ತಿಲ್ಲ. ಮಿನಿಸ್ಟರ್ ಸಿದ್ದರಾಮಯ್ಯ ಬಂದಿದ್ರು, ಮಲ್ಲಿಕಾರ್ಜುನ ಖರ್ಗೆ, ನಮ್ಮ MB ಪಾಟೀಲ್ರು, ಎಲ್ಲರೂ ಹೊರಟ್ಟಿ ಪ್ರತಿ ಬಹುಶಃ ಕರ್ನಾಟಕದ ಕ್ಯಾಬಿನೆಟ್ ಎಲ್ಲಿತ್ತು, ನಮ್ಮ ಪ್ಯಾಲೇಸ್ ಗ್ರೌಂಡ್ ನಲ್ಲಿ, ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ. ಅದಕ್ಕೆ ನನಗೇನ ಅನಿಸ್ತದ, ಅದಕ್ಕೆ ಪ್ರೇರಣೆ ನಮ್ಮ 3 ಸಂಘಟನೆಗಳ ನನ್ನ ಭಾವನೆ ಐತಿ. ಹೆಂಗೋ ಮುಟ್ಟಿರ್ತದ. MB ಪಾಟೀಲ್ರು ಅದನ್ನ ಬಹಳ ಮೇಲಕ್ಕೆ ಒಯ್ತಿರ್ತಾರೆ, ಹೊರಟ್ಟಿರಿ ಆಗ್ಬೋದು ಎಲ್ಲ. ಹಿಂಗಾಗಿ ಬಹಳ ಅಭಿಮಾನದಿಂದ ನಮ್ಮ 3 ಸಂಘಟನೆಗಳ ಒಂದು ಸ್ಪಂದನ ಅಲ್ಲಿ ಇರಬಹುದು ಅಂತ ನನ್ನ ಭಾವನೆ ಐತಿ. ಪ್ರತಿಯೊಬ್ಬರ ಬಾಯಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು 2 ಸಲ ಬಸವಣ್ಣವರ ವಚನ ಹೇಳೋದು. ಈ ರೀತಿಯಾಗಿ ಒಂದು ಬಸವಣ್ಣನ ಪ್ರಚಾರ, ಶರಣದ ತತ್ವಗಳನ್ನು ನಮ್ಮ 3 ವೇದಿಕೆಗಳು ಬಹಳ ಅಂದವಾಗಿ, ಬಹಳ ಯಶಸ್ವಿ ಕಡೆ ನಡೆದಿದೆ ಅಂತ ಹೇಳಕ್ ಬಹಳ ಒಂದು ಇಷ್ಟು ಒಳ್ಳೆಯ ದಶಕದತ್ತ ಕಾಲಿಡುವಂತ ಸಂಘಟನೆಗಳ ದೊಡ್ಡ ಕೃತಿಗೆ, ದೊಡ್ಡ ಒಂದು ಕರ್ತವ್ಯಗಳಿಗೆ ನನ್ನ ಶರಣಗಳು. ಶಶಿಕಾಂತರ ಅವರ ಒಂದು ಮುಂದಾಲೋಚನೆ, ಮಹತ್ವಾಕಾಂಕ್ಷೆ, ಇಡೀ ರಾಷ್ಟ್ರದ ತುಂಬಾ ಬಸವಣ್ಣನ ಶರಣರ ವಚನಗಳು ಹೋಗಬಂಗುವಂತ ಮಹತ್ವಾಕಾಂಕ್ಷೆಯ ಗುರಿಯತ್ತ ನಾವು ಹೊಂಟಿದೀವಿ ಅನ್ನುವಂತ ಮಾತುಗಳೊಂದಿಗೆ ಇಂದಿನ ಉಪನ್ಯಾಸ ಮತ್ತು ದತ್ತಿ ದಾನ ಮಾಡಿದ ನಾಶಿ ಅಕ್ಕ, ರೋಹಿಣಿ ಅಕ್ಕ, ವಿಶೇಷವಾಗಿ ಶಶಿಕಾಂತರಿಗೆ ನನ್ನ ಶರಣಾರ್ಥಿ. ಸರ್ ಧನ್ಯವಾದ. ಡಾಕ್ಟರ್ ತಾರಾ BN ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಶರಣ ಪರಂಪರೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಲ್ಲಿ ಮಠಮಾನ್ಯಗಳು ಬಹಳಷ್ಟು ಕೆಲಸ ಮಾಡ್ತಿದ್ರು. ಈ ಶರಣ ಪರಂಪರೆಯಲ್ಲಿ ಬೆಳೆದು ಬಂದಂತ ಮಠಮಾನ್ಯಗಳಲ್ಲಿ ಯಾವುದೇ ತರದ ಅಪವಾದ ಬರುವಂತಹ ಕಾರ್ಯಗಳು ನಡೀತಾ ಇಲ್ಲ. ಅದು ಒಂದು ಸಂತೋಷ ಪಡುವಂತ ವಿಚಾರ. ಅದರಲ್ಲಿ ಮುಖ್ಯವಾಗಿ ನಮ್ಮ ವೇದಿಕೆಯ ಮೂಲಕ ಈ ತೆರೆಮರೆಯಲ್ಲಿ ಕೆಲಸ ಕಾರ್ಯ ಮಾಡಿರ್ತಕ್ಕಂಥ ಅನೇಕ ಸಾವಿಲ್ಲದ ಶರಣರ ಮಾಲಿಕೆಯಲ್ಲಿ ಅನೇಕ ವ್ಯಕ್ತಿತ್ವಗಳನ್ನ ಅನಾವರಣಗೊಳಿಸುವಂತಹ ಒಂದು ಅಮೂಲ್ಯ ಕಾರ್ಯ ನಡೀತಾ ಇರೋದು ಬಹಳ ಸಂತೋಷಕರ. ಆ ನಿಟ್ಟಿನಲ್ಲಿ ಇವತ್ತು ಉಪನ್ಯಾಸ ಬಹಳ ಚೆನ್ನಾಗಿ ಮೂಡಿ ಬಂತು. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದ. ಮತ್ತೆ ಯಾರಾದರೂ? ಸರ್ ನಮಸ್ತೆ. ಧವಳೇಶ್ವರ್ ಸರ್, ಡಾಕ್ಟರ್ ಚಿದಾನಂದ ಧವಳೇಶ್ವರ್ ಅವರು, ಕುಲಪತಿಗಳು, ಬಾಗಲಕೋಟೆ ವಿಶ್ವವಿದ್ಯಾಲಯ ಜಮಖಂಡಿ. ಮಾತಾಡಿ ಸರ್ ಪ್ಲೀಸ್. ಹಣಕಾಸು ಅಧಿಕಾರಿ ಸರ್, ಬಹಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ. ನಮ್ಮ ವಿಶ್ವವಿದ್ಯಾಲಯದಲ್ಲೂ ಕೂಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಭಾರಿ ದೊಡ್ಡ ಮಟ್ಟದಲ್ಲಿ ಜನ ಸ್ಪಂದನೆ ಸಿಕ್ಕಿತ್ತು. ಇವತ್ತು ಯಾದವಾಡ ಅಕ್ಕ ಅವ್ರ ಮಾತು ಕೇಳಿದ್ಮೇಲೆ ನಮ್ಮ ಜ್ಞಾನ ಇನ್ನೂ ಹೆಚ್ಚಾಯ್ತು. ನಮ್ಮ ಅತನಿ ಕೀರ್ತಿ ಇಷ್ಟು ಅಪಾರವಾಗೈತೆ ಅಂತ ಖಂಡಿತವಾಗೂ ನನಗೆ ಗೊತ್ತಿರಲಿಲ್ಲ. ನಮ್ಮ ಎಲ್ಲ ಜ್ಞಾನದ ಮಿತಿಯನ್ನು ಹೆಚ್ಚಿಸಿದಕ್ಕೆ ನಮ್ಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು ಸರ್, ಧನ್ಯವಾದಗಳು. ಡಾಕ್ಟರ್ ಮೈಲಾರಪ್ಪ ಶಿದಗಿರಿ ಸರ್ ಮಾತಾಡ್ತಾರೆ. ಸರ್ ನಮಸ್ತೆ. ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ. ಎಲ್ರಿಗೂ ಶರಣಾರ್ಥಿ.
ಕೇಳ್ತಾ ಬಹಳ ಸಂತೋಷದ ಸಂಗತಿ. ಯಾಕಂದ್ರೆ ನಿನ್ನೆ ಕೂಡ ನಾನು ಮಾತನಾಡಿದ್ದೆ. ನಾನು ಮುರುಘಾ ಮಠದಲ್ಲಿ 5 ವರ್ಷದ ಪ್ರಸಾದ ನಿಲಯದಲ್ಲಿ ವಿದ್ಯಾರ್ಥಿಯಾಗಿದ್ದೆ. ಸೊ ಮುರುಘಾ ಮಠದ ಪ್ರಸಾದ ನಿಲಯದ ವಿದ್ಯಾರ್ಥಿಯಾಗಿದ್ದಾಗಿಂದಲೂ ಕೂಡ ನಾವು ಅತನಿ ಶಿವಯೋಗಳ ಬಗ್ಗೆ ಓದ್ತಾ ಕೇಳ್ತಾ ಬೆಳೆದಿರ್ತಕ್ಕಂಥವ್ರು. ಸೊ ಇವತ್ತು ಮುರುಘಾ ಮಠ ಇಷ್ಟು ಮಟ್ಟಿಗೆ ಇರ್ಬೇಕಾದ್ರೆ ಅದಕ್ಕೆ ಅತನಿ ಶಿವಯೋಗಳು ಕೂಡ ಕಾರಣ ಅಂತಕ್ಕಂಥದ್ದನ್ನು ಕೂಡ ನಾನು ಅವಾಗ ಕೇಳಿದ್ದೆ. ಸೊ ಮೃತ್ಯುಂಜಯ ಅಪ್ಪುಗಳನ್ನ ಮಹಾನ್ ತಪ್ಪುಗಳನ್ನ ಬೆಳೆಸಿರ್ತಕ್ಕಂಥವ್ರು, ಈ ಮಠವನ್ನ ಇಷ್ಟು ಬೆಳೆಸಿರ್ತಕ್ಕಂಥವ್ರು ಅತನಿ ಶಿವಯೋಗಿಗಳು ಅನ್ನೋದನ್ನ ನಾನು ಅವಾಗ ಬಹಳ ಓದಿದ್ದೆ, ಕೇಳಿದ್ದೆ. ಆ ಹಿನ್ನೆಲೆಯಲ್ಲಿ ಬಹುಶಃ ಇಷ್ಟರ ಮಟ್ಟಿಗೆ ಅಲ್ಲಿದ್ರೂ ಕೂಡ ನಾನು ಅತನಿಯ ಮಠದ ಬಗ್ಗೆ ಇಷ್ಟು ಕೇಳಿರ್ಲಿಲ್ಲ, ಶಿವಯೋಗಪ್ಪಗಳ ಬಗ್ಗೆ ಕೇಳಿದ್ದೆ. ಆ ಹಿನ್ನೆಲೆಯಲ್ಲಿ ಆ ಮಠದ ಬಗ್ಗೆ, ಅಲ್ಲಿ ಆಗಿ ಹೋಗಿರ್ತಕ್ಕಂಥ ಸ್ವಾಮಿಗಳ ಬಗ್ಗೆ ಸೊ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತನ್ನ ನಮ್ಮ ಅಕ್ಕವರು ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಬಹುಶಃ ನಿನ್ನೂ ಕೂಡ ಹೇಳಿದಾಗೆ ಈ ನಮ್ಮ ನಾಡಿನೊಳಗ ಬಹಳಷ್ಟು ಇಂಥ ಶರಣರು ಇದ್ದಾರೆ. ಇವತ್ತಿನ ಸ್ವಾಮಿಗಳ ಪರಿಸ್ಥಿತಿಗಳು ಬೇರೆ. ಈ ಹಿಂದಿನ ಇಂಥ ಸ್ವಾಮಿಗಳನ್ನ ಪರಿಚಯ ಮಾಡ್ತಕ್ಕಂಥ ಕೆಲಸಗಳಾಗಬೇಕು. ಯುವಕರಿಗೆ, ನಮ್ಮ ನಾಡಿಗೆ ಆ ಶರಣರ ಪರಿಚಯ ಆಗ್ಬೇಕು. ಆ ಹಿನ್ನೆಲೆಯಲ್ಲಿ ನಮ್ಮ ಪಟ್ಟಣ್ ಸರ್ ಬಹಳ ಅದ್ಭುತವಾದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಇದು ಮತ್ತೆ ಮತ್ತೆ ಆಗ್ಬೇಕು. ನಾಡಿನ ತುಂಬಾ ಇರ್ತಕ್ಕಂಥ ಇಂಥ ಶರಣರ ಪರಿಚಯ ಬಹಳ ಅದ್ಭುತ ಮಾತಾಡಿದ್ರು ಅಕ್ಕವರು. ನನಗಂತೂ ಬಹಳ ಖುಷಿ ಆಯ್ತು. ಯಾಕಂದ್ರೆ ನಾನು ಮುರುಘಾ ಮಠದಲ್ಲಿ ಇದ್ದಾಗ ಅವ್ರ ಬಗ್ಗೆ ಓದ್ತಿದ್ದೆ, ಸ್ವಲ್ಪ ಕೇಳ್ತಿದ್ದೆ. ಇನ್ನೂ ಬಹಳ ಡಿಟೇಲ್ ಆಗಿ ಅವ್ರ ಬಗ್ಗೆ ಕೇಳಿ ಬಹುಶಃ ಇವತ್ತು ನನಗೂ ನನ್ನ ಕಿವಿಗಳು ಕೂಡ ಪಾವನ ಆದವು ಅಂತ ಅನ್ಕೊಂಡೆ. ನಿಜ ಬಹಳ ಖುಷಿ ಪಟ್ಟಿರ್ತಕ್ಕಂಥ ಸಂಗತಿ ಇವತ್ತಿನ ಉಪನ್ಯಾಸ. ಆ ಹಿನ್ನೆಲೆಯಲ್ಲಿ ಪಟ್ಟಣ್ ಸರ್ ಅವ್ರಿಗೆ ಮತ್ತು ಸೊ ಉಪನ್ಯಾಸ ನೀಡಿರ್ತಕ್ಕಂಥ ಮೇಡಮ್ ಅವ್ರಿಗೂ ಸೊ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀನಿ. ಎಲ್ರಿಗೂ ಸರ್ ಧನ್ಯವಾದಗಳು ಸರ್. ಡಾಕ್ಟರ್ ಜಿ ವಿ ಮಂಜುನಾಥ್. ಡಾಕ್ಟರ್ ಜಿ ವಿ ಮಂಜುನಾಥ್ ಸರ್. ಸರ್ ಗೋರೆಬಾಳ್ ಮೇಡಮ್. ಶರಣಮ್ಮ ಗೋರೆಬಾಳ್ ಮೇಡಮ್. ಇಲ್ಲ ಸರ್, ನಾನೇನ್ ಮಾತಾಡ್ತಾ ಇಲ್ಲ. ಒಳ್ಳೆ ಉಪನ್ಯಾಸ ಇತ್ತು ಸರ್, ಧನ್ಯವಾದಗಳು. ಸರ್ ನಮಸ್ಕಾರ. ಮಾತಾಡ್ರಿ ನಾಗರಾಜ್, ಮಾತಾಡ್ರಿ ಸರ್. ನಾನು ಅತನಿ ಶಿವಯೋಗಿಗಳ ಬಗ್ಗೆ ಕೇಳಿದ್ದು, ನಾನು PhD ಆಕಾರ ಸಾಮಗ್ರಿಗಳನ್ನ ಸಂಗ್ರಹಿಸಬೇಕಾದ್ರೆ ಧಾರವಾಡದ ಮುರುಘಾ ಮಠಕ್ಕೆ ಹೋಗಿದ್ದು. ಅಲ್ಲಿವರೆಗೆ ನನ್ಗೆ ಅತನಿ ಶಿವಯೋಗಿಗಳ ಬಗ್ಗೆ ಯಾವುದೇ ಮಾಹಿತಿ ಇರ್ಲಿಲ್ಲ. ಅವತ್ತು ಸ್ವಲ್ಪ ಹೇಳಿದ್ರು, ಈ ತರ ದಾಸೋಹ ಪರಿಕಲ್ಪನೆಯನ್ನ ಅಂತರ್ಕೊಂಡು ಬಂದಿರ್ತಕ್ಕಂಥ ಮಠಗಳು ಇಡೀ ಕರ್ನಾಟಕದಲ್ಲಿ, ಅದು ಕರ್ನಾಟಕ ಅನ್ನೋದಕ್ಕಿಂತ ಇಡೀ ಭಾರತದ ಈ ಮಠ ಮಾನ್ಯಗಳ ಪರಂಪರೆಯಲ್ಲಿ ಈ ದಾಸೋಹ ಪರಿಕಲ್ಪನೆಯನ್ನ ಏನಾದ್ರೂ ಮೊದಲು ಅನುಷ್ಠಾನಕ್ಕೆ ತಂದವರು ಮತ್ತೆ ಅದಕ್ಕೆ ಇಂಬು ಕೊಟ್ಟವರು ಅಂತಂದ್ರೆ ನಿಮ್ಮ ಕರ್ನಾಟಕದ ಬಸವ ತತ್ವದ ಮಠಗಳು. ಪ್ರತಿಯೊಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬಸವ ತತ್ವದ ಮಠಗಳು ಏನಿದ್ರೆ ಈ ದಾಸೋಹ, ಅಕ್ಷರ, ಅನ್ನ ಈ ತರದ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ರು. ಪ್ರತಿ ಜಿಲ್ಲೆಯಲ್ಲೂ ಕೂಡ ಆ ನಿಟ್ಟಿನಲ್ಲಿ ನಮ್ಮ ವಿದ್ಯಾಗುರುಗಳಾದ ಡಾಕ್ಟರ್ ರವೀಂದ್ರನಾಥ್ ಅವರು ಅದ್ರ ಮೇಲೆ PhD ಕೂಡ ಮಾಡ್ತಾರೆ. ಶಿಕ್ಷಣ ಕ್ಷೇತ್ರಕ್ಕೆ ಮಠ ಮಾನ್ಯಗಳ ಕೊಡುಗೆ ಅಂತಕ್ಕಂಥದ್ದು. ಸೊ ಹಾಗಾಗಿ ನಮ್ಮಂತವ್ರಿಗೆ, ಯುವಕರಿಗೆ ಬಹಳ ಅದು ಅಗತ್ಯವಾಗಿರ್ತಕ್ಕಂಥ ವಿಷಯಗಳು. ಇಂಥದನ್ನ ಹುಡ್ಕೊಂಡು ಕಾಯ ವಾಚ ಮನಸ ದುಡಿತಕ್ಕಂಥ ಪಟ್ಟಣ್ ಸರ್ಗೆ ನಿಜವಾಗ್ಲೂ ನಾವು ಶಿರಬಾಗ್ಬೇಕು, ಅವ್ರಿಗೆ ಕೃತಜ್ಞರಾಗ್ಬೇಕು. ಸೊ ಇಂಥ ಕೆಲಸಗಳನ್ನ ಅಂದ್ರೆ ಯಾವುದೇ ಒಂದು ಲಾಭದಾಯಕ ಕೆಲಸಗಳು ಅಲ್ಲದೆ ಇರೋದ್ರಿಂದ ಇಂಥ ಒಂದು ಬಸವ ತತ್ವ ಪರಂಪರೆಯ ಮೇಲಿನ ಕಾಳಜಿ, ಅದನ್ನ ಉಳಿಸ್ಕೊಂಡು ಹೋಗ್ತಕ್ಕಂತ ಒಂದು ಬದ್ಧತೆ ಇದೆಯಲ್ಲ, ಅದು ನಮ್ಗೆ ಅನುಕರಣೀಯ. ನನಗೆ ಬಹಳ ಸಾರಿ ಯೋಚನೆ ಮಾಡ್ತೀನಿ, ಅವರು ಯಾವುದೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ರು ಕೂಡ ಇಷ್ಟೊಂದು ಕೆಲಸ ಮಾಡ್ತಾ ಇದಾರಲ್ಲಪ್ಪ, ನಾವ್ ಇನ್ನೂ ಮೈಮರ್ತ್ ಕೂತ್ಕೊಂಡ್ಬಿಟ್ಟಿದೀವಿ ಅಂತಕ್ಕಂಥದ್ದು. ಸೊ ಇದನ್ನ ಆಯೋಜನೆ ಮಾಡಿರ್ತಕ್ಕಂಥ ಪಟ್ಟಣ್ ಸರ್ ಅವರಿಗೆ, ಹಾಗೆ ಈ ಶಿವಯೋಗಿಗಳ ಬಗ್ಗೆ ನಿರರ್ಗಳವಾಗಿ ಮಾತಾಡಿದಂತ ಶರಣವರಿಗೆ ಶರಣ. ಧನ್ಯವಾದಗಳು. ಬಸವ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ರಿಸರ್ಚ್ ಸೆಂಟರ್ ಇದರ ಪ್ರಧಾನ ಕಾರ್ಯದರ್ಶಿಗಳು, ಸಮಸ್ತ ಲಿಂಗಾಯತ ವೆಲ್ಫೇರ್ ಟ್ರಸ್ಟ್ ಉಪಾಧ್ಯಕ್ಷರಾದಂಥ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಗಾಣಿಗರ್ ಸರ್ ಮಾತಾಡ್ಲಿ ಅಂತ. ಗಾಣಿಗರ್ ಸರ್. ಏನಿಲ್ರಿ, ಎಲ್ಲರಿಗೂ ಶರಣಾರ್ಥಿ. ಬಹಳ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇರ್ತವೆ. ಅತನಿ ಅಂದ್ಕೊಂಡೆ, ನನಗೂ ಸ್ವಲ್ಪ ಅತನಿಂದನೇ ಇದ್ದವನು ನಾನು. ಆದ್ರೆ ಇಷ್ಟೇ ಒಂದು ಮಠ ಈಗ ಅತನಿ ಜನರ ಸಂಸ್ಥೆಯಲ್ಲಿ ಇರ್ಲಿಕ್ಕಿಲ್ಲ. ಅದು ಚಿತ್ರದುರ್ಗ ಮಠಕ್ಕೆ ಇದಾಗಿದೆ. ಅದನ್ನ ಇನ್ನೂ ಇಂಡಿಪೆಂಡೆಂಟ್ ಮಾಡಿ ಅಭಿವೃದ್ಧಿಯನ್ನು ಮಾಡಬಹುದು ಅಂತ ಹೇಳಿ ನನಗೆ ಅನಿಸ್ತದೆ. ಇಷ್ಟ ಹೇಳಿ ನನಗೆ ಅವಕಾಶ ಕೊಟ್ಟದಕ್ಕೆ
ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಸರ್ ಪಟನ್ ಸರ್. ಯಾರು ಮಾತಾಡ್ತಿರ್ಲಿಲ್ಲ ತಗೋರಿ ಕದಮ್ಮ. ಎಸ್ ಮ್ಯಾಮ್. ಶರಣ್ ಸರ್ ಧನ್ಯವಾದಗಳು ಸರ್. ಸಂವಾದದಲ್ಲಿ ಪಾಲ್ಗೊಂಡಿರುವಂತ ಸರ್ವ ಶರಣು ಬಂಧುಗಳಿಗೂ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಈಗ ಕೊನೆಯದಾಗಿ ವಚನ ಮಂಗಳವನ್ನ ಈಗಾಗಲೇ ಅತ್ಯುತ್ತಮವಾಗಿರುವಂತ ಉಪನ್ಯಾಸವನ್ನ ನೀಡಿದಂತ ರೋಹಿಣಿ ಮೇಡಮ್ ಅವ್ರಿಗೆ ಹಾಗೂ ದತ್ತಿ ದಾಸೋಹಿಗಳಾಗಿರುವಂತ ಗೌರಮ್ಮ ನಾಶಿ ಮೇಡಮ್ ಅವ್ರಿಗೆ ಹಾಗೂ ಪ್ರಾರ್ಥನೆಯನ್ನು ಮಾಡಿದಂತ ಅಂತಾರಾಷ್ಟ್ರೀಯ ಗಾಯಕರಾಗಿರುವಂತ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅಣ್ಣವ್ರಿಗೆ ಹಾಗೂ ವಚನ ಮಂಗಳವನ್ನ ಮಾಡ್ಲಿರುವಂತ ಗಾನ ಕೋಗಿಲೆ ವಿದ್ಯಾ ಮಗ್ದುಮ್ ಮೇಡಮ್ ಅವ್ರಿಗೆ, ಅಲ್ಲದೆ ಸಂವಾದದಲ್ಲಿ ಪಾಲ್ಗೊಂಡ ಎಲ್ಲ ಶರಣು ಬಂಧಗಳಿಗೆ ಶರಣು ಶರಣಾರ್ಥಿಗಳು ಹೇಳ್ತಾ ಕೊನೆಯದಾಗಿ ವಚನ ಮಂಗಳವನ್ನ ಮಗ್ದುಮ್ ಮೇಡಮ್ ಅವರು ಶರಣೆ ಗಾನ ಕೋಗಿಲೆ ಮಗ್ದುಮ್ ಮೇಡಮ್ ಅವ್ರು ಮಾಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ವಿದ್ಯಾ ಮೇಡಮ್, ವಿದ್ಯಾ ಮಗ್ದುಮ್ ಮೇಡಮ್. ಹಾ, ಸರ್ವರಿಗೂ ಶರಣು ಶರಣಾರ್ಥಿಗಳು. ಕೇಳಿಸ್ತದರಿ? ಕೇಳಿಸ್ತಾ ಇದೆ ಮೇಡಮ್. ಹಾ, ಒಂದ್ ನಿಮಿಷ ರೀ, ಒಂದ್ ನಿಮಿಷ. ಈಗ ಕೇಳಿಸ್ತದ? ಸರ್ವರಿಗೂ ಶರಣು ಶರಣಾರ್ಥಿಗಳು, ಹಾಗೆ ಮಹಾಶಿವರಾತ್ರಿಯ ಶುಭಾಶಯಗಳು ಎಲ್ಲರಿಗೂ. ಶರಣ ನಿದ್ರೆಗೈದಡೆ ಜಪ ಕಾಣಿರೋ, ಶರಣ ನಿದ್ರೆಗೈದಡೆ ಜಪ ಕಾಣಿರೋ, ಶರಣನೆದ್ದು ಕುಳಿತಡೆ ಶಿವರಾತ್ರಿ ಕಾಣಿರೋ, ಶರಣನೆದ್ದು ಕುಳಿತಡೆ ಶಿವರಾತ್ರಿ ಕಾಣಿರೋ, ಶರಣ ನಿದ್ರೆಗೈದಡೆ ಜಪ ಕಾಣಿರೋ, ಶರಣ ನಡೆದುದೇ ಪಾವನ ಕಾಣಿರೋ, ಶರಣ ನಡೆದುದೇ ಪಾವನ ಕಾಣಿರೋ, ಶರಣ ನುಡಿದುದೇ ಶಿವ ತತ್ವ ಕಾಣಿರೋ, ಶರಣ ನುಡಿದುದೇ ಶಿವ ತತ್ವ ಕಾಣಿರೋ, ಶರಣ ನಿದ್ರೆಗೈದಡೆ ಜಪ ಕಾಣಿರೋ, ಶರಣ ನಿದ್ರೆಗೈದಡೆ ಜಪ ಕಾಣಿರೋ, ಕೂಡಲ ಸಂಗನ ಶರಣ ಆ ಕೂಡಲ ಸಂಗನ ಶರಣ ಕಾಯವೇ ಕೈಲಾಸ ಕಾಣಿರೋ, ಕಾಯವೇ ಕೈಲಾಸ ಕಾಣಿರೋ, ಕೂಡಲ ಸಂಗನ ಶರಣ ಕಾಯವೇ ಕೈಲಾಸ ಕಾಣಿರೋ, ಶರಣ ನಿದ್ರೆಗೈದಡೆ ಜಪ ಕಾಣಿರೋ, ಶರಣನೆದ್ದು ಕುಳಿತಡೆ ಶಿವರಾತ್ರಿ ಕಾಣಿರೋ, ಶರಣನೆದ್ದು ಕುಳಿತಡೆ ಶಿವರಾತ್ರಿ ಕಾಣಿರೋ, ಶರಣ ನಿದ್ರೆಗೈದಡೆ ಜಪ ಕಾಣಿರೋ, ಶರಣ ನಿದ್ರೆಗೈದಡೆ ಶರಣ ನಿದ್ರೆಗೈದಡೆ ಶರಣ ನಿದ್ರೆಗೈದಡೆ ಜಪ ಕಾಣಿರೋ. ಸರ್ವರಿಗೂ ಅನಂತ ಶರಣ ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು ಮೇಡಮ್. ಸರ್ವರು ಸಹಿತ ಮುಂದಿನ ಶನಿವಾರ 5 ಗಂಟೆಗೆ ಹಾಗೂ ರವಿವಾರ 11:30ಕ್ಕೆ ಎಲ್ಲರೂ ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ಕೊಳ್ತಾ, ಮುಂದಿನ ಶನಿವಾರ ಗುಬ್ಬಿ ವೀರಣ್ಣನವರು ಡಾಕ್ಟರ್ ಸಿದ್ಧಗಂಗಾ ಸ್ವಾಮಿ ಅವರ ಒಂದು ಉಪನ್ಯಾಸ, ಅದೇ ರೀತಿಯಾಗಿ ರವಿವಾರ ಕೊಡೇಕಲ್ ಬಸವಣ್ಣನವರ ಬಗ್ಗೆ ಡಾಕ್ಟರ್ ವೇಕ್ಮಠ್ ಹಂಪಿ ಅವರ ಒಂದು ಉಪನ್ಯಾಸ ಇದೆ. ಸರ್ವ ಶರಣು ಬಂಧುಗಳು ಆ ಒಂದು ಗೂಗಲ್ ಮೀಟ್ಗೆ ಇದೇ ಲಿಂಕ್ ಮೂಲಕ ಜಾಯಿನ್ ಆಗಿ ಅಂತ ಕೇಳ್ಕೊಳ್ತಾ, ಸರ್ವರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣರಾತ್ರಿಯ ಶುಭಾಶಯಗಳು. ಶರಣು ಶರಣಾರ್ಥಿಗಳು.